ಇಂದಿನ ಗೋಷ್ಠಿಯನ್ನು ನಾವು ಈಗ ಅಧ್ಯಕ್ಷರ ಅನುಮತಿಯನ್ನು ಪಡೆದುಕೊಂಡು ಆರಂಭ ಮಾಡ್ತಾ ಇದ್ದೇವೆ. ಗ್ರಂಥಗಳಲ್ಲಿ ದೇವ, ಅಸುರ, ಸ್ವರ್ಗ, ನರಕ ಮತ್ತು ಪುನರ್ಜನ್ಮದ ಕಲ್ಪನೆಗಳು ವಿದ್ವಾಂಸರಾದ ಶ್ರೀ ಸುಬ್ರಾಯ ಭಟ್ ಮತ್ತು ವಿದ್ವಾನ್ ಅಷ್ಟಾವಧಾನಿ ಜಿ ಸುಬ್ರಹ್ಮಣ್ಯ ಭಟ್ ಅವರು ವೇದಿಕೆಗೆ ಆಗಮಿಸಬೇಕು ಎಂಬುದಾಗಿ ನಾವು ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಯೋ ನಮಃ. ರಾಜ್ಯಸ್ಥಳೀಯ ವಿಚಾರ ಸಂಕಿರಣದ ಮೊದಲ ಗೋಷ್ಠಿ ಇದೀಗ ಆರಂಭವಾಗ್ತಾ ಇದೆ. ಪ್ರಥಮ ಗೋಷ್ಠಿಯ ಅಧ್ಯಕ್ಷತೆಯನ್ನು ಸಂಶೋಧನಾ ಶಿರಸಿ ಅಧ್ಯಕ್ಷರು ಆಗಿರುವ ಡಾಕ್ಟರ್ ಜಿ ಎನ್ ಭಟ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಹಾಗೆಯೇ ಇವತ್ತಿನ ಉಪನ್ಯಾಸ ನೀಡಲಿರುವವರು ಪ್ರೊಫೆಸರ್ ಸುಬ್ರಾಯ ಭಟ್, ಮೀಮಾಂಸಾ ಶಾಸ್ತ್ರ ವಿಭಾಗದ ವಿಭಾಗ ಅಧ್ಯಕ್ಷರು, ರಾಷ್ಟ್ರೀಯ ಸಂಸ್ಕೃತ ಸಂಸ್ಥಾನ, ರಾಜೀವ ಗಾಂಧಿ ಪರಿಸರ, ಶೃಂಗೇರಿ. ಇವರನ್ನು ಈ ಪ್ರಥಮ ಗೋಷ್ಠಿಗೆ ಉಪನ್ಯಾಸ ನೀಡಬೇಕು ಅಂತ ಕೇಳಿಕೊಂಡು ಅವರಿಗೆ ವಿಶೇಷವಾದ ಸ್ವಾಗತವನ್ನು ನಾವು ಕೋರ್ತಾ ಇದ್ದೇವೆ, ಪ್ರೊಫೆಸರ್ ಸುಬ್ರಾಯ ಭಟ್ ಅವರಿಗೆ. ಹಾಗೆಯೇ ಇನ್ನೋರ್ವ ಉಪನ್ಯಾಸಕರು ವಿದ್ವಾನ್ ಅಷ್ಟಾವಧಾನಿ ಜಿ ಸುಬ್ರಹ್ಮಣ್ಯ ಭಟ್, ಉಡುಪಿ. ಇವರನ್ನು ಕೂಡ ಈ ಗೋಷ್ಠಿಗೆ ನಾವು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ವಿಷಯ ವೈದಿಕ ಹಾಗೂ ಪೌರಾಣಿಕ ಗ್ರಂಥಗಳಲ್ಲಿ ದೇವ, ಅಸುರ, ಸ್ವರ್ಗ, ನರಕ ಹಾಗೂ ಪುನರ್ಜನ್ಮದ ಕಲ್ಪನೆಗಳು ಈ ಕುರಿತು ಉಪನ್ಯಾಸವನ್ನು ನೀಡಬೇಕೆಂಬುದಾಗಿ ಮೊದಲಿಗೆ ಪ್ರೊಫೆಸರ್ ಸುಬ್ರಾಯ ಭಟ್ ಇವರನ್ನು ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ನಮಸ್ಸಭಾಭ್ಯಃ ಸಭಾಪತಿಭ್ಯಶ್ಚ ವೋ ನಮಃ. ವಿಶುದ್ಧ ಜ್ಞಾನದೇಹಾಯ ತ್ರಿವೇದಿ ದಿವ್ಯಚಕ್ಷುಷೇ ಶ್ರೇಯಃಪ್ರಾಪ್ತಿ ನಿಮಿತ್ತಾಯ ನಮಃ ಸೋಮಾರ್ಧಧಾರಿಣೆ. ಈ ಸಂಸ್ಮರಣಾ ಕಾರ್ಯಕ್ರಮ ಹಾಗೂ ವಿಚಾರ ಸಂಕಿರಣದ ಈ ಶುಭ ಸಂದರ್ಭದಲ್ಲಿ ಈಗ ಈ ಎರಡನೆಯ ವಿಚಾರ ಸಂಕಿರಣದ ಈ ಆರಂಭದ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಹಿರಿಯರಾದಂಥ ಪ್ರೊಫೆಸರ್ ಜಿ ಎನ್ ಭಟ್ರವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಅಷ್ಟಾವಧಾನಿಗಳು ಆದಂಥ ಸುಬ್ರಹ್ಮಣ್ಯ ಭಟ್ರವರೇ, ಸಭೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯ ಬಂಧುಗಳೇ, ಇನ್ನೂ ವಿಶೇಷವಾಗಿ ನಮ್ಮ ನಾಡಿನ ಹಿರಿಯ ವಿದ್ವಾಂಸರಾದಂಥ ಜ್ಞಾನ ವಯೋವೃದ್ಧರಾದಂಥ ಶ್ರೀಯುತ ಪ್ರಭಾಕರ್ ಜೋಶಿಯವರೇ, ಈ ಸಂದರ್ಭದಲ್ಲಿ ಈ ದೇವತಾ, ಸುರ, ಅಸುರ ಅಥವಾ ಪುರಾಣಗಳಲ್ಲಿ, ವೇದಗಳಲ್ಲಿ ಈ ದೇವತಾ ಸಂಬಂಧವಾದಂಥ ವಿಷಯದ ಈ ಗೋಷ್ಠಿಯಲ್ಲಿ ಶಬ್ದ ದೇವತಾ ಪಕ್ಷವನ್ನು ಅನುಸರಿಸಿ ಒಂದೆರಡು ಮಾತುಗಳನ್ನು ಆಡಬೇಕು ಎಂಬುದಾಗಿ ಶ್ರೀಯುತ ಜಿ ಎನ್ ಭಟ್ರವರು ಈಗಾಗಲೇ ತಿಳಿಸಿದ್ದಾರೆ. ಹಾಗಾಗಿ ಆ ಕುರಿತು ಯಥಾಶಕ್ತಿ, ಯಥಾಮತಿ, ಯಥಾ ಕಾಲಂಚ ಈ ಮೂರನ್ನೂ ಅನುಲಕ್ಷಿಸಿ ಶಾಸ್ತ್ರದ ಚೌಕಟ್ಟಿನಲ್ಲಿ ಸ್ವಲ್ಪ ಮಟ್ಟಿಗೆ ವಿಚಾರವನ್ನು ಪ್ರಸ್ತುತಪಡಿಸಬೇಕಾಗಿದೆ. ಅದಕ್ಕೂ ಪೂರ್ವದಲ್ಲಿ ಇವತ್ತಿನ ಈ ಸಂಸ್ಮರಣಾ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಶ್ರೀಯುತ ಚಕ್ರತೀರ್ಥರವರು ಹೇಳಿದಂತೆ ಶ್ರೀಯುತ ವಿಶ್ವನಾಥ ಹಂಪಿಹೊಳೆಯವರ ಬಗ್ಗೆ ಈಗಾಗಲೇ ಸ್ಮರಣೆ ಮಾಡಿಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಈ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ, ಪುಣ್ಯತಮವಾದಂಥ ಈ ಅವಸರದಲ್ಲಿ ಅವರಿಗೆ
ಶಿವನ ಸಾಯುಜ್ಯ ಒದಗಲಿ ಎಂಬುದಾಗಿ ನಾನು ಆ ಭಗವಂತನಾದಂಥ ಪರಶಿವನ ಸನ್ನಿಧಿಯಲ್ಲಿ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ ನಾನು ಪ್ರಾರ್ಥಿಸ್ಕೊಳ್ತೇನೆ. ಈಗ ಪ್ರಕೃತ ಶಬ್ದ ದೇವತಾ ಪಕ್ಷ ಅಂತ ಈಗಾಗಲೇ ನನಗೆ ಹೇಳಿದ್ದಾರೆ. ಏಕೆಂದರೆ ಈಗ ದೇವತಾ ಅಂತ ಹೇಳಿದ ಕೂಡಲೇ ಈಗಾಗಲೇ ನಮ್ಮ ಪ್ರಭಾಕರ ಜೋಶಿ ಅವರು ಏನು ಹೇಳಬೇಕೋ ಅದನ್ನೆಲ್ಲ ಹೇಳಿಬಿಟ್ಟಿದ್ದಾರೆ. ಆದರೆ ಅದನ್ನು ಈ ಶಾಸ್ತ್ರದ ಚೌಕಟ್ಟಿನಲ್ಲಿ ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ನಮಗೆ ಒಂದು ಕಡೆ ಇವತ್ತಿನ ಸಂಕ್ರಾಂತಿಯ ಸ್ಥಿತಿ ಹೇಗಿದೆ ಅಂದರೆ, ಒಂದು ಕಡೆ ಅಂದರೆ ದೇವರೇ ಬೇಡ ಅಂತ ಒಂದು ಪಕ್ಷ, ದೇವರೇ ಇಲ್ಲ ಅಂತ. ಇನ್ನೊಂದು, ಅನೇಕ ದೇವತೆಯನ್ನು ನಾವು ಪೂಜೆ ಮಾಡ್ತಾ ಇದ್ದೇವೆ, ಅದೇ ಒಂದು ಅಸಂಗತ ಅಂತ ಇನ್ನೊಂದು. ಇಲ್ಲ, ಇದೆಲ್ಲದು ಬೇಕು ಅಂತ ಮತ್ತೊಂದು. ಹೀಗೆ ನಾವು ಒಂದು ರೀತಿ ಗೊಂದಲದಲ್ಲೇ ಸೇರ್ಕೊಬಿಟ್ಟಿದ್ದೇವೆ, ಸಿಲುಕಿಬಿಟ್ಟಿದ್ದೇವೆ. ಹಾಗೆ ನೋಡಿದರೆ ನಮ್ಮ ಶಾಸ್ತ್ರಗಳು ಅಂದರೆ ಮೂಲಭೂತವಾದಂಥ ನಮ್ಮ ಈ ಭಾರತೀಯ ಸಂಸ್ಕೃತಿಯ ಮೂಲ ಪ್ರಮಾಣವಾದಂಥ ವೇದಗಳಲ್ಲಿ ಈ ದೇವತೆಯ ಬಗ್ಗೆ ಏನು ಹೇಳಿದೆ ಅಂತ ಸ್ವಲ್ಪ ಮಟ್ಟಿಗೆ ವಿಚಾರ ಮಾಡಬೇಕಾಗಿದೆ. ಹೀಗೆ ನೋಡಿದರೆ ಈಗಾಗಲೇ ನಮ್ಮ ಚಕ್ರತೀರ್ಥರವರು ಹೇಳಿದ ಹಾಗೆ, ಏಕೆಂದರೆ ಈಗ ಈ ಕಾಮಶಾಸ್ತ್ರ ಅಂತ ನಾವು ಅದನ್ನು ವಿಮರ್ಶೆ ಮಾಡಬೇಕು ಅಂತಾದರೆ ಮೊದಲು ಅವನಿಗೆ ಶಾಸ್ತ್ರ ಅಂದರೆ ಏನು ಅಂತ ಅವನಿಗೆ ಪರಿಜ್ಞಾನ ಇರಬೇಕು. ಅಂದ್ರೆ ಮಾತ್ರ ಅವನಿಗೆ ಅಲ್ಲಿ ಪ್ರವೇಶಕ್ಕೆ ಅಧಿಕಾರ ಅಂತ ತಿಳಿಸಿದ್ದಾರೆ. ಹಾಗೆ ಈ ಶಬ್ದ ದೇವತಾ ಪಕ್ಷವನ್ನು ನಾವು ಹೇಳೋದಿದ್ರೆ, ಅಂದರೆ ಶಬ್ದವೇ ದೇವತೆ ಎಂಬಂಥ ಈ ಅಂಶವನ್ನು ನಾವು ವಿಚಾರ ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಮಟ್ಟಿಗಾದರೂ ಆ ಶಾಸ್ತ್ರದಲ್ಲಿ ಸ್ವಲ್ಪ ಮಟ್ಟಿಗೆ ಗತಿ ಇರಬೇಕು, ಅಥವಾ ರುಚಿಯಾದರೂ ಇರಬೇಕು. ಇಲ್ಲದಿದ್ದರೆ ಅಷ್ಟು ಸುಲಭದಲ್ಲಿ ನಮಗೆ ಅದು ತಲೆಗೆ ಹೋಗೋದು ಸ್ವಲ್ಪ ಕಷ್ಟ. ಹಾಗೆ ನೋಡಿದರೆ ಈ ಶಬ್ದ ದೇವತಾ ಪಕ್ಷವನ್ನು ಅಂಗೀಕಾರ ಮಾಡಿರೋದು ಪೂರ್ವಮೀಮಾಂಸಾ ಶಾಸ್ತ್ರ. ಅಂದರೆ ವೇದಾರ್ಥವನ್ನು ತಾತ್ಪರ್ಯ ನಿರ್ಣಯವನ್ನು ಮಾಡಲಿಕ್ಕೆ ಹೊರಟಿರುವಂಥದ್ದು ಪೂರ್ವಮೀಮಾಂಸಾ ಶಾಸ್ತ್ರ. ಇಲ್ಲಿ ನಮ್ಮಲ್ಲಿ ಸಾಮಾನ್ಯವಾಗಿ ಅರ್ಥದೇವತಾ ಪಕ್ಷವನ್ನು ನಾವು ಅಂಗೀಕಾರ ಮಾಡಿದ್ದೇವೆ, ಅದು ನಮ್ಮ ಸಂಸ್ಕಾರದಲ್ಲಿ ಬಂದ್ಬಿಟ್ಟಿದೆ. ಈಗ ದೇವತೆ ಇಲ್ಲ, ದೇವತೆ ವಿಗ್ರಹ ಇಲ್ಲ ಅಂಥೇಳಿ ನಾವು ಹೇಳಿದರೆ ಅದನ್ನು ನಾವು ಯಾರೂ ಒಪ್ಪಲಿಕ್ಕೆ ತಯಾರಿಲ್ಲ. ಯಾಕೆಂದರೆ ನಮಗೆ ಅದು ಒಂದು ರೀತಿ ರಕ್ತಗತವಾದಂಥ ಸಂಸ್ಕಾರದಲ್ಲಿ ಬಂದ್ಬಿಟ್ಟಿದೆ. ಈಗ ಗಣಪತಿ ಅಂತಿದೆ, ಗಣಪತಿ ಅಂತ ಶಬ್ದ ಹೇಳಿದ ಕೂಡಲೇ ನಮಗೆ ಗಣಪತಿಯ ವಿಗ್ರಹ ಹೀಗಿದೆ ಅಂದರೆ ಆನೆಯ ಸೊಂಡಿಲು ಮುಖ, ಹೀಗೆ ಒಂದು ಕಲ್ಪನೆ ಇದೆ. ಈಶ್ವರ, ವಿಷ್ಣು, ದುರ್ಗಾ, ಹೀಗೆ ಆಯಾ ದೇವತೆಗಳ ಶಬ್ದವನ್ನು ಹೇಳಿದರೆ ನಮಗೆ ಮನಸ್ಸಿನಲ್ಲಿ ಒಂದು ಕಲ್ಪನೆ ಬಂದ್ಬಿಡ್ತದೆ. ಯಾಕೆಂದರೆ ನಾವು ಆ ಸಂಸ್ಕಾರದಲ್ಲಿ ದೃಢವಾದಂಥ ಬುದ್ಧಿಯನ್ನು ಇಟ್ಕೊಂಡ್ಬಿಟ್ಟಿದ್ದೇವೆ. ಅಂದರೆ ನಮಗದು ಜನ್ಮಶಃ ಬಂದ್ಬಿಟ್ಟಿದೆ. ಈ ಶಬ್ದ ದೇವತಾ ಪಕ್ಷವನ್ನು ಇಟ್ಕೊಂಡ್ರೂ ಕೂಡ ನಮಗೆ ವಿಚಾರ ಮಾಡಿದರೆ ಅದರಲ್ಲಿ ಯಾವುದೇ ತೊಡಕಿಲ್ಲ. ಯಾಕೆಂದರೆ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ ಎಂಬುದು ನಮ್ಮ ಮೂಲಭೂತವಾದಂಥ ಉಪನಿಷತ್ ಸಿದ್ಧಾಂತ. ಈ ಸಿದ್ಧಾಂತವನ್ನು ಈ ಶಬ್ದ ದೇವತಾ ಪಕ್ಷದಲ್ಲೂ ಕೂಡ ನಾವು ಅಂಗೀಕಾರ ಮಾಡಿದ್ದಾರೆ. ಆದರೆ ಬಹಳ ಸೂಕ್ಷ್ಮವಾಗಿರುವಂಥ ವಿಷಯ ಆದ್ದರಿಂದ ಅದನ್ನು ನಾವು ಸ್ವಲ್ಪ ವಿಮರ್ಶೆ ಮಾಡಿ ಅದನ್ನು ಮನಸ್ಸಿಗೆ ತಂದ್ಕೊಳ್ಬೇಕಾಗಿದೆ ಅಷ್ಟೇ. ಈ ಶಬ್ದ ದೇವತಾ ಪಕ್ಷ, ಅರ್ಥದೇವತಾ ಪಕ್ಷ, ಹೀಗೆ ಇದು ಶಾಸ್ತ್ರೀಯವಾದಂಥ ಒಂದು ಪ್ರಕ್ರಿಯೆ. ನಮ್ಮ ಲೌಕಿಕರಿಗೆ ನಮಗೆ ಅದೆಲ್ಲ ಬೇಕಾಗಿಯೂ ಇಲ್ಲ, ನಮಗದು ತಲೆಗೆ ಹೋಗೋದು ಇಲ್ಲ. ಈಗ ನಾವು ದೇವರು ಅಂತ ಹೇಳ್ತೇವೆ, ಪ್ರತಿನಿತ್ಯ ಪೂಜೆ ಮಾಡ್ತೇವೆ ಅಥವಾ ದೇವಸ್ಥಾನಕ್ಕೆ ಹೋಗ್ತೇವೆ. ಇದು ಒಂದು ರೀತಿಯಲ್ಲಿ ದೇವತಾ ಪಕ್ಷ. ಅಂದರೆ ಸಾಮಾನ್ಯವಾಗಿ ಇದಕ್ಕೆ ಹೇಳೋದಿದ್ರೆ ಪುರಾಣಾದಿಗಳಲ್ಲಿ ಪ್ರಸಿದ್ಧವಾದಂಥ ಈ ದೇವತಾ ವಿಗ್ರಹಾದಿಗಳನ್ನು ಇಟ್ಟುಕೊಂಡು, ಅಂದರೆ ಅತ್ಯಂತ ನಾವು ಜನಸಾಮಾನ್ಯರು ಅಂತ ಇಟ್ಟುಕೊಂಡು ಅದನ್ನು ನಾವು ಆರಾಧನೆ ಮಾಡ್ತಾ ಬಂದಿದ್ದೇವೆ. ಅಂದರೆ ನಮ್ಮ ಲೆವೆಲ್ ಅಲ್ಲಿದೆ ಅಂತ ಅರ್ಥ. ಇದು ಜ್ಞಾನಿಗಳಾದವರಿಗೆ ಬೇಕಾಗಿಲ್ಲ.
ಅಲ್ಲಿ ಜ್ಞಾನಿಗಳಿಗೆ ಹೃದಯ ಹರಿಹಿ ಅಂತ ಹೇಳಿಬಿಟ್ಟಿದ್ದಾರೆ. ಅವನಿಗೆ ಈ ಮೋಕ್ಷ ಪ್ರಾಪ್ತಿಗೆ ಅಂದರೆ ಆ ತತ್ವಜ್ಞಾನವನ್ನು ಹೊಂದಿದಂಥ ಯಾರೋ ಒಬ್ಬರು ಮಹನೀಯರು ಯಾರಿದ್ದಾರೋ ಅಂಥವರಿಗೆ ಆ ಸ್ಥಿತಿಗೆ ಹೋದಾಗ ಅವರಿಗೆ ಈ ವಿಗ್ರಹಗಳು ಅಥವಾ ಈ ಕರ್ಮದಲ್ಲಿ ಇರುವಂಥ ದೇವತೆನೋ ಇದು ಯಾವುದು ಬೇಕಾಗಿಲ್ಲ. ಅವರಿಗೆ ಜ್ಞಾನಾಂ ಹೃದಯ, ತಮ್ಮ ಹೃದಯದಲ್ಲೇ ಅಂದರೆ ಅಂತರ್ಮುಖವಾಗಿ ಅವರು ಅದನ್ನು ಉಪಾಸನೆ ಮಾಡ್ತಾರೆ. ಅದೊಂದೇ ಉಪಾಸನೆ. ಈಗ ನಾವು ಹೇಳೋದಿದ್ರೆ ನಮಗೆ ಬೇಕಾದಷ್ಟು ನಮ್ಮ ಮಹನೀಯರು ಅಂಥ ಮಹಾತ್ಮರು ನಮಗಿದ್ದಾರೆ. ರಾಮಕೃಷ್ಣ ಪರಮಹಂಸರು, ಅಥವಾ ಇನ್ನೂ ಈ ಕಡೆ ಭಗವಾನ್ ಶ್ರೀಧರ ಸ್ವಾಮಿಗಳು, ಅಥವಾ ಈ ಕಡೆ ಬಂದರೆ ಶೃಂಗೇರಿ ಪರಂಪರೆಯಲ್ಲಿ ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು, ಹೀಗೆ ಬಹಳಷ್ಟು ಜನ, ಅಥವಾ ರಮಣ ಮಹರ್ಷಿಗಳು, ಹೀಗೆ ನಾವು ಹುಡುಕ್ತಾ ಹೋದರೆ ಅಂದರೆ ಸಾಕಷ್ಟು ಜನ ಸಿಗದೆ ಹೋದರೂ ತುಂಬ ಜನ ಮಹನೀಯರು ಅಂಥವ್ರು ಸಿಗ್ತಾರೆ. ಅದು ವಿಚಾರ ಬೇರೆ. ಅದು ಆ ಸ್ತರಕ್ಕೆ ಹೋದ್ಮೇಲೆ ನಾವೀಗ ಇರೋದು ವರ್ತಮಾನದಲ್ಲಿರೋದು ಈ ಪೌರಾಣಿಕವಾದಂಥ ಪ್ರಸಿದ್ಧಿಯನ್ನು ಇಟ್ಕೊಂಡು, ಅಂದರೆ ಈ ದೇವತಾ ವಿಗ್ರಹವನ್ನು ಇಟ್ಕೊಂಡು ನಾವು ಇವತ್ತು ನಮ್ಮ ಉಪಾಸನೆ, ನಮ್ಮ ಅನುಷ್ಠಾನವನ್ನು ನಡೆಸ್ತಾ ಇದ್ದೇವೆ. ಈ ಎರಡರ ಮಧ್ಯದಲ್ಲಿ ಇನ್ನೊಂದು ಕರ್ಮ ಸಿದ್ಧಾಂತ ಅಂತ ಒಂದಿದೆ. ಆ ಕರ್ಮ ಸಿದ್ಧಾಂತದಲ್ಲಿ ತೊಡಕು ಏನಿದೆ ಅಂದರೆ, ನಾವು ಈ ದೇವತಾ ವಿಗ್ರಹವನ್ನು ಅಲ್ಲಿ ಒಪ್ಪಲಿಲ್ಲ ಅಂದರೆ ಅದಕ್ಕೇನು ವಿರೋಧ ಇಲ್ಲ. ಅದನ್ನೇ ಈ ಕರ್ಮ ಸಿದ್ಧಾಂತವನ್ನು ಹೇಳಲಿಕ್ಕೆ ಹೊರಟಿರೋದು ಪೂರ್ವಮೀಮಾಂಸಾ ಶಾಸ್ತ್ರ. ಅಂದರೆ ವೇದದ ತಾತ್ಪರ್ಯಾರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಹೊರಟಿರುವಂಥದ್ದು ಈ ಮೀಮಾಂಸಾ ಶಾಸ್ತ್ರ. ಜೊತೆಗೆ ಈ ವೇದದಲ್ಲಿ ಹೇಳಿದಂಥ ಈ ಕರ್ಮ ಸಿದ್ಧಾಂತ ಅಂದರೆ ಯಜ್ಞ ಯಾಗಾದಿಗಳ ಸ್ವರೂಪವನ್ನು, ಅದರ ಅನುಷ್ಠಾನ ಕ್ರಮವನ್ನು ಹೇಳಲಿಕ್ಕೆ ಹೊರಟಿರೋದು ಈ ವೇದದ ಪೂರ್ವಭಾಗ. ಅಂದರೆ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಅಂತ ಎರಡು ವಿಭಾಗ ಇದೆ. ಅದರಲ್ಲಿ ಆ ಜ್ಞಾನಕಾಂಡವನ್ನು ಹೇಳಲಿಕ್ಕೆ ಹೊರಟಿರೋದು ವೇದದ ಉತ್ತರ ಭಾಗ, ಅದಕ್ಕೆ ಉಪನಿಷತ್ ಭಾಗ ಅಂತ ಹೇಳ್ತೇವೆ. ಈ ಕರ್ಮಕಾಂಡವನ್ನು ಅಂದರೆ ಯಜ್ಞಯಾಗಾದಿಗಳ ಸ್ವರೂಪವನ್ನು ಹೇಳಲಿಕ್ಕೆ ಹೊರಟಿರೋದು ಇದು ಪೂರ್ವಮೀಮಾಂಸಾ ಅಂದರೆ ಪೂರ್ವಕಾಂಡ ಅಂತ. ಇದು ಸಾಮಾನ್ಯವಾಗಿ ನಮಗೆಲ್ಲರಿಗೂ ಗೊತ್ತಿರುವ ಅಂಶನೇ. ಆದರೂ ಸಹ ಇವತ್ತಿನ ಸ್ಥಿತಿಯಲ್ಲಿ, ಇವತ್ತಿನ ಲೌಕಿಕ ಪ್ರಪಂಚದಲ್ಲಿ ನಾವು ಇದನ್ನು ಹೇಳ್ಕೊಳ್ಬೇಕಾಗ್ತದೆ. ವಿದ್ವಾಂಸರಿಗೆ ಗೊತ್ತಿದೆ, ಅವರಿಗೇನು ಹೇಳಬೇಕಾದ್ದಿಲ್ಲ. ಹಾಗಾದರೆ ಇದ್ರ ಬಗ್ಗೆ ಏನೂ ಕಲ್ಪನೆ ಇಲ್ಲದೆ ಹೋದವರಿಗೂ ಹೇಳಬೇಕಾದ್ದಿಲ್ಲ, ಚೆನ್ನಾಗಿ ತಿಳ್ಕೊಂಡವರಿಗೂ ಹೇಳಬೇಕಾದ್ದಿಲ್ಲ, ಏನೂ ಗೊತ್ತಿಲ್ಲದೆ ಹೋದವರಿಗೂ ಹೇಳಬೇಕಾದ್ದಿಲ್ಲ. ಹಾಗಾದರೆ ಹೇಳಬೇಕಾದ್ದು ಯಾರಿಗೆ ಅಂದರೆ, ನಾವು ಈ ಅಲ್ಪ ಸ್ವಲ್ಪ ಕಲ್ಪನೆ ಇದ್ದವರಿಗೆ ನಮಗೆ ಸ್ವಲ್ಪ ಹೇಳಬೇಕಾಗ್ತದೆ ಅಷ್ಟೆ. ಇಲ್ಲಿ ಈ ಮೀಮಾಂಸಾ ಶಾಸ್ತ್ರದಲ್ಲಿ ವಿಶೇಷವಾಗಿ ನಮಗೆ ಕುಮಾರಲ ಭಟ್ಟಪಾದರು ಈ ವೇದದ ಪ್ರಾಮಾಣ್ಯವನ್ನು ಎತ್ತಿ ಹಿಡಿದವರು. ಅಲ್ಲಿಗೆ ನಾವು ಈ ಶಬ್ದ ದೇವತಾ ಪಕ್ಷವನ್ನು ನಾವು ಹೇಳೋದಿದ್ರೆ ನಾವು ಈ ಕುಮಾರಲ ಭಟ್ಟರನ್ನೇ ನಾವು ಶರಣ ಹೊಂದಬೇಕು. ಈ ಮೀಮಾಂಸಾ ಶಾಸ್ತ್ರವನ್ನು ಅಂದರೆ ಜೈಮಿನಿ ಮಹರ್ಷಿಗಳಿಂದ ಈ ಪ್ರಣೀತವಾದಂಥ ಪೂರ್ವಮೀಮಾಂಸಾ ಶಾಸ್ತ್ರದಲ್ಲಿ ಅದನ್ನು ವಾರ್ತಿಕಕಾರರು ಅಂತ ಅವ್ರ ಕಥೆ ತುಂಬ ಇದೆ. ಅದೀಗ ಪ್ರಾಸಂಗಿಕವಾದರೂ ಕೂಡ ಒಂದು ರೀತಿಯಲ್ಲಿ ಅಪ್ರಸಕ್ತವೇ ಸರಿ. ಒಟ್ಟಿನಲ್ಲಿ ನಾವು ಇವತ್ತು ವೇದವನ್ನು ಹೇಳ್ತಾ ಇದ್ದೇವೆ, ಈ ವೇದವನ್ನು ಕೇಳ್ತಾ ಇದ್ದೇವೆ ಅಂತಾದರೆ ಅದಕ್ಕೆ ನಾವು ಹೇಗೆ ಶಂಕರಾಚಾರ್ಯರನ್ನು ನಾವು ಸ್ಮರಣೆ ಮಾಡಬೇಕೋ ಅದೇ ರೀತಿಯಲ್ಲಿ ಕುಮಾರಲ ಭಟ್ಟಪಾದನ್ನು ಕೂಡ ಸ್ಮರಣೆ ಮಾಡಬೇಕು. ಇವತ್ತು ವೇದ ಭಾರತದಲ್ಲಿ ಉಳ್ಕೊಂಡಿದೆ ಅಂತಾದರೆ, ಆ ವೇದದ ಪ್ರಾಮಾಣ್ಯವನ್ನು ಉಳಿಸ್ಕೊಟ್ಟಿದ್ದಾರೆ ನಮ್ಮ ಹಿಂದಿನ ಮಹರ್ಷಿಗಳು, ಮಹಾತ್ಮರು ಅಂತಾದರೆ ಈ ಎರಡು ಜನರನ್ನು ನಾವು ಸ್ಮರಣೆ ಮಾಡಬೇಕು. ಮೊದಲನೇದಾಗಿ ಕುಮಾರಲ ಭಟ್ಟಪಾದರು. ಅವರ ನಂತರದ ಕಾಲಿನಲ್ಲಿ ಅಂದರೆ ಅವರ ಸಮಕಾಲಿಕರು ಅಂತ ಹೇಳ್ಬೋದು, ಅಥವಾ ಕಿರಿಯ ಸಮಕಾಲಿಕರು ಅಂತ ಹೇಳ್ಬೋದು, ಭಗವಾನ್ ಶಂಕರಾಚಾರ್ಯರು, ಭಗವತ್ಪಾದ ಶಂಕರಾಚಾರ್ಯರು. ಇಲ್ಲಿ ನಮ್ಮ ಈ ಭಾರತೀಯ ಪರಂಪರೆಯಲ್ಲಿ ಈ ಪಾದ ಅಂದರೆ ಪೂಜ್ಯಾರ್ಥದಲ್ಲಿರುವಂಥ ಪಾದಶಬ್ದ, ಆ ಪಾದ ಎಂಬಂಥ ಪೂಜ್ಯಾರ್ಥಕವಾದಂಥ ಶಬ್ದವನ್ನು ನಮ್ಮ ಈ ಪರಂಪರೆಯಲ್ಲಿ ನೋಡಿದರೆ ನಮಗೆ ಸಿಗೋದು ಎರಡು ವ್ಯಕ್ತಿಗಳಲ್ಲಿ. ಮೊದಲನೇದಾಗಿ ಕುಮಾರಲ ಭಟ್ಟಪಾದಾಹ ಅಂತ ನಮಗೆ ನಮ್ಮ ಪರಂಪರೆಯಲ್ಲಿ ಈ ಒಂದು ಶಬ್ದ ಪ್ರಯೋಗ ಇದೆ. ಕುಮಾರಲ ಭಟ್ಟರು ಅಂತ ಹೇಳೋದಿಲ್ಲ, ಕುಮಾರಲ ಭಟ್ಟಪಾದಾಹ ಅಂತಲೇ ಹೇಳೋದು.
ಹಾಗೆ ಶಂಕರ ಭಗವತ್ಪಾದಾಹ ಅಂತಲೇ ಆ ಪಾದ ಶಬ್ದ ಪೂಜ್ಯಾರ್ಥಕವಾದಂಥ ಗುರುಸ್ಥಾನದಲ್ಲಿ ಪ್ರಯೋಗಿಸಲ್ಪಡಬೇಕಾದಂಥ ಪಾದ ಶಬ್ದ ಮೂಲಭೂತವಾಗಿ ನಮ್ಮ ಪರಂಪರೆಯಲ್ಲಿ ಬಂದಿರೋದು ಎರಡೇ ಎರಡು ವ್ಯಕ್ತಿಗಳಲ್ಲಿ. ಈಗ ನಾವು ಅದನ್ನು ಲೌಕಿಕವಾಗಿ ಅಂದರೆ ಗೌಣಪ್ರಯೋಗ ಎಷ್ಟೋ ಇರ್ಬೋದು, ಅದು ಬೇರೆ. ಒಟ್ಟಿನಲ್ಲಿ ಕುಮಾರಲ ಭಟ್ಟಪಾದಾಹ ಅಂತಲೇ ನಮ್ಮ ಪರಂಪರೆಯಲ್ಲಿ ಅದಕ್ಕೆ ಅಂದರೆ ಎಲ್ಲ ದಾರ್ಶನಿಕರು, ಎಲ್ಲ ವಿದ್ವಾಂಸರು, ಎಲ್ಲ ಪಂಡಿತರು ಒಪ್ಪಿಕೊಂಡು ಬಂದಂಥ ಈ ಒಂದು ಶಬ್ದ ಪ್ರಯೋಗ ಶಂಕರ ಭಗವತ್ಪಾದಾಹ ಮುಗಿದೋಯ್ತು, ಮತ್ತು ಅದರ ಬಗ್ಗೆ ಪ್ರಶ್ನೆ ಇಲ್ಲ. ಈ ವೇದದ ಪ್ರಾಮಾಣ್ಯವನ್ನು ಒಪ್ಪಬೇಕಾದ್ರೆ ಅಂದರೆ ಒಂದು ಕಾಲದಲ್ಲಿ ಈ ನಾಸ್ತಿಕ ಮತಕ್ಕೆ ರಾಜಾಶ್ರಯ ಇತ್ತು. ವೇದದ ಪ್ರಾಮಾಣ್ಯ ಪೂರ್ತಿಯಾಗಿ ನಿರಾಕರಣೆ ಆಗ್ಬಿಟ್ಟಿತ್ತು. ಆಗ ವೇದಕ್ಕೆ ಪ್ರಾಮಾಣ್ಯವನ್ನು ಹೇಳಿ ಅದರ ಸ್ಥಾಪನೆಯನ್ನು ಮಾಡೋದಕ್ಕೆ ಹೊರಟವರು ಕುಮಾರಲ ಭಟ್ಟಪಾದರು. ವೇದದ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಿದವರು ಕುಮಾರಲ ಭಟ್ಟರು, ಅದನ್ನು ಪ್ರಚಾರ ಮಾಡಿದವರು ಮತ್ತು ವೇದದ ಉತ್ತರ ಭಾಗವಾದಂಥ ಈ ಉಪನಿಷತ್ತಿನ ಭಾಗಕ್ಕೆ ಅಂದರೆ ವೇದಾಂತ ಎಂಬಂಥ ಭಾಗಕ್ಕೆ ಸರಿಯಾಗಿ ಅರ್ಥ ನಿರ್ಣಯವನ್ನು ಯಥಾರ್ಥ ಸ್ವರೂಪದಲ್ಲಿ ಅರ್ಥ ನಿರ್ಣಯವನ್ನು ಮಾಡಿ ಅದನ್ನು ಸ್ಥಾಪನೆ ಮಾಡಿದವರು ಶಂಕರ ಭಗವತ್ಪಾದರು. ಹೀಗೆ ನಾವು ಈ ಶಂಕರ ಭಗವತ್ಪಾದರ ಈ ವೇದಾಂತದ ವಿಚಾರವನ್ನು ನಾವು ಇವತ್ತು ಎಷ್ಟೋ ಕೇಳ್ತೇವೆ ಮತ್ತು ನಮ್ಮಲ್ಲಿ ನಾವು ಸಾಕಷ್ಟು ತಿಳ್ಕೊಂಡಿದ್ದೇವೆ. ಆದರೆ ಈ ಪೂರ್ವಮೀಮಾಂಸಾ ಶಾಸ್ತ್ರದ ಬಗ್ಗೆ ನಮ್ಮಲ್ಲಿ ಕಲ್ಪನೆ ತುಂಬ ಕಡಿಮೆ. ಅದಕ್ಕೆ ಅನೇಕ ಕಾರಣ ಇರ್ಬೋದು. ಅದರ ಅಧ್ಯಯನದ ಪರಂಪರೆ ಇವತ್ತು ಸ್ವಲ್ಪ ಕ್ಷೀಣಿಸ್ತಾ ಇರ್ಬೋದು, ಅಥವಾ ಇನ್ನೂ ಅನೇಕ ಅದಕ್ಕೆ ಕೆಲವು ತೊಡಕು ಇದೆ. ಏಕೆಂದರೆ ಈ ಮೀಮಾಂಸವನ್ನು ಓದಬೇಕಾದ್ರೆ ಮೊದಲು ವೇದಾಧ್ಯಯನ ಆಗಿರಬೇಕು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ವ್ಯಾಕರಣಾದಿ ವೇದಾಂಗಗಳ ಪರಿಚಯ ಇರಬೇಕು, ಆಮೇಲೆ ಮೀಮಾಂಸಾ ಶಾಸ್ತ್ರವನ್ನು ಓದಬೇಕು. ಹೀಗೆ ಈ ಕೆಲವು ತೊಡಕುಗಳಿದೆ. ಹಾಗಾಗಿ ಮೀಮಾಂಸಾ ಶಾಸ್ತ್ರದ ಅಧ್ಯಯನದ ಪರಂಪರೆಯು ಸ್ವಲ್ಪ ಕ್ಷೀಣಿಸ್ತಾ ಇರಲಿಕ್ಕೆ ಕಾರಣವೂ ಆಗಿರಬಹುದು. ಒಟ್ಟಿನಲ್ಲಿ ಈ ಕರ್ಮಕಾಂಡದಲ್ಲಿ ಈ ಶಬ್ದ ದೇವತೆಯನ್ನು ಒಪ್ಪಿದ್ದಾರೆ. ಶಬ್ದ ದೇವತೆಯನ್ನು ಯಾಕೆ ಒಪ್ಪಬೇಕಾಯಿತು ಅಂತ ಕೇಳಿದರೆ, ಈ ಶಬ್ದ ದೇವತಾ ಮತ್ತು ಅರ್ಥದೇವತಾ ಎಂಬಂಥ ಈ ದೇವತಾ ಭೇದದಲ್ಲಿ ಇಲ್ಲಿ ಪರಸ್ಪರ ಯಾವುದೇ ವಿರೋಧ ಏನೂ ಇಲ್ಲ. ಆದರೆ ವೇದಾಂತಿಗಳಿಗೂ ಮೀಮಾಂಸಕರಿಗೂ ಪರಸ್ಪರ ವಿರೋಧ ಇದೆ ಅಂತ ನಮ್ಮಲ್ಲಿ ಒಂದು ರೀತಿಯ ಕಲ್ಪನೆ ಬಂದ್ಬಿಟ್ಟಿದೆ. ಅದು ಹೇಗೆ ಬಂದಿದೆಯೋ ಅದು ವಿಚಾರ ಮಾಡಿದರೆ ನಮಗೆ ಗೊತ್ತಾಗ್ತಾ ಇಲ್ಲ. ಏಕೆಂದರೆ ನಾವು ಈ ಅಂದರೆ ಕರ್ಮ ಸಿದ್ಧಾಂತ ಅಂದರೆ ಉಪನಿಷತ್ ಸಿದ್ಧಾಂತಕ್ಕೂ ಪರಸ್ಪರ ವಿರೋಧ ಇದೆ. ಮೀಮಾಂಸಾ ಶಾಸ್ತ್ರ ಹೇಳೋದು ಈಶ್ವರನನ್ನು ಒಪ್ತಾ ಇಲ್ಲ, ಮೀಮಾಂಸಕರು ಈಶ್ವರನ ವಿದ್ವೇಷಿಗಳು, ಹೀಗೆಲ್ಲ ಒಂದಿಷ್ಟು ವಾದ ಇದೆ. ಇದು ಒಂದು ರೀತಿಯಲ್ಲಿ ಯಾವುದೋ ಒಂದು ಹಂತದಲ್ಲಿ ಅದು ಬೆಳೆದು ಬಂದ್ಬಿಟ್ಟಿದೆ. ಏಕೆಂದರೆ ಈ ಕುಮಾರಲ ಭಟ್ಟಪಾದರೆ ತಮ್ಮ ಶ್ಲೋಕವಾರ್ತಿಕದಲ್ಲಿ ಆತ್ಮವಾದ ಅಂತ ಒಂದಿದೆ. ಆತ್ಮವಾದದಲ್ಲಿ ಅವರು ಮೀಮಾಂಸಕ ಸಿದ್ಧಾಂತವಾದಂಥ ಸಮ್ಮತವಾದಂಥ ಆತ್ಮಸ್ವರೂಪವನ್ನು ಹೇಳಿದರು. ಅವರಿಗೆ ಈ ವೇದ ಪೂರ್ವ ಭಾಗದ ವೇದದ ಪ್ರಾಮಾಣ್ಯವನ್ನು ಹೇಳಬೇಕಾದ್ರೆ ಆತ್ಮ ಅಥವಾ ಪ್ರಪಂಚ ಅಥವಾ ಜೀವ ಮೋಕ್ಷ ಇದು ಅವರ ವಿಷಯ ಆಗಿರಲಿಲ್ಲ. ಆದರೆ ಪ್ರಾಸಂಗಿಕವಾಗಿ ಅಲ್ಲಿ ಒಬ್ಬ ಜೀವಾತ್ಮ ಅಂತ ಒಬ್ಬಿದ್ದಾನೆ, ಅವನು ಈ ಶರೀರ ಇಂದ್ರಿಯಾದಿಗಳಿಗಿಂತ ಭಿನ್ನನಾದವನು, ಅವನು ನಿತ್ಯ ಹಾಗೂ ಪರಲೋಕದಲ್ಲಿ ಅನುಭವಿಸಲ್ಪಡುವಂಥ ಸ್ವರ್ಗಾದಿ ಸುಖಗಳಿಗೆ ಅವನೇ ಅಧಿಕಾರಿ, ಅದನ್ನು ಭೋಗಿಸುವವನು ಅವನು ಶರೀರಾದಿಗಳಿಗಿಂತ ಭಿನ್ನನಾದಂಥ ಇನ್ನೊಬ್ಬ ಇದ್ದಾನೆ, ಅವನೇ ನಿತ್ಯನಾದಂಥ ಜೀವಾತ್ಮ ಅಂತ ಒಂದು ಅಂಶವನ್ನು ಸ್ಥಾಪನೆ ಮಾಡಬೇಕಾಯ್ತು. ಅದನ್ನು ಹೇಳಿದರು. ಅದನ್ನು ಹೇಳಿ ಆಗ ಅಲ್ಲಿ ಒಂದು ಮಾತನ್ನು ಹೇಳಿದರು. ಇತ್ಯಾಹ ನಾಸ್ತಿಕ್ಯ ನಿರಾಕರಿಷ್ಣು ಆತ್ಮಾಸ್ಥಿತಾಂ ಭಾಷ್ಯಕೃತತ್ರ ಯುಕ್ತಿಯ ದೃಢತ್ವಮೇತದ್ವಿಷಯ ಪ್ರಬೋಧ ಪ್ರಯಾತಿ ವೇದಾಂತ ನಿಷೇವಣೇನ. ಇದು ಕುಮಾರಲ ಭಟ್ಟಪಾದರ ಆತ್ಮವಾದದಲ್ಲಿ ಕೊನೆಯ ಶ್ಲೋಕ. ಇತ್ಯಾಹ ನಾಸ್ತಿಕ್ಯ ನಿರಾಕರಿಷ್ಣು ಆತ್ಮಾಸ್ಥಿತಾಂ ಭಾಷ್ಯಕೃತತ್ರ ಯುಕ್ತಿಯ. ಭಾಷ್ಯಕಾರರು ಯುಕ್ತಿಯಿಂದ ಈ ನಾಸ್ತಿಕರನ್ನು ಖಂಡನೆ ಮಾಡಿ
ಈ ಶರೀರಾದಿಗಳಿಗಿಂತ ಭಿನ್ನನಾದಂಥ ಇನ್ನೊಬ್ಬ ನಿತ್ಯನಾದಂಥ ಒಬ್ಬ ಆತ್ಮ ಅಂತ ಇದ್ದಾನೆ ಅಂತ ಹೇಳಿದರು. ನಿಮಗೆ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ವಿಚಾರ ಬೇಕೋ? ಅದಕ್ಕೆ ನೀವು ಪ್ರಯಾತಿ ವೇದಾಂತ ನಿಷೇವಣೇನ, ಅಲ್ಲಿ ವೇದಾಂತ ಶಾಸ್ತ್ರಕ್ಕೆ ನೀವು ಅಧ್ಯಯನ ಮಾಡಬೇಕು ಅಂತ ಅಲ್ಲಿಗೆ ಚೀಟಿ ಕೊಟ್ಬಿಟ್ರು. ದೃಢತ್ವಮೇತದ್ ವಿಷಯ ಪ್ರಬೋಧ ಪ್ರಯಾತಿ ವೇದಾಂತ ನಿಷೇವಣೆ, ನೀವು ಅಲ್ಲಿ ಹೋಗಿ ಅದನ್ನು ಚಿಂತನೆ ಮಾಡ್ರಿಯಪ್ಪ ಅಂತ ಅವ್ರು ಹೇಳಿದರು. ಅಂದರೆ ಇದನ್ನು ನೋಡಿದರೆ ಈ ಪೂರ್ವೋತ್ತರ ಮೀಮಾಂಸೆಗಳಿಗೆ ಯಾವುದೇ ಪರಸ್ಪರ ಒಂದು ರೀತಿ ವಿರೋಧ ನಮಗೆಲ್ಲೂ ತೋರೋದಿಲ್ಲ. ಒಂದಕ್ಕೊಂದಕ್ಕೆ ಪರಸ್ಪರ ವಿಶ್ವಾಸನೆ ನಮಗೆ ತೋರ್ತಾ ಇದೆಯೇ ವಿನಃ ಇಲ್ಲಿ ಯಾವುದೇ ನಮಗೆ ವಿರೋಧ ನಮಗೆ ತೋರ್ತಾ ಇಲ್ಲ. ಇಲ್ಲಿ ಶಬ್ದ ದೇವತಾ ಪಕ್ಷವನ್ನು ಯಾಕೆ ಇವರು ಅಂಗೀಕಾರ ಮಾಡಬೇಕಾಯಿತು ಅಂದರೆ ಇದಕ್ಕೆ 2-3 ಕಾರಣ ಇದೆ. ಮೊದಲನೇದಾಗಿ ನಾಸ್ತಿಕ ಮತವನ್ನು, ಅಂದರೆ ಚಾರ್ವಾಕರು ಅಥವಾ ವಿಶೇಷವಾಗಿ ಬೌದ್ಧರು ಅಥವಾ ಜೈನರು, ಇನ್ನೂ ಕೇಳಿದರೆ ಪೂರ್ವ ಪಕ್ಷ ಅಲ್ಲಿ ಬೌದ್ಧರದ್ದು, ವೇದದ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಿದವರು ಆಸ್ತಿಕರು. ಈ ನಾಸ್ತಿಕ ಮತವನ್ನು ಖಂಡನೆ ಮಾಡಬೇಕಾದ್ರೆ ಯಜ್ಞಯಾಗಾದಿಗಳಲ್ಲಿ ದೇವತೋದ್ದೇಶನ ದ್ರವ್ಯವನ್ನು ತ್ಯಾಗ ಮಾಡೋದು ಅಂತ ಒಂದಿದೆ. ಆ ದೇವತೆ ಅಂತ ಹೇಳೋದು ಅದಕ್ಕೆ ಆಕಾರ ಇದೆ. ಅಂದರೆ ನಮಗೆಲ್ಲ ಇದ್ದಾಗೆ ಸಾವಯವ, ಕೈ ಕಾಲು ಕಣ್ಣು, ಹೀಗೆ ವಜ್ರ ಹಸ್ತಃ ಪುರಂದರಃ, ಹೀಗೆಲ್ಲ ಒಂದಿಷ್ಟು ವೇದದಲ್ಲೇ ಹೇಳ್ತಾ ಇದೆ. ಯಾವುದು ಸಾವಯವವಾಗಿದೆಯೋ ಅದು ಅನಿತ್ಯ ಅಂತ ಒಂದು ಯುಕ್ತಿ ಇದೆ. ಅಂದರೆ ಈ ಬೌದ್ಧಾದಿ ನಾಸ್ತಿಕ ಮತಗಳೆಲ್ಲ ತರ್ಕದ ಬಲದ ಮೇಲೆ ನಿಂತಿವೆ. ಹಾಗಾಗಿ ಅದಕ್ಕೆ ಅವರು ವೇದವನ್ನು ಒಪ್ಪೋದಿಲ್ಲ. ಹಾಗಾಗಿ ಅವರಿಗೆ ವೇದ ಪ್ರಮಾಣವನ್ನು ಹೇಳಿದರೆ ಅವರು ಒಪ್ಪೋದಿಲ್ಲ, ಅದನ್ನು ಹೇಳಬೇಕಾದ್ದು ಇಲ್ಲ. ಆಗ ಏನು ಮಾಡಬೇಕಾಯಿತು ಅಂದರೆ ತರ್ಕದ ಯುಕ್ತಿಯನ್ನೇ ಹೇಳಿ ಈ ವೇದದ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಬೇಕಾಯಿತು. ಅದಕ್ಕೋಸ್ಕರವಾಗಿ ಕೆಲವು ಸೈದ್ಧಾಂತಿಕವಾದಂಥ ಕೆಲವು ನಿರ್ಣಯವನ್ನು ತಗೊಂಡ್ರು. ಅಂದರೆ ಯುಕ್ತಿ, ತರ್ಕ ಅಂದರೆ ಯುಕ್ತಿ ಅಂತ ಅರ್ಥ. ಆ ರೀತಿಯಾದಂಥ ಅವಿರುದ್ಧವಾದಂಥ ವೇದಕ್ಕೆ ಅವಿರುದ್ಧವಾದಂಥ ಯುಕ್ತಿಯನ್ನು ಅದನ್ನು ನಿರ್ಣಯ ಮಾಡಿದರು ಇಲ್ಲಿ. ಹಾಗಾಗಿ ಏನು ಮಾಡಬೇಕಾಯಿತು ಅಂದರೆ ಈ ಅರ್ಥವನ್ನು, ಅಂದರೆ ಶಬ್ದಬೋಧಿತವಾದಂಥ ಅರ್ಥವನ್ನು, ಅಂದರೆ ಇಂದ್ರ ಅಂತ ಒಬ್ಬಿದ್ದಾನೆ, ಅವನಿಗೆ ವಜ್ರಹಸ್ತ, ಅವನು ಇಷ್ಟು ಕೈ ಇದ್ದವನು, ಇಷ್ಟು ಕಾಲಿದ್ದವನು, ಇಷ್ಟು ಕಣ್ಣಿದ್ದವನು, ಸಹಸ್ರಾಕ್ಷ, ಹೀಗೆಲ್ಲ ಅಂಗೀಕಾರ ಮಾಡಿದರೆ ಶರೀರವನ್ನು ಒಪ್ಪಿದಂಗಾಯಿತು. ಶರೀರ ಅಂದಮೇಲೆ ಅದು ಅನಿತ್ಯ. ಒಟ್ಟಿನಲ್ಲಿ ಅನಿತ್ಯ ರೂಪವಾದಂಥ ಅರ್ಥವನ್ನು ವೇದ ಹೇಳ್ತಾ ಇದೆ ಅಂತಾದರೆ ಅದನ್ನು ಹೇಳುವಂಥ ವೇದವೂ ಕೂಡ ಅನಿತ್ಯ ಅಂತ ಒಂದು ತೀರ್ಮಾನವನ್ನು ಮಾಡಿದರು. ಅದನ್ನು ಖಂಡನೆ ಮಾಡೋದಕ್ಕೆ ಅಥವಾ ವೇದದ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡೋದಕ್ಕೆ ಇಲ್ಲ, ನಾವು ಈ ಅರ್ಥವನ್ನು ನಾವು ಅಂಗೀಕಾರ ಮಾಡೋದಿಲ್ಲ, ಆ ಶಬ್ದನೇ ದೇವತೆ ಅಂತ ಹೇಳಿದರು. ಶಬ್ದ ಅಂತ ಹೇಳೋದು ನಿತ್ಯ ಅಂತ ಹೇಳಿದರು. ಅದಕ್ಕೂ ಯುಕ್ತಿಯನ್ನು ಹೇಳಿದರು. ಶಬ್ದವನ್ನು, ಶಬ್ದ ನಿತ್ಯತ್ವವನ್ನು ಅಂಗೀಕಾರ ಮಾಡಿ ಆ ಶಬ್ದರಾಶಿ ರೂಪವಾದಂಥ ವೇದಕ್ಕೂ ಕೂಡ ನಿತ್ಯತ್ವವನ್ನು ಅಂಗೀಕಾರ ಮಾಡಿದವರು ಮೀಮಾಂಸಕರು. ಅದಕ್ಕಾಗೇ ಮೀಮಾಂಸಾ ಇವತ್ತು ವೇದದ ಮೂಲ ಸ್ವರೂಪ ಏನಿದೆಯೋ, ಮಂತ್ರ ಬ್ರಾಹ್ಮಣಯೋರ್ ವೇದನಾಮಧೇಯಂ ಎಂಬುದು ಆಪಸ್ತಂಭರ ಸೂತ್ರ. ಅಂದರೆ ಆ ಶಬ್ದರಾಶಿ ರೂಪವಾದಂಥ ವೇದ ಹೇಳೋದು ನಿತ್ಯ. ಅದಕ್ಕೆಲ್ಲ ಬೇರೆ ಬೇರೆ ಯುಕ್ತಿಗಳನ್ನು, ಅಂದರೆ ಈ ಯಾರು ಇದನ್ನು ಖಂಡನೆ ಮಾಡ್ತಾರೋ ಅವರು ಕೂಡ ಒಪ್ಪುವಂಥ ಯುಕ್ತಿಯನ್ನು ಅದಕ್ಕೆ ಹೇಳಿ ಅದಕ್ಕೆ ಈ ವೇದದ ಪ್ರಾಮಾಣ್ಯವನ್ನು ಸ್ಥಾಪನೆ ಮಾಡಿದರು. ಆಗ ಶಬ್ದ ಸ್ವರೂಪನೇ ದೇವತೆ ಅಂತ ಹೇಳಬೇಕಾಯಿತು. ಶಬ್ದ ಸ್ವರೂಪ ದೇವತೆ ಅಂದರೆ ಅದಕ್ಕೆ ಈ ಶಬ್ದ ಹೇಳೋದು ನಿತ್ಯ ಆಗಿರೋದ್ರಿಂದ ಆ ಶಬ್ದ ಸ್ವರೂಪವಾದಂಥ ದೇವತೆಯು ಕೂಡ ನಿತ್ಯ, ಇದು ಅನಿತ್ಯ ಅಲ್ಲ ಅಂತ ಶಬ್ದ ಸ್ವರೂಪವಂಥ ದೇವತೆಯನ್ನು ಹೇಳಿದರು. ಇನ್ನೂ ವಿಚಾರ ಮಾಡಿದರೆ ಈ ಶಬ್ದದ ಸ್ವರೂಪವನ್ನು ಅವರು ಹೇಳಬೇಕಾದ್ರೆ ಅದಕ್ಕೆ 2-3-4 ಯುಕ್ತಿಯನ್ನು ಕೂಡ ಕೊಟ್ಟರು. ಅಲ್ಲಿ ಈ ಕುಮಾರಲ ಭಟ್ಟಪಾದರು ತಂತ್ರವಾರ್ತಿಕದಲ್ಲಿ ಈ ಶಬ್ದದ ಸ್ವರೂಪವನ್ನು ಅಥವಾ ಈ ಶಬ್ದ ದೇವತಾ ಪಕ್ಷವನ್ನು ಅಂಗೀಕಾರ ಮಾಡಿದರು. ಈ 12 ಲಕ್ಷಣೆ 12 ಅಧ್ಯಾಯ ಇರುವಂತಹದ್ದು ಈ ಮೀಮಾಂಸಾ ಶಾಸ್ತ್ರ. ಅಲ್ಲಿ 9ನೇ ಅಧ್ಯಾಯದಲ್ಲಿ ದೇವತಾಧಿಕರಣ ಅಂತ ಒಂದಿದೆ. ಅಲ್ಲಿ ದೇವತಾ ವಿಗ್ರಹವನ್ನು ನಿರಾಕರಣೆ ಮಾಡಿದರು. ದೇವತೆಗೆ ವಿಗ್ರಹ ಇಲ್ಲ ಅಂತ ಹೇಳೋದು ಈ ಮೀಮಾಂಸಾ ಶಾಸ್ತ್ರ ಸಿದ್ಧಾಂತ ಅಂತ ಹೇಳಿದರು. ಆದರೆ ಏನಾಗ್ಬಿಟ್ಟಿದೆ ಅಂದರೆ
ಈ ಕೇವಲ ಮೀಮಾಂಸಕರು, ಪರಿಶುದ್ಧ ಮೀಮಾಂಸಕರು ಅಂತ ಇವತ್ತಿಲ್ಲ ಅಂತಲ್ಲ, ನಮ್ಮ ಅನಾದಿ ಕಾಲದಿಂದಲೂ ನಮಗೆ ಸಿಗ್ತಾ ಇಲ್ಲ. ಯಾಕೆಂದ್ರೆ ಯಾರು ಮೀಮಾಂಸಕರಾಗಿದ್ದಾರೋ ಅವರು ಒಂದೆಲ್ಲ ಒಂದು ರೀತಿಯಲ್ಲಿ ವೇದಾಂತಿಗಳು. ಒಂದು ಅದ್ವೈತಿಗಳಾಗಿರಬೇಕು, ಇಲ್ಲ ವಿಶಿಷ್ಟಾದ್ವೈತಿಗಳಾಗಿರಬೇಕು, ಅಥವಾ ದ್ವೈತಿಗಳಾಗಿರಬೇಕು. ಒಟ್ಟಿನಲ್ಲಿ ಈ ವೇದಾಂತೆ ಪರಿಸಮಾಪನಂ ಅಂತ ಸಾಮಾನ್ಯವಾಗಿ ಮೀಮಾಂಸಾ ಶಾಸ್ತ್ರ ಓದ್ದವರೆಲ್ಲ ಆ ವೇದಾಂತದಲ್ಲಿ ಅವರು ಪರಿಸಮಾಪ್ತಿಯನ್ನು ಹೊಂದಿದ್ದಾರೆ. ಹಾಗಾಗಿ ಈ ಮೀಮಾಂಸಾ ಶಾಸ್ತ್ರದಲ್ಲಿ ಈ ಬಹಳ ಒಂದು ಔಚಿತ್ಯ. ಈ ಖಂಡದೇವಾಚಾರ್ಯ ಅಂತ ಒಬ್ಬರು ಕಾಶಿಯಲ್ಲಿದ್ದವರು, ಮಹಾಮೀಮಾಂಸಕರು, ಮಹಾನೈಯಾಯಿಕರು. ಅವರು ಅವರು ಭಾಟ್ಟದೀಪಿಕಾ ಅಂತ ಖಂಡದೇವ ತ್ರೈ ಅಂತಲೇ ಪ್ರಸಿದ್ಧಿ. ಅದು ಒಂದು ರೀತಿ ಕಬ್ಬಣದ ಕಡಲೆ. ಅವು ವಾಸ್ತವಿಕವಾಗಿ ಅವರು ದೊಡ್ಡ ನೈಯಾಯಿಕರು, ಮೀಮಾಂಸಕರು ಅಂತ ಹೇಳೋದಕ್ಕಿಂತಲೂ ದೊಡ್ಡ ನೈಯಾಯಿಕರು. ಅವರು ಈ ಜೈಮಿನಿ ಮತವನ್ನು, ಅಂದರೆ ಈ ದೇವತಾ ವಿಗ್ರಹ ನಿರಾಕರಣೆ ಮಾಡುವಂತಹ ಈ ಅಧಿಕರಣವನ್ನು ವ್ಯಾಖ್ಯಾನ ಮಾಡಿ ಕೊನೆಯಲ್ಲಿ ಒಂದು ಮಾತನ್ನು ಹೇಳಿದರು, ಇದಂಚ ಜೈಮಿನಿ ಮತಂ. ನಾನು ಈಗ ಏನು ದೇವತಾ ವಿಗ್ರಹವನ್ನು ಏತಾವತ್ ಪರ್ಯಂತವಾಗಿ ನಾನು ನಿರಾಕರಣೆ ಮಾಡಿದ್ದೇನೋ, ಅಂದರೆ ಯುಕ್ತಿ ಸಹಿತವಾಗಿ, ವೇದ ಪ್ರಮಾಣ ಸಹಿತವಾಗಿ ಇದನ್ನು ನಾನು ಈ ದೇವತಾ ವಿಗ್ರಹವನ್ನು, ಈ ಅಧಿಕರಣದಲ್ಲಿ ದೇವತಾ ವಿಗ್ರಹವನ್ನು ನಿರಾಕರಣೆ ಮಾಡಿದೇನೋ, ಇದು ನನ್ನದಲ್ಲ, ಇದಂಚ ಜೈಮಿನಿ ಮತಂ ಅಂತ ಕೊನೆಯೇ ಶಬ್ದ. ಇದು ಜೈಮಿನಿ ಮಹರ್ಷಿಗಳು ಹೇಳಿದಂಥ ವಿಚಾರ, ಅಂದರೆ ಶಾಸ್ತ್ರದ ನಿರ್ಣಯ. ಮಮತ್ವೇವಂ ವದತೋಪಿ ವಾಣಿ ದುಷ್ಯತೀತಿ ಹರಿಸ್ಮರಣಮೇವ ಶರಣಂ ಅಂತ ಹೇಳಿದರು ಕೊನೆಯಲ್ಲಿ. ಮತ್ತೆ ನಾನೀಗ ದೇವತಾ ವಿಗ್ರಹವನ್ನು ನಿರಾಕರಣೆ ಮಾಡಿಬಿಟ್ಟಿದ್ದೇನೆ, ಅದನ್ನು ಇವತ್ತು ಶಾಸ್ತ್ರದ ಸಿದ್ಧಾಂತವನ್ನು ದೃಢವಾಗಿ ಯುಕ್ತಿ ಸಹಿತವಾಗಿ ನಾನು ಅದನ್ನು ಸ್ಥಾಪನೆ ಮಾಡಿದ್ದೇನೆ. ಇದಂಚ ಜೈಮಿನಿ ಮತಂ ಮಮತ್ವೇವಂ ವದತೋಪಿ ವಾಣಿ ದುಷ್ಯತಿ. ನಾನೀಗ ಹೇಳ್ತಾ ಇರುವಂಥ ಮಾತು ಇದು, ಅಂದರೆ ದೇವತಾ ವಿಗ್ರಹನೇ ಇಲ್ಲ ಅಂತ ಹೇಳಿದರೆ ಭಗವಂತ ನನ್ನನ್ನು ಅವನು ಏನಾದರೂ ಅಂಗೀಕಾರ ಮಾಡ್ತಾನೆಯೇ? ಆದ್ದರಿಂದ ಮಮತು ಏವಂ ವದತಃ ಅಪಿ ವಾಣಿ ದುಷ್ಯತಿ ಇತಿ ಹರಿಸ್ಮರಣಮೇವ ಶರಣಂ ಅಂತ ಹೇಳಿಬಿಟ್ರು. ಭಗವಂತ ನಿನ್ನ ಚರಣವೇ ನನಗೆ ಆಶ್ರಯ, ನಾನೀಗ ನಿನ್ನನ್ನೇ ಈಗ ವಿಗ್ರಹ ಇಲ್ಲ ಅಂತ ಖಂಡನೆ ಮಾಡ್ತಾ ಇದ್ದೇನೆ, ಅಥವಾ ಶಾಸ್ತ್ರದೃಷ್ಟಿಯಿಂದ ಈ ಖಂಡನೆಯನ್ನು ಮಾಡಿ ಈ ಗ್ರಂಥವನ್ನು ನಾನು ರಚನೆ ಮಾಡಿದ್ದೇನೆ. ಆದ್ದರಿಂದ ಹರಿಸ್ಮರಣಮೇವ ಶರಣಂ ಅಂತ ಅಲ್ಲಿಗೆ ಹೋದರು. ಅಂದರೆ ಇದು ಆ ಒಂದು ವೇದಾಂತದ ಸಂಸ್ಕಾರ. ಹಾಗಂತ ಈ ಮೀಮಾಂಸಾ ಶಾಸ್ತ್ರದ ಸಿದ್ಧಾಂತವನ್ನು ನೋಡಿದರೆ ನಮಗಿಲ್ಲಿ ವಿಗ್ರಹವನ್ನು ಅಂಗೀಕಾರ ಮಾಡಿ ಅಥವಾ ಬಿಡಿ, ಅದು ನಮಗೆ ಇದರಲ್ಲಿ ಪ್ರತ್ಯಕ್ಷವಾಗಿ ಯಾವುದೇ ವಿರೋಧ ತೋರ್ತಾ ಇಲ್ಲ. ಆದರೆ ಈ ದೇವತಾ ವಿಗ್ರಹ ನಿರಾಕರಣೆಯನ್ನು ಮಾಡಿದರೂ ಸಹ ಅಲ್ಲಿ ಶಬ್ದ ದೇವತಾ ಅಂತ ಹೇಳಲಿಲ್ಲ, ಅಲ್ಲಿ ಶಬ್ದ ದೇವತಾ ಪ್ರಸಕ್ತಿ ಬಂದಿಲ್ಲ ಅಂತ ಅರ್ಥ. ದೇವತಾ ವಿಗ್ರಹವನ್ನು ನಿರಾಕರಣೆ ಮಾಡಬೇಕಿತ್ತು, ಸೂತ್ರಾರೂಢವಾಗಿ ಅಧಿಕರಣವನ್ನು ರಚನೆ ಮಾಡಿದರು, ಅಷ್ಟು ಹೇಳಿದರು. ಆದರೆ ಶಬ್ದ ದೇವತಾ ಪಕ್ಷ ಎಲ್ಲಿ ಬಂತು ಅಂತ ಕೇಳಿದರೆ, ಅದಕ್ಕೂ ಮೊದಲು ಅಂದರೆ 9ನೇ ಅಧ್ಯಾಯದಲ್ಲಿ ಈ ದೇವತಾ ವಿಗ್ರಹ ದೇವತಾ ಅಧಿಕರಣ, ಮೊದಲು 3ನೇ ಅಧ್ಯಾಯದಲ್ಲಿ ಒಂದು ಗ್ರಹೀಕತ್ವಾಧಿಕರಣ ಅಂತ ಒಂದು ಅಧಿಕರಣ ಇದೆ. ಅಂದರೆ ಇದು ಸಂಕ್ಷೇಪವಾಗಿ ಹೇಳೋದಿದ್ರೆ ಅದು ನಮಗೆ ಈ ಶ್ರೌತವಾದಂಥ ಪ್ರಕ್ರಿಯೆಗಳು ಅಷ್ಟು ಮನಸ್ಸಿಗೆ ಬರೋದು ಸ್ವಲ್ಪ ಕಷ್ಟ. ಈ ಯಜ್ಞದಲ್ಲಿ, ವಿಶೇಷವಾಗಿ ಸೋಮಯಾಗದಲ್ಲಿ, ಈ ಸೋಮ ರಸವನ್ನು ಹೋಮ ಮಾಡುವಂಥದ್ದಿದೆ. ಅದಕ್ಕೆ ಈ ಯಜ್ಞ ಪಾತ್ರೆಗಳಿದೆ. ನಮ್ಮ ಶಬ್ದದಲ್ಲಿ ಹೇಳೋದಿದ್ರೆ ಸೃಕ್ಸ್ರುವಾದಿಗಳಿದ್ದ ಹಾಗೆ, ಸೃವ, ದರ್ವಿ ಇತ್ಯಾದಿ ವೈದಿಕವಾದಂಥ ಪಾತ್ರೆಗಳಿದ್ದಾಗೆ ಒಂದು ಗ್ರಹ ಅಂತ ಒಂದು ಪಾತ್ರೆ, ಗೃಹ್ಯತೆ ಅಸ್ಮಿನ್ ಇತಿ ಗ್ರಹ. ನಾವು ಗ್ರಹ ಅಂದರೆ ಸೂರ್ಯನ ಚಂದ್ರನ ಗ್ರಹ ಅಲ್ಲ, ಇಲ್ಲಿರುವಂಥ ಒಂದು ಪಾತ್ರೆ ಅಂತ ಅರ್ಥ, ಯಜ್ಞ ಪಾತ್ರೆ. ಅಲ್ಲಿ ಗ್ರಹೈರ್ಜುಹೋತಿ ಅಂತ ಒಂದು ಶಬ್ದ ಇದೆ. ಆ ಗ್ರಹ ಪಾತ್ರೆಯಲ್ಲಿ, ಅಂದರೆ ಗ್ರಹ ಪಾತ್ರೆಯಲ್ಲಿ ಸೋಮರಸವನ್ನು ಹಾಕ್ಕೊಂಡು ದೇವತೋದ್ದೇಶವಾಗಿ ಅದನ್ನೆಲ್ಲ ವಿಭಾಗ ಮಾಡಿಕೊಂಡು ಆ ಪಾತ್ರೆಯಿಂದ ಹೋಮ ಮಾಡೋದು, ಇದು ಅಲ್ಲಿ ಪ್ರಕ್ರಿಯೆ. ಐಂದ್ರವಾಯಂ ಗೃಹ್ಣಾತಿ, ಮೈತ್ರಾವರ್ಣಂ ಗೃಹ್ಣಾತಿ, ಆಶ್ವಿನಂ ಗೃಹ್ಣಾತಿ, ಶುಕ್ರಂ ಗೃಹ್ಣಾತಿ ಇತ್ಯಾದಿಯಾಗಿ ಒಂದೊಂದು ಪಾತ್ರೆಗಳು. ಆ ಪಾತ್ರೆಗಳಲ್ಲಿ ತತ್ತದೇವತಾಕವಾಗಿ ಆ ಸೋಮರಸವನ್ನು ಮೊದಲು ಬಗ್ಗಿಸ್ಕೊಳ್ಬೇಕು, ಆಮೇಲೆ ಆಯಾ ದೇವತಾಕವಾದ ಮಂತ್ರದಿಂದ ಹೋಮ ಮಾಡಬೇಕು ಅಂತಿದೆ. ಅಲ್ಲಿ ಏನಾಗಿದೆ ಅಂದರೆ, ಅಲ್ಲಿ ಗ್ರಹಂ ಸಮ್ಮಾರ್ಷ್ಟಿ ಅಂತ ಒಂದು ಶಬ್ದ ಇದೆ. ಇಲ್ಲಿ ಒಟ್ಟು 10 ಪಾತ್ರೆ ಇದೆ, ಆದರೆ ಗ್ರಹಂ ಸಮ್ಮಾರ್ಷ್ಟಿ ಅಂತ ಒಂದೇ ಒಂದು ಏಕವಚನವಾದಂಥ ಒಂದು ಶಬ್ದ ಇದೆ. ಹಾಗಾದರೆ ಈಗ ಇಲ್ಲಿ ಒಂದು ಜಿಜ್ಞಾಸೆ ಬಂತು. ಈ 10 ಪಾತ್ರೆಗಳನ್ನು ಸಮ್ಮಾರ್ಗ ಅಂದರೆ ಪರಿಶೋಧ ಮಾಡಿಸೋದು ಅಂತ ಅರ್ಥ, ಕ್ಲೀನಿಂಗ್, ಸ್ವಚ್ಛಗೊಳಿಸೋದು.
ಎಲ್ಲ ಪಾತ್ರೆಗಳನ್ನು ಸ್ವಚ್ಛಗೊಳಿಸಬೇಕೆ ಅಥವಾ ಒಂದು ಪಾತ್ರೆಯನ್ನು ಸ್ವಚ್ಛಗೊಳಿಸಬೇಕೆ ಅಂತ ನಮಗೆ ಈ ಜಿಜ್ಞಾಸೆ ಇದೆ. ಯಾಕೆಂದರೆ ಯಜ್ಞ ಶಾಲೆಯಲ್ಲಿ ಅಂದರೆ ಪ್ರಕೃತದಲ್ಲಿ 10 ಪಾತ್ರೆಗಳಿದೆ. ಆದರೆ ವೇದವಚನ ಹೇಳ್ತಾ ಇದೆ ಏಕಂ ಗ್ರಹಂ ಸಮ್ಮಾರಷ್ಟಿ ಅಂತ ಏಕವಚನ ತೋರ್ತಾ ಇದೆ. ಹೇಗೆ ಅಂತ ವಿಚಾರ ಮಾಡಿ ಅದಕ್ಕೆಲ್ಲ ತುಂಬ ಶಾಸ್ತ್ರಾರ್ಥವನ್ನು ಮಾಡಿ, ಇಲ್ಲ ಅಲ್ಲಿ ಗ್ರಹಂ ಅಂತ ಹೇಳೋದು ಅಲ್ಲಿ ಏಕತ್ವ ಹೇಳೋದು ಜಾತ್ಯೇಕ ವಚನ. ಅಲ್ಲಿ ಗ್ರಹೋದ್ದೇಶೇನ ಸಮ್ಮಾರ್ಗ ವಿಧೀಯತೆ, ಉದ್ದೇಶ ವಿಷಯಣಾನಾಂ ಅವಿವಕ್ಷ ಅಂತ ಒಂದು ನ್ಯಾಯವನ್ನೆಲ್ಲ ಸಿದ್ಧ ಮಾಡಿ ಹಿಂದೆ ಮುಂದೆ ತಿರುಗಿಸಿ, ಅಂದರೆ ಯಾವುದು ಉದ್ದೇಶವಾಗಿದೆಯೋ ಆ ಉದ್ದೇಶಕ್ಕೆ ಯಾವುದು ವಿಶೇಷಣ ಆಗಿದೆಯೋ ಅದನ್ನು ಅವಿವಕ್ಷ ಅಂತ ಒಂದು ನ್ಯಾಯವನ್ನು ನಿರ್ಣಯ ಮಾಡಿದರು. ಇದೇ ಮೀಮಾಂಸಾ ನ್ಯಾಯ ಅಂದರೆ ಇದೊಂದು ಲಾ ಇದ್ದಂಗೆ. ಅಂದರೆ ಹಾಗಾಗಿ ಮೀಮಾಂಸಾ ಶಾಸ್ತ್ರಕ್ಕೆ ನ್ಯಾಯ ಸಹಸ್ರಿ ಅಂತ ಒಂದಿದೆ, ಇನ್ನೊಂದು ಶಬ್ದ ಇದೆ. ಅಂದರೆ ಒಂದೊಂದು ಅಧಿಕರಣದಲ್ಲಿ ಒಂದೊಂದು ನ್ಯಾಯ ಸಿದ್ಧವಾಗ್ತದೆ. ಇಲ್ಲಿ ಒಂದು ಸಹಸ್ರ ಅಧಿಕರಣ ಇದೆ. ಹಾಗಾಗಿ ಇದು ತುಂಬ ದೀರ್ಘವಾದಂಥ ಬಹಳ ದೊಡ್ಡದಾದಂಥ ಶಾಸ್ತ್ರ. ಈ ಅಧಿಕರಣದಲ್ಲಿ ಅಂದರೆ ಗ್ರಹೈಕತ್ವಾಧಿಕರಣದಲ್ಲಿ ಒಂದು ನ್ಯಾಯ ಏನಪ್ಪ ಅಂದರೆ ಉದ್ದೇಶಕ್ಕೆ ಯಾವುದು ವಿಶೇಷಣ ಆಗಿದೆಯೋ ಅದನ್ನು ನಾವು ವಿವಕ್ಷೆ ಮಾಡಬೇಕಾದ್ದಿಲ್ಲ ಅಂತ. ಇಲ್ಲಿ ಏನಾಯಿತು, ಗ್ರಹ ಅಂದರೆ ಪಾತ್ರೆ, ಆ ಪಾತ್ರೆಗೆ ಉದ್ದೇಶವಾಗಿ ಏಕತ್ವಳ ಸಂಖ್ಯಾ ಹಳದ ವಿಶೇಷಣ ಆಗಿದೆ, ಅದನ್ನು ನಾವು ವಿವಕ್ಷೆ ಮಾಡಬೇಕಾದ್ದಿಲ್ಲ ಅಂತ ಹೇಳಿದರು. ಅಂದ್ರೇನು, ಆಗ ಇಲ್ಲಿ ಏಕತ್ವಂ ಅವಿವಕ್ಷಿತಂ ಅಂತ ಹೇಳಿದರು. ಇದೆಲ್ಲ ಶಾಸ್ತ್ರೀಯವಾದಂಥ ಪ್ರಕ್ರಿಯೆ. ನಮ್ಗೆ ಸ್ವಲ್ಪ ಅದನ್ನು ಸರಳೀಕರಿಸೋದು ಸ್ವಲ್ಪ ಕಷ್ಟ. ಆದರೂ ಅಭಿಪ್ರಾಯ ಇಷ್ಟೇ, ಇಲ್ಲಿ ಎಲ್ಲ ಪಾತ್ರೆಗಳನ್ನು ಕೂಡ ನಾವು ಪರಿಶೋಧ ಮಾಡಬೇಕು ಅಂತ ಇಲ್ಲಿ ಸಿದ್ಧಾಂತವನ್ನು ಮಾಡಿದರು. ಅಲ್ಲಿ ಆ ಗ್ರಹತ್ವಂ ವಿವಕ್ಷಿತಂ ಅಂತ ಹೇಳಿದರು. ಹಾಗಾದರೆ ಅಲ್ಲಿ ಗ್ರಹತ್ವ ಜಾತಿ ಅಂತ ಹೇಳಿದಾಗ ಜಾತ್ಯೇಕ ವಚನ ಅಂದ್ಕೊಳ್ಳಿ, ಯಾವ ಜಾತಿ ಅಂತ ಕೇಳಿದ್ರೆ ಎಲ್ಲ ಗ್ರಹಗಳಲ್ಲಿರುವಂಥ ಒಂದು ಯಾವುದು ಧರ್ಮ ಇದೆಯೋ ಅದು ಗ್ರಹತ್ವಂ ಎಂಬಂಥದ್ದು. ಹೇಗೆ ಎಲ್ಲ ಮನುಷ್ಯರಲ್ಲಿರುವಂಥ ಒಂದು ಧರ್ಮ ಯಾವುದು ಅಂತ ಕೇಳಿದ್ರೆ ಮನುಷ್ಯತ್ವಂ ಅಂತ ನಾವು ಹೇಗೆ ಹೇಳ್ತೇವೋ ಹಾಗೆ ಎಲ್ಲ ಪಾತ್ರಗಳಲ್ಲಿರುವಂಥ ಒಂದು ಧರ್ಮ ಯಾವುದು ಕೇಳಿದರೆ ಯಜ್ಞ ಪಾತ್ರತ್ವಂ ಅಂತ. ಅಲ್ಲಿ ಆ ಗ್ರಹತ್ವಂ ಅಂತ ಹೇಳಿದ್ರೆ ವಿವಕ್ಷಿತ ಅಂತ ಒಂದು ಪ್ರಸಂಗ ಬಂತು. ಆದ್ದರಿಂದ ಆ ಜಾತಿ ಹೇಳೋದು ವಿವಕ್ಷಿತವಾಗಿದೆ, ಜಾತಿಯನ್ನು ಇಟ್ಕೊಂಡು ಅಲ್ಲಿ ಏಕತ್ವ ಪ್ರವೃತ್ತವಾಗಿದೆ ಅಂತ. ಹಾಗಾದರೆ ಈ ವಿವಕ್ಷೆ ಮತ್ತು ಅವಿವಕ್ಷೆ ಇದು ಯಾರ ಅಧೀನ? ಅಲ್ಲಿ ವಾಕ್ಯದಲ್ಲಿ ಅಂದರೆ ವೇದ ಮಂತ್ರದಲ್ಲಿ ಏಕವಚನ ಶ್ರವಣ ಆಗ್ತಾ ಇದೆ, ಆದರೆ ಅದು ಆ ಏಕವಚನ ಹೇಳೋದು ಅವಿವಕ್ಷಿತ ಅಂತ ಹೇಳ್ತಾ ಇದ್ದೇವೆ. ಅದು ಯಾರು ಅದನ್ನು ವಿವಕ್ಷೆ ಮಾಡೋರು? ಯಾರು ವಿವಕ್ಷೆ? ನಮ್ಮ ವಿವಕ್ಷೆ ಅಂತ ಹೇಳುವಾಗಿಲ್ಲ. ಯಾಕೆಂದರೆ ನಮಗೆ ಅಲ್ಲಿ ಪುರುಷ ಭೇದ ಅಥವಾ ವಿವಕ್ಷ ಭೇದ ಆಗ್ಬೋದು. ನಾನು ಅದನ್ನು ವಿವಕ್ಷೆ ಮಾಡ್ತೇನೆ ಅಂತ ಹೇಳ್ಬೋದು, ಇನ್ನೊಬ್ಬರು ವಿವಕ್ಷೆ ಇಲ್ಲ ಅಂತ ಹೇಳ್ಬೋದು. ಅದು ಎಷ್ಟು ಮಾಡ್ಬೋದು, ಒಟ್ಟಿನಲ್ಲಿ ಇದು ಒಂದು ರೀತಿ ನಿರ್ಣಯ ಆಗೋದು ಕಷ್ಟ. ಆಗ ಅಲ್ಲಿ ಯಾರ ವಿವಕ್ಷೆ ಅಂತ ಕೇಳಿದರೆ ಆ ಶಬ್ದ ಅಂದರೆ ವೇದ ಶಬ್ದವನ್ನು ಆಶ್ರಯಿಸಿ ಇರುವಂಥ ದೇವತಾ ವಿಶೇಷದ ವಿವಕ್ಷೆ ಅಂತ ಹೇಳಿದರು. ಅಲ್ಲಿ ಈ ಶಬ್ದ ದೇವತಾ ಪಕ್ಷ ಅಂತ ಹೇಳೋದಕ್ಕೆ ನಮಗೆ ಮೂಲಭೂತವಾಗಿ ಒಂದು ಸರಿಯಾಗಿ ಹೇಳಿದ್ರೆ ಒಂದು ಕ್ಲೂ ಸಿಗ್ತದೆ. ಇಲ್ಲಿದ್ರೆ ಶಬ್ದ ದೇವತಾ ಪಕ್ಷ ಅಂತ ಮೀಮಾಂಸಕರದ್ದು ಅಂತ ನಮಗೆಲ್ಲೂ ಅಧಿಕೃತವಾಗಿ ಇಲ್ಲ, ವಿಗ್ರಹ ಇಲ್ಲ ಅಂತ ಹೇಳೋದ್ರ ಬಗ್ಗೆ ಒಂದು ನಮಗೆ ಆಧಾರ ಇದೆ. ಅಲ್ಲಿ ಕುಮಾರಲ ಭಟ್ರು ಆ ಭಟ್ಟಪಾದರು ಅಲ್ಲಿ ಒಂದು ಆ ತಂತ್ರವಾರ್ತಿಕದಲ್ಲಿ ಅಲ್ಲಿ ಅದನ್ನು ಸಿದ್ಧಾಂತದಲ್ಲಿ ಒಂದು ವಚನವನ್ನು ಹೇಳಿದರು. ಶಬ್ದ ಬ್ರಹ್ಮೇತಿ ಯಚ್ಚೇದಂ ಶಾಸ್ತ್ರಂ ವೇದಾಖ್ಯ ಮುಚ್ಯತೆ ತದಪ್ಯಧಿಷ್ಠಿತಂ ಸರ್ವಂ ಏಕೇನ ಪರಮಾತ್ಮನ. ಇದು ಮೂಲಭೂತವಾದಂಥ ಈ ಸಿದ್ಧಾಂತಕ್ಕೆ ಇದು ಒಂದು ಆಧಾರ. ಅಂದರೆ ಶಬ್ದ ಬ್ರಹ್ಮೇತಿ ಯಚ್ಚೇದಂ ಶಾಸ್ತ್ರಂ ವೇದಾಖ್ಯ ಮುಚ್ಯತೆ. ಈ ಶಬ್ದ ಬ್ರಹ್ಮ ಎಂಬಂಥ ಈ ಯಾವ ಶಾಸ್ತ್ರ ಇದೆಯೋ ಅದು ಯಾವುದು ಅಂತ ಕೇಳಿದ್ರೆ ವೇದಾಖ್ಯ ಮುಚ್ಯತೆ. ವೇದ ಎಂಬಂಥ ಈ ಶಾಸ್ತ್ರ, ವೇದನೇ ಶಾಸ್ತ್ರ. ವಾಸ್ತವಿಕವಾಗಿ ಶಾಸ್ತ್ರಂ ಅಂತ ನಾವು ಇವತ್ತೇನು ಹೇಳ್ತೇವೋ ವಸ್ತುತಃ ಶಾಸ್ತ್ರ ಶಬ್ದಕ್ಕೆ ವೇದ ಅಂತಲೇ ಅರ್ಥ. ಆಮೇಲೆ ಬಂದಿರುವಂಥ ಈ ಋಷಿಪ್ರೋಕ್ತವಾದಂಥ ದರ್ಶನಾದಿಗಳೇನಿದೆಯೋ ಇದು ವೇದವನ್ನು ಆಶ್ರಯಿಸಿಕೊಂಡು ಬಂದಿರೋದ್ರಿಂದ ಅಲ್ಲೆಲ್ಲ ಗೌಣಪ್ರಯೋಗ ಅಂತ ಹೇಳಿದರು. ಹಾಗಾಗಿ ಶಾಸ್ತ್ರಂ ವೇದಾಖ್ಯ ಮುಚ್ಯತೆ. ವಸ್ತುತಃ ಶಾಸ್ತ್ರ ಅಂತ ಹೇಳೋದು ಯಾವುದಿದೆಯೋ ಅದು ವೇದ. ಹಾಗಾಗಿ ನಮ್ಮಲ್ಲಿ ಆ ವೇದ ಎಂಬಂಥ ಒಂದು ಶಬ್ದವನ್ನು ಶ್ರವಣ ಮಾಡೋದು ಕೂಡ ಒಂದು ಪುಣ್ಯ ಅಂತ ಹೇಳಿದರು. ತದಪ್ಯಧಿಷ್ಠಿತಂ ಸರ್ವಂ ಏಕೇನ ಪರಮಾತ್ಮನ ಅಂತ ಒಂದು ತಂತ್ರವಾರ್ತಿಕದ ವಚನ.
ತದಪ್ಯಧಿಷ್ಠಿತಂ ಅಂದರೆ ಈ ಅಖಂಡವಾದಂಥ ವೇದ ಅಥವಾ ಅನಂತವಾದಂಥ ವೇದ ಅದು ಅಧಿಷ್ಠಿತಂ ಅಂದರೆ ಆಶ್ರಯಿಸಲ್ಪಟ್ಟಿದೆ, ಅಂದರೆ ಅದನ್ನು ಆಶ್ರಯಿಸಿಕೊಂಡಿದೆ ವೇದವನ್ನು. ಯಾವುದು ಆಶ್ರಯಿಸಿಕೊಂಡು ವೇದವನ್ನು ಆಶ್ರಯಿಸಿಕೊಂಡಿರೋದು ಯಾವುದು? ಏಕೇನ ಪರಮಾತ್ಮನ, ಒಬ್ಬನೇ ಆದಂತಹ ಪರಮಾತ್ಮ ಈ ವೇದವನ್ನು ಸಕಲವಾದಂಥ ಅಖಂಡವಾದಂಥ ಅನಂತವಾದಂಥ ವೇದವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಒಂದು ವಚನವನ್ನು ಹೇಳಿದರು. ಈಗ ಹಾಗಾದರೆ ಈ ಏಕೇನ ಪರಮಾತ್ಮನ ಅಂತ ಹೇಳಿರೋದ್ರಿಂದ ಈ ಏಕದೇವತಾವಾದವನ್ನು ಹೇಳ್ದಂಗಾಯ್ತು. ನಾವೀಗ ಅನೇಕ ದೇವತೆಗಳನ್ನು ನಾವೇನು ಪೂಜೆ ಮಾಡ್ತೇವೋ ಇದು ಅನೇಕ ದೇವತೆಗಳು ಅಂತ ಹೇಳೋದಕ್ಕಿಂತಲೂ ದೇವತೆ ಅನೇಕ ಸ್ವರೂಪ ಅಷ್ಟೆ. ದೇವತೆ ಒಂದೇ, ಅದರ ಸ್ವರೂಪವನ್ನು ನಾವು ಬೇರೆ ಬೇರೆ ರೀತಿಯಲ್ಲಿ ಅದು ನಾವು ಉಪಾಸನೆ ಮಾಡ್ತಾ ಇದ್ದೇವೆ ಅಷ್ಟೇ. ಯಾಕೆಂದರೆ ತದಪ್ಯಧಿಷ್ಠಿತಂ ಸರ್ವಂ ಏಕೇನ ಪರಮಾತ್ಮನ ಅಂತ ಹೇಳಿದ್ರು. ಇಲ್ಲಿ ಏಕೇನ ಪರಮಾತ್ಮನ ಅಂತ ಹೇಳಿದರು ಅಂದರೆ ಒಬ್ಬನೇ ಪರಮಾತ್ಮ ಈ ಅಖಂಡವಾದಂಥ ಅನಂತವಾದಂಥ ವೇದವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತ ಇಲ್ಲಿ ಹೇಳಿದರು. ಹಾಗಾದರೆ ಆ ಪರಮಾತ್ಮನ ಸ್ವರೂಪ ಯಾವುದು ಅಂತ ಕೇಳಿದ್ರೆ ಯಾವುದನ್ನು ಆಶ್ರಯಿಸಿಕೊಂಡಿದ್ದಾನೋ ಅದನ್ನು ಬಿಟ್ಟು ಬೇರೆ ಆಕಾರ ಇಲ್ಲ. ಹಾಗಾಗಿ ಏನು ಹೇಳಬೇಕಾಯ್ತು ಅಂದರೆ ಆವಾಗ ಶಬ್ದವನ್ನೇ ಸ್ವರೂಪ ಅಂತ ಹೇಳಬೇಕಾಯ್ತು, ಬೇರೆ ಗತಿ ಇಲ್ಲ. ಈ ವೇದವನ್ನು ಒಬ್ಬನೇ ಪರಮಾತ್ಮ ಅಖಂಡವಾದಂಥ ವೇದವನ್ನು ಆಶ್ರಯಿಸಿಕೊಂಡಿದ್ದಾನೆ ಅಂತಾದರೆ ಹಾಗಾದರೆ ಅವನ ಆಕಾರ ಯಾವುದು, ಅವನ ಸ್ವರೂಪ ಯಾವುದು ಕೇಳಿದರೆ ಆ ಆಶ್ರಯಭೂತವಾದಂಥ ಶಬ್ದರಾಶಿ ಇದೆಯಲ್ಲ ವೇದ, ಅದನ್ನು ಬಿಟ್ಟು ಅದಕ್ಕೆ ಬೇರೆ ಆಕಾರವನ್ನು ಹೇಳುವ ಹಾಗೆ ಇಲ್ಲ. ವಜ್ರಹಸ್ತ ಪುರಂದರ ಹೀಗೆ ಈ ಏನು ಇದೆಯಾ ಅದನ್ನು ಯಾವುದು ಆಕಾರ ಅಂತ ಹೇಳುವಾಗಿಲ್ಲ. ಅಖಂಡವಾದಂಥ ವೇದನೆ ಆಕಾರ ಅಂದರೆ ಏನರ್ಥ? ಶಬ್ದ ಸ್ವರೂಪನೇ ಅದಕ್ಕೆ ಆಕಾರ. ಹಾಗಾಗಿಯೇ ಈ ವೇದಾರ್ಥವನ್ನು ವಿಚಾರ ಮಾಡಲಿಕ್ಕೆ ಹೊರಟವರು ಶಬ್ದಮಯೀ ದೇವತಾ ಅಂತ ಹೇಳಿದರು. ದೇವತೆ ಆಕಾರ ಯಾವುದು ಕೇಳಿದರೆ ಶಬ್ದ ಸ್ವರೂಪ ಅಂತ. ಅಗ್ನಯೇ ಸ್ವಾಹ ಅಂತ ಹೇಳಿದರೆ ಅಲ್ಲಿ ಅಗ್ನಿ ಅಂದರೆ ಅಕಾರೋತ್ತರ ಗಕಾರೋತ್ತರ ನಕಾರೋತ್ತರ ಇಕಾರೋತ್ತರ ಯಾವುದು ಆನುಪೂರ್ವಿ ಇದೆಯೋ ಆ ಆನುಪೂರ್ವಿನೇ ದೇವತ. ಯಾಕೆಂದರೆ ಆ ಶಬ್ದವನ್ನು ಆಶ್ರಯಿಸಿಕೊಂಡಿರುವಂಥ ಆ ದೇವತೆ ಯಾವುದಿದೆಯೋ ಅಗ್ನಿ ದೇವತೆ ಅಂತೇನು ಹೇಳ್ತೇವೋ ಅದಕ್ಕೆ ಬೇರೆ ಆಕಾರ ಇಲ್ಲ, ಆ ಶಬ್ದವೇ ಆಕಾರ. ಆ ಶಬ್ದದ ಆಕಾರ ಯಾವುದು ಕೇಳಿದರೆ ಆನುಪೂರ್ವಿನೇ ಆಕಾರ, ಶಬ್ದಕ್ಕೆ ಬೇರೆ ಆಕಾರ ಅಂತಿಲ್ಲ. ಯಾವುದು ಆನುಪೂರ್ವಿ ಇದೆಯೋ ಆ ಆನುಪೂರ್ವಿಯನ್ನೇ ಶಬ್ದದ ಆಕಾರ ಅಂತ ಹೇಳಬೇಕು. ಅದು ಬಿಟ್ಟು ನಮಗೆ ಬೇರೆ ಏನು ನಮಗೆ ಅದನ್ನು ಹೇಳುವಾಗಿಲ್ಲ. ಹೀಗೆ ಈ ಶಬ್ದ ದೇವತಾ ಪಕ್ಷವನ್ನು ಈ ಮೀಮಾಂಸಕರು ಅಂಗೀಕಾರ ಮಾಡೋದಕ್ಕೆ ಇದು ಮೂಲಭೂತವಾದಂಥ ಒಂದು ಮೂಲ ಅಂದರೆ ಸೈದ್ಧಾಂತಿಕವಾದಂಥ ಒಂದು ಮೂಲ ಪ್ರಮಾಣ. ಇನ್ನೂ ನಾವು ಹಿಂದೆ ಹೋದರೆ ಈಗ ಹಾಗಾದರೆ ಈಗ ಶಬ್ದ ಸ್ವರೂಪ ಶಬ್ದ ನಿತ್ಯ ಅಂತ ಹೇಳಿದರು. ನಮ್ಮ ಶಬ್ದ ಅನೇಕ ಇದೆ. ಹಾಗಾದರೆ ಈಗ ಅಕಾರ ಅಂದರೆ ಯಾವುದು ಅಂತ ಕೇಳಿದರೆ ಅಕಾರ ಅಂದರೆ ಯಾವುದು ಅಂಥೇಳಿ ನಾವು ಕೇಳಬೇಕಾದ್ದಿಲ್ಲ ಅಥವಾ ನೀವು ಹೇಳಬೇಕಾದ್ದಿಲ್ಲ. ಒಂದು ಚಿಕ್ಕದಾದಂಥ ಈ LKG ಮಗುನೂ ಹೇಳ್ತದೆ ಅಕಾರ ಅಂದ್ರೆ ನೋಡಿ ನಮ್ಮ ಮಿಸ್ ಹೇಳಿಕೊಟ್ಟಿದ್ದಾರೆ, ಅಕಾರ ಅಂದರೆ ಇದು, ಕಕಾರ ಅಂದರೆ ಇದು ಅಂತ ನಮಗೆ ಇನ್ನು ಮಗು ತೋರಿಸ್ತದೆ. ಆದರೆ ಈ ವೇದಾರ್ಥವನ್ನು ಹೇಳಲಿಕ್ಕೆ ಹೊರಟಂಥ ಮೀಮಾಂಸಕರು ಹೇಳಿದರು ಇಲ್ಲ ಅದು ಅಕಾರ ಅಲ್ಲ ಅಂತ ಹೇಳಿದರು. ಹಾಗಾದರೆ ಅಕಾರ ಅಂದರೆ ಯಾವುದು ಅಂತ ಕೇಳಿದರೆ ಅಲ್ಲಿ ಯಹ ಶ್ರೋತ್ರೇಂದ್ರಿಯ ವಿಷಯ ಸಹ ವರ್ಣ ಅಂದರೆ ಈ ಮೀಮಾಂಸಾ ಭಾಷ್ಯಕಾರರು ಬಹಳ ಚಮತ್ಕಾರವಾಗಿ ಹೇಳಿದ್ರು. ಇದು ದೊಡ್ಡದೊಂದು ವಿಜ್ಞಾನ. ಅಲ್ಲಿ ಅವರು ಹೇಳಿದರು ಅಥ ಗೌರಿತ್ಯತ್ರ ಕಶಬ್ದ. ಹಾಗಾದರೆ ಗೌಹು ಅಂತ ಹೇಳುವಲ್ಲಿ ಶಬ್ದ ಅಂದರೆ ಯಾವುದು, ಶಬ್ದ ಸ್ವರೂಪ ಏನು ಅಂತ ಒಂದು ಪ್ರಶ್ನೆ ಮಾಡಿಕೊಂಡು ಗಕಾರ ಔಕಾರ ವಿಸರ್ಜನೀಯ ಇತಿ ಭಗವಾನುಪವರ್ಷ ಅಂತ ಅದಕ್ಕೆ ಉತ್ತರ ಹೇಳಿದರು. ಅಂದರೆ ಗೌಹು ಅಂತ ಹೇಳೋಲ್ಲಿ ಗ ಔ ವಿಸರ್ಗ ಇದು ಏನಿದೆಯೋ ಈ ಆನುಪೂರ್ವಿನೇ ಶಬ್ದ, ಗೌಹು ಅಂತ ಶಬ್ದ ಅಂತ ಹೇಳಿದರು. ಹಾಗಾದರೆ ಅದು ಯಾವುದು ಅಂತ ಕೇಳಿದರೆ ಸಹ ಯಹ ಶ್ರೋತ್ರೇಂದ್ರಿಯ ವಿಷಯ ಸಹ ಶ್ರೋತ್ರಗ್ರಾಹ್ಯ ಅಂದರೆ ಕಿವಿಯಿಂದ ಕೇಳೋದು ಯಾವುದಿದೆಯೋ ಅದೇ ಗಕಾರ ಅಂತ ಹೇಳಿದರು. ಅಂದರೆ ನಾವೀಗ ಗೌಹು ಅಂತ ಒಂದು ಶಬ್ದವನ್ನು ಉಚ್ಚಾರ ಮಾಡಿದರೆ ಅದನ್ನು ನಾವು ಯಾವ ಶ್ರೋತ್ರೇಂದ್ರಿಯದಿಂದ ಕೇಳ್ತೇವೋ, ಶ್ರೋತ್ರೇಂದ್ರಿಯ ವಿಷಯ ಅಂದರೆ ಶ್ರೋತ್ರಗ್ರಾಹ್ಯ ಅಂತ ಅರ್ಥ, ಅದನ್ನೇ ಶಬ್ದ ಅಂತ ಹೇಳಿದರು. ಹಾಗಾದರೆ ಈ ಬ್ಲ್ಯಾಕ್ ಬೋರ್ಡ್ನಲ್ಲಿ ನಾವು ಬರೆದಿದ್ದೀವಲ್ಲ ಆಕಾರ ಅಂತ, ನಮಗೆ ಇವತ್ತು ಶಾಲೆಯಲ್ಲಿ ನಾವು ಹೇಳ್ಕೊಳ್ತೇವಲ್ಲ
ಅದಕ್ಕೆ ಹಾಗಾದ್ರೆ ಅಲ್ವ ಕೇಳಿದರೆ ಅದು ಅಲ್ವ ಕೇಳಿದರೆ ಹೌದು, ಹೌದು ಕೇಳಿದ್ರೆ ಅಲ್ಲ. ಯಾಕೆ ಕೇಳಿದರೆ ಇಲ್ಲಿ ಬಹಳ ಚಮತ್ಕಾರ ಇದೆ. ಅಂದರೆ ಅದನ್ನು ಹಾಗಾದ್ರೆ ಅಕಾರ ಅಲ್ವ ಕೇಳಿದರೆ ಅದು ಏನಪ್ಪ ಅಂದರೆ ಆ ಅಕಾರವನ್ನು ಅಭಿವ್ಯಕ್ತಿಗೊಳಿಸುವಂಥ ರೇಖಾ ವಿನ್ಯಾಸ ಹೇಳಿದರು. ಈಗ ಒಂದು ಚಿತ್ರದಲ್ಲಿ ಹುಲಿ ಇದೆ, ಹಾಗಾದರೆ ಅದು ಹುಲಿ ಅಲ್ವಾ ಅಂತ ಕೇಳಿದರೆ ಹೌದು. ಯಾಕೆಂದರೆ ಅದನ್ನು ನೋಡಿದಾಗ ನಮಗೆ ಆ ಒಂದು ಯಾವುದೊಂದು ಪ್ರಾಣಿ ವಿಶೇಷ ಇದೆಯೋ ಅದರ ಸ್ಮರಣೆ ಬರುತ್ತೆ. ಆದ್ದರಿಂದ ಅದರ ಸ್ಮರಣೆ ಬರೋದರಿಂದ ಅದನ್ನು ಹುಲಿ ಅಂತ ಒಂದು ಭಾವಚಿತ್ರ ಅಂತ ಹೇಳ್ತೇವೆ. ಹಾಗಾದರೆ ಹುಲಿ ಹೌದೋ ಕೇಳಿದರೆ ಹೌದಾಗಿದ್ದಿದ್ರೆ ಅದು ಬಂದು ಅಟ್ಯಾಕ್ ಮಾಡಬೇಕಿತ್ತಲ್ಲ, ನಮ್ಮ ಮೇಲೆ ಎರಗಬೇಕಿತ್ತಲ್ಲ. ಹಾಗಾಗಿ ಹುಲಿ ಅಲ್ಲ. ಹಾಗಾದರೆ ಹುಲಿ ಅಲ್ಲ ಅಂತಾದರೆ ನಮಗದು ನೋಡಿದ ತಕ್ಷಣ ಸ್ಮರಣೆ ಬರ್ತಿಲ್ಲ ಅಂದರೆ ಆ ಹುಲಿಯನ್ನು ಆ ಅಭಿವ್ಯಕ್ತಿಗೊಳಿಸುವಂಥ ಒಂದು ರೇಖಾ ವಿನ್ಯಾಸ ಅಂತ ಹೇಳ್ತೇವೆ. ಈಗ ನಾವು ಸಾಮಾನ್ಯ ಮತಿಗಳಾಗಿ ಅಂದರೆ ನಮ್ಮ ಲೆವೆಲ್ನಲ್ಲಿ ನಾವು ಇವತ್ತೇನು ತಿಳ್ಕೊಂಡಿದ್ದೇವೋ ಅಕಾರ ಗಕಾರ ಔಕಾರ ಅಂತ ನಾವು ಪುಸ್ತಕದಲ್ಲಿ ಬರೆದಿರ್ತೇವಲ್ಲ, ಅದನ್ನು ನಾವು ವರ್ಣ ಅಂತ ಹೇಳ್ಕೊಂಡ್ರೆ ಹಾಗಾದರೆ ಈ ವರ್ಣಗಳು ನಿತ್ಯ ಅಂತ ಹೇಳಿದರು, ಏಕ ಅಂತ ಹೇಳಿದರು. ಹಾಗಾದರೆ ಅಕಾರ ಹೇಳಿದು ಎಷ್ಟಾಗಬೇಕು? ಪ್ರಪಂಚದಲ್ಲಿ ಎಷ್ಟು ಭಾಷೆಗಳಿದೆಯೋ ಅಷ್ಟು ಅಕಾರ ಇರಬೇಕಾಯ್ತು. ಯಾಕೆಂದರೆ ಸಂಸ್ಕೃತ ಅಕಾರದ ಆಕಾರ ಬೇರೆ, ಈ ಹಿಂದಿ ಆಮೇಲೆ ಇಂಗ್ಲೀಷ್ನಲ್ಲಿ ಬೇರೆ, ಕನ್ನಡದಲ್ಲಿ ಬೇರೆ, ತಮಿಳಿನಲ್ಲಿ ಬೇರೆ, ಹೀಗೆ ಬೇರೆ ಬೇರೆ ಭಾಷೆಗಳಲ್ಲಿ ಅಕಾರದ ಸ್ವರೂಪ ಬೇರೆ ಬೇರೆ ಇದೆ ಅಂತ ಆಗಬೇಕು. ಅವಾಗ ಎಷ್ಟು ಆಕಾರ ಇರಬೇಕಾಯ್ತು? ಆವಾಗ ಅನಂತಾವೈ ವೇದ ಅಂತಿದ್ದಾಗೆ ಎಷ್ಟು ಭಾಷೆಗಳಿದೆಯೋ ಎಲ್ಲ ಭಾಷೆಗೂ ಒಂದೊಂದು ವರ್ಣ ಇದೆ ಅಂತ ಹೇಳಬೇಕಾಯ್ತು. ಆಗ ಆ ನಿತ್ಯ ಮತ್ತು ಏಕತ್ವ ಅಂತ ಹೇಳೋದು ಹೊರಟೋಯ್ತು. ಹೀಗೆ ಈ ವರ್ಣಗಳ ಬಗ್ಗೆ ಅಂದರೆ ಈ ಭಾಷಾಶಾಸ್ತ್ರ ಅಂತ ಹೇಳ್ತೇವಲ್ಲ, ಇದನ್ನು ವಸ್ತುತಃ ಶಾಸ್ತ್ರಗಳಲ್ಲಿ ತುಂಬ ಆಳವಾಗಿ ವಿಚಾರ ಮಾಡಿದ್ದಾರೆ. ಅಲ್ಲೂ ವಿಚಾರ ಮಾಡೋದಿದ್ರೆ ಈ ವೇದದ ವಿಷಯದಲ್ಲಿ ಅಂದರೆ ವೇದಾರ್ಥವನ್ನೇ ತಿಳಿಸ್ಲಿಕ್ಕೆ ಹೊರಟಂಥ ಮೀಮಾಂಸಾ ಶಾಸ್ತ್ರದಲ್ಲಿ ತುಂಬ ಆಳವಾಗಿ ವಿಚಾರ ಮಾಡಿ ವೇದಕ್ಕೆ ಈ ನಿತ್ಯತ್ವವನ್ನು, ಶಬ್ದ ಸ್ವರೂಪವನ್ನು ಮತ್ತು ಆನುಪೂರ್ವಿ ನಿತ್ಯತ್ವವನ್ನು ಕೂಡ ಅದಕ್ಕೆ ಯುಕ್ತಿಯುಕ್ತವಾಗಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಅಂದರೆ ಅದಕ್ಕೆ ಯುಕ್ತಿಯನ್ನು ಕೊಟ್ಟರು. ಈಗ ವರ್ಣಗಳು ಒಂದೇ ಅಥವಾ ಶಬ್ದಗಳು ಒಂದೇ, ಅದು ಭಿನ್ನ ಅಲ್ಲ ಅಂತ ಕೇಳಿದರೆ ಅದಕ್ಕೆ ಬೇರೆ ಬೇರೆ ದಾರ್ಶನಿಕರು ಬೇರೆ ಬೇರೆ ಅರ್ಥವನ್ನು ಹೇಳಿದರು. ಈಗ ಉತ್ಪನ್ನೋಗಕಾರ, ನಷ್ಟೋಗಕಾರ ಇತ್ಯಾದಿಯಾಗಿ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಹೇಳಿದರು. ಆದರೆ ಮೀಮಾಂಸಾ ಶಾಸ್ತ್ರದಲ್ಲಿ ಹೇಳಿದರು ಇಲ್ಲಪ್ಪ, ಅದು ಅಭಿವ್ಯಕ್ತಿ ಭೇದನೆ ಹೊರತು ವರ್ಣಭೇದ ಅಲ್ಲ. ಅದಕ್ಕೆ ಒಂದು ದೃಷ್ಟಾಂತವನ್ನು ಕೊಟ್ಟರು. ಇವಾಗ ನೋಡಿ, ದಶವಾರಂ ಗೋಶಬ್ದೇ ಉಚ್ಚರಿತೆ ದಶಗೋಶಬ್ದಾ ಉಚ್ಚರಿತಾ ಇತ್ಯೇವ ವ್ಯವಹಾರ ನತು ದಶವಾರಂ ಗೋಶಬ್ದ ಉಚ್ಚರಿತ ಇತಿ ವ್ಯವಹಾರ ನತು ದಶ ವಿಭಿನ್ನಾ ಗೋಶಬ್ದಾ ಉಚ್ಚರಿತಾ ಇತಿ ಅಂತ ಅದಕ್ಕೆ ಭಾಷ್ಯಕಾರ ಹೇಳಿದರು. 10 ಸಲ ಗೌಹು 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 ಅಂತ ಉಚ್ಚಾರ ಮಾಡಿದರೆ ಅಲ್ಲಿ 10 ಬೇರೆ ಬೇರೆಯಾದಂಥ ಗೋಶಬ್ದವನ್ನು ಅವನು ಉಚ್ಚಾರ ಮಾಡಿದ ಅಂತ ಹೇಳೋದಿಲ್ಲ. ಗೋಶಬ್ದ ಒಂದೇ, ಅದನ್ನು 10 ಬಾರಿ ಅವನು ಉಚ್ಚಾರ ಮಾಡಿದ್ದಾನೆ. ಘಟಃ 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 ಅಂತ ಹೇಳಿದರೆ ಘಟ ಎಂಬಂಥ ಶಬ್ದ ಒಂದೇ, ಅದನ್ನು 10 ಬಾರಿ ಉಚ್ಚಾರ ಮಾಡಿದ್ದಾನೆ. ಅಷ್ಟೇ ಅಲ್ಲಿ ವಿಚಾರವೇ ವಿನಃ ಆ ಶಬ್ದ ಬೇರೆ, ಇವನು ಉಚ್ಚಾರ ಮಾಡಿದಂಥ ಶಬ್ದ ಬೇರೆ, ಇವನು ಉಚ್ಚಾರ ಮಾಡಿದಂಥ ಶಬ್ದ ಬೇರೆ ಅಲ್ಲ. ಆದರೆ ಅದು ಹಾಗಾದರೆ ಬೇರೆ ಹೇಗಾಯಿತು ಅಂದರೆ ಅದು ಅಭಿವ್ಯಂಜಕವಾದಂಥ ಧ್ವನಿ ಭೇದದಿಂದ ಅಭಿವ್ಯಕ್ತವಾದಂಥ ವರ್ಣದ ಭೇದ ಅಂಥೇಳಿ ಅದಕ್ಕೆ ಒಂದಿಷ್ಟು ಯುಕ್ತಿಗಳನ್ನೆಲ್ಲ ಸೇರಿಸಿ ಈ ಶಬ್ದದ ನಿತ್ಯತ್ವವನ್ನು ಸ್ಥಾಪನೆ ಮಾಡಿದರು. ಇಲ್ಲಿ ಈ ಶಬ್ದ ನಿತ್ಯತ್ವವನ್ನು ಯಾವಾಗ ಸ್ಥಾಪನೆ ಮಾಡಿದರೋ ಶಬ್ದ ಸ್ವರೂಪ ದೇವತಾ ಅಂತ ಹೇಳೋದಕ್ಕೂ ಆವಾಗ ತೊಡಕು ಬರಲಿಲ್ಲ. ಶಬ್ದ ಸ್ವರೂಪ ದೇವತಾ ಅಂತ ಹೇಳಿ ನೀವು ಅಂಗೀಕಾರ ಮಾಡಿದರೆ ಅದಕ್ಕೆ ನಮಗೆ ಹಾಗಾದರೆ ವಿಗ್ರಹವನ್ನು ನಾವು ಒಪ್ಪೋದಿಲ್ವಲ್ಲ ಅಂದರೆ ಅದನ್ನು ನಮ್ಮ ಭಾವನೆ ಅಷ್ಟೇ. ಈಗಾಗಲೇ ನಮ್ಮ ಉದ್ಘಾಟನಾ ಭಾಷಣದಲ್ಲಿ ನಮ್ಮ ಹಿರಿಯರಾದಂಥ ಪ್ರಭಾಕರ್ ಜೋಶಿ ಅವರು ಹೇಳಿದರು, ಒಂದು ದೃಷ್ಟಾಂತವನ್ನು ಕೊಟ್ಟರು. ಅವರು ವಸ್ತುತಃ ನಾವು ಮೀಮಾಂಸಕರಲ್ಲ, ಅವರೇ ಮೀಮಾಂಸಕರು ಅಂತ ಹೇಳಬೇಕು. ಯಾಕೆಂದರೆ ಈಗ ಒಂದು ವೃಕ್ಷವನ್ನು, ಮರ ಇದೆ, ಆ ಮರವನ್ನು 4 ಜನ ನೋಡಿದರೆ 4 ರೀತಿಯಲ್ಲಿ ಅವರವರ ಕಲ್ಪನೆಗೆ ಅನುಗುಣವಾಗಿ, ಅವರವರ ಬುದ್ಧಿಗೆ, ಅವರವರ ವ್ಯಾಪ್ತಿಗೆ ಅನುಗುಣವಾಗಿ ಅದನ್ನು ಚಿಂತನೆ ಮಾಡ್ತಾರೆ ಅಂತ ಹೇಳಿದರು. ಅಂದರೆ ಒಬ್ಬನು ಬಂದ, ಇದು ತುಂಬ ಈ ಮರ ತುಂಬ ದೊಡ್ಡದಾಗಿದೆ, ಆದ್ದರಿಂದ ಈಶ್ವರನ ಲಿಂಗವನ್ನು ಮಾಡ್ಬೋದು. ಇನ್ನೊಬ್ಬ ನಾಟ ತುಂಬ ದುಡ್ಡು ಬರುತ್ತೆ ಅಂದ, ಇನ್ನೊಬ್ಬ ಅದನ್ನು ಉರುವಲಾಗಿ ಉಪಯೋಗಿಸಿದರೆ ನಮಗೆ ತುಂಬ ಸಂಪಾದನೆ ಇದೆ ಅಂತ ಹೇಳಿದ. ಹೀಗೆ ಅಥವಾ ಇದು ಬಾಗಿಲಿನ ಚೌಕಟ್ಟಿಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದ. ಒಟ್ಟಿನಲ್ಲಿ ಒಂದೇ ವಸ್ತು ಅನೇಕರಿಂದ ಅನೇಕ ಪ್ರಕಾರವಾಗಿ ಗ್ರಹಿಸಲ್ಪಡುತ್ತದೆ. ತಾವನ ಮಾತ್ರದಿಂದ ಆ ವಸ್ತು ಬೇರೆ ಅಲ್ಲ. ನಾವು ನಮ್ಮ ಬುದ್ಧಿಯಲ್ಲಿ ಅಂದರೆ ನಮ್ಮ ಕಲ್ಪನೆಗೆ, ನಮ್ಮ ಸಂಸ್ಕಾರಕ್ಕೆ, ನಮ್ಮ ಬುದ್ಧಿಮತ್ತಕ್ಕೆ, ನಮ್ಮ ವಿಚಾರಕ್ಕೆ ಅನುಗುಣವಾಗಿ
ನಾವು ಅದನ್ನು ತಿಳ್ಕೊಂಡಿದ್ದೇವೆ ಅಷ್ಟೇ. ಹಾಗೆ ಈ ಮೀಮಾಂಸಾ ಶಾಸ್ತ್ರದಲ್ಲಿ ಶಬ್ದ ದೇವತಾ ಪಕ್ಷವನ್ನು ಅಂಗೀಕಾರ ಮಾಡಿದ್ದಾರೆ. ಅಲ್ಲಿ ಶಬ್ದ ದೇವತಾ ಪಕ್ಷವನ್ನು ಅಂಗೀಕಾರ ಮಾಡಲೇಬೇಕಾಯಿತು. ಹಾಗಂತ ಬೇರೆ ದೇವತೆಯನ್ನು ಅವರೇನು ಖಂಡನೆ ಮಾಡಲಿಲ್ಲ. ನೀವು ಅದಕ್ಕೆ ವಿಗ್ರಹವನ್ನು ಒಪ್ತೀರೋ, ನೀವು ಒಪ್ಪಿ, ಆದರೆ ಅದು ಸರಿ. ಆದರೆ ಈ ಕರ್ಮಕಾಂಡದಲ್ಲಿ ಅಂದರೆ ಯಜ್ಞದಲ್ಲಿ ನಮಗೆ ಶಬ್ದವೇ ದೇವತೆ ಅಂತ ಹೇಳಿದರು. ಆದರೆ ಮುಂದೆ ಬಂದಂಥ ನಾನು ಮೊದಲೇ ಹೇಳಿದಾಗೆ ನಾವೀಗ ಪರಿಪೂರ್ಣವಾದಂಥ ಅಂದರೆ ಕೇವಲ ಪರಿಶುದ್ಧ ಮೀಮಾಂಸಕರು ಅಂತ ಇವತ್ತಿಲ್ಲ. ಹಾಗಾಗಿ ನಾವಿವತ್ತು ಈ ಪುರಾಣ ವೇದಾಂತಾದಿಗಳ ಸಮ್ಮತವಾದಂಥ ಮೀಮಾಂಸಕರಾಗಿದ್ದೇವೆ. ಆದರೆ ಅದು ಪರಿಶುದ್ಧವಾಗಿ ಉಳ್ಕೊಂಡಿರೋದು ಶ್ರೌತದಲ್ಲಿ. ಶ್ರೌತ ಕರ್ಮದಲ್ಲಿ ಕಲಶ ಸ್ಥಾಪನೆ ಎಲ್ಲ ಇಲ್ಲ. ನಾವು ಈ ಸ್ಮಾರ್ಥ ಕರ್ಮಗಳಲ್ಲಿ ಕಲಶ ಸ್ಥಾಪನೆ ಮಾಡ್ತೇವೆ, ದೇವತಾ ವಿಗ್ರಹವನ್ನು ಅಲ್ಲಿ ದೇವತೆಯನ್ನು ಆವಾಹನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ ಕಲಶದಲ್ಲಿ, ಆಮೇಲೆ ಅಭಿಷೇಕ ಮಾಡ್ತೇವೆ ಅಥವಾ ಅದರದ್ದು ಮಂಡಲ ಬರಿತೇವೆ. ಇದೆಲ್ಲ ಮಂತ್ರಶಾಸ್ತ್ರ, ಆಗಮಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳು ಮತ್ತು ಈ ಗೃಹ್ಯ ಸೂತ್ರಾದಿಗಳಿಂದ ಪುರಾಣಾದಿಗಳಿಂದ ಬಂದಿರುವಂಥ ಎಲ್ಲ ಅಂಶಗಳನ್ನು ಸೇರಿಸಿ ನಾವು ಇವತ್ತು ನಮ್ಮ ದೈನಂದಿನ ನಿತ್ಯ ನೈಮಿತ್ತಿಕಾದಿ ಅನುಷ್ಠಾನವನ್ನು ಇಟ್ಕೊಂಡಿದ್ದೇವೆ. ಇಲ್ಲಿ ನಮಗೆ ಕೇವಲ ಶುದ್ಧವಾದಂಥ ಶ್ರೌತ ಇಲ್ಲ. ಆದರೆ ನಾವು ಶ್ರೌತ ಕರ್ಮಕ್ಕೆ ಅಗ್ನಿಹೋತ್ರ ಅಥವಾ ದರ್ಶಪೂರ್ಣಮಾಸ ಅಥವಾ ಸೋಮಯಾಗ ಹೀಗೆ ಕೇವಲ ಪರಿಶುದ್ಧವಾದಂಥ ವೈದಿಕವಾದಂಥ ಕರ್ಮಗಳಲ್ಲಿ ಅಲ್ಲಿ ಶುದ್ಧವಾದಂಥ ಶಬ್ದವನ್ನೇ ದೇವತೆ ಅಂತ ಅಲ್ಲಿ ಅಂಗೀಕಾರ ಮಾಡಬೇಕು. ಅಲ್ಲಿ ಕಲಶ ಸ್ಥಾಪನೆ ಇದೇನೂ ಇಲ್ಲ, ಕಲಶವೇ ಇಲ್ಲ. ಆದರೂ ಸಹ ಈ ಒಂದು ಸಂಸ್ಕಾರ ಬಲದಿಂದ ಅಲ್ಲೂ ಕೂಡ ಕೆಲವು ಈ ಪುರಾಣ ಪ್ರಸಿದ್ಧವಾದಂಥ ಈ ವಿಗ್ರಹ ಏನಿದೆಯೋ ಆ ವಿಗ್ರಹವನ್ನು ಅಂದರೆ ಅನುಷ್ಠಾನದಲ್ಲಿ ಅದು ಬಂದ್ಬಿಟ್ಟಿದೆ. ವಿಗ್ರಹ ಅಂತ ಇಲ್ಲದೆ ಹೋದರೂ ಆ ದೇವತೆಗಳಿಗೆ ಒಂದು ವಿಗ್ರಹ ಇದೆ ಅಂತ ಒಂದು ಕಲ್ಪನೆ ಅನುಷ್ಠಾತ್ರಗಳಲ್ಲಿ ಇದೆ. ಏನಿದ್ರೂ ಕೂಡ ಅಲ್ಲಿ ಸೋಮಾಯ ಸ್ವಾಹ, ಸೋಮಾಯ ಇದಂ ಅಂತ ಮುಗಿದೋಯ್ತು. ಆ ಸೋಮ ಅಂದರೆ ಯಾರು, ಅಗ್ನಿ ಅಂದರೆ ಯಾರು ಅಂತ ಪ್ರತ್ಯೇಕ ಅಲ್ಲಿ ಆ ಆಕಾರ ಇಲ್ಲ. ಆ ಶಬ್ದ ಸ್ವರೂಪನೇ ದೇವತೆ. ಇದ್ರ ಬಗ್ಗೆ ತುಂಬ ವಿಚಾರ ವಿಮರ್ಶೆಯನ್ನು ಮಾಡಿ ಒಂದು ನಿರ್ದಿಷ್ಟವಾದಂಥ ಈ ವೇದಕ್ಕೆ ಅವಿರುದ್ಧವಾದಂಥ ಒಂದು ಯುಕ್ತಿಯುಕ್ತವಾದಂಥ ಒಂದು ಸಿದ್ಧಾಂತವನ್ನು ಈ ಶಬ್ದ ದೇವತಾ ಪಕ್ಷದಲ್ಲಿ ಅಂಗೀಕಾರ ಮಾಡಿದ್ದಾರೆ. ಆದರೆ ನಮಗೆ ಅದು ಅಷ್ಟು ಸುಲಭದಲ್ಲಿ ಒಗ್ಗೋದಿಲ್ಲ. ಯಾಕೆಂದರೆ ನಾವು ಈ ಹಿಂದೆ ನೋಡಿದರೆ ನಮಗೆ ಕಾಣದೇ ಹೋದಷ್ಟು ಮುಂದೆ ಬಂದುಬಿಟ್ಟಿದ್ದೇವೆ. ಆ ಶ್ರೌತ ಪಕ್ಷವನ್ನು ನಾವು ಇಟ್ಕೊಂಡ್ರೆ ನಾವು ತುಂಬ ಮುಂದೆ ಬಂದುಬಿಟ್ಟಿದ್ದೇವೆ. ಆದರೆ ಈಗ ನಾವು ಪ್ರತಿನಿತ್ಯ ಪೂಜೆ ಮಾಡಬೇಕಾದ್ರೆ ನಾದ ಶಬ್ದಮಯೀಂ ಘಂಟಾಂ ಅಂತ ನಾವು ಆರಂಭ ಮಾಡ್ತೇವೆ. ಘಂಟಾನಾದದಿಂದ ಪೂಜೆ ಆರಂಭ ಮಾಡ್ತೇವೆ. ಘಂಟಾನಾದ ಅಂತ ಹೇಳೋದು ನಾವು ಯಾವಾಗ ಹೇಳಿದ್ವೋ ಅದು ಸೀದಾ ಆಗಮಶಾಸ್ತ್ರಕ್ಕೆ ಹೋಯಿತು. ಆಗಮಶಾಸ್ತ್ರದ ಅಂಶವನ್ನು ನಾವು ತಗೊಂಡಿದ್ದೇವೆ. ವೇದ ಮಂತ್ರವನ್ನು ಹೇಳಿ ಅಭಿಷೇಕ ಮಾಡ್ತೇವೆ, ವೈದಿಕವಾದಂಥದ್ದನ್ನು ತಗೊಂಡಿದ್ದೇವೆ. ಈ ಕಡೆ ಪುರಾಣಾದಿಗಳನ್ನು ತಗೊಂಡಿದ್ದೇವೆ. ಈ ಕಡೆ ಯೋಗಶಾಸ್ತ್ರವನ್ನು ಪ್ರಾಣಾಯಾಮಕ್ಕೆ ಬಂತು, ಯೋಗಶಾಸ್ತ್ರವನ್ನು ತಗೊಂಡಿದ್ದೇವೆ. ಹೀಗೆ ನಮ್ಮ ಹಿರಿಯರು ಎಲ್ಲ ಶಾಸ್ತ್ರಗಳನ್ನು ಕೂಡ ಸೇರಿಸಿ ಅಲ್ಲಿರುವಂಥ ಯುಕ್ತಿಗಳನ್ನು ಅಥವಾ ಉಪಯುಕ್ತವಾದಂಥ ಅಂಶಗಳನ್ನೆಲ್ಲ ಸೇರಿಸಿ ಒಂದು ಪೂಜಾ ವಿಧಾನ ಅಂತ ನಮ್ಮ ದೈನಂದಿನ ವ್ಯವಹಾರಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ನಮ್ಮ ಪೂರ್ವಜರು, ಋಷಿಗಳು, ಆಚಾರ್ಯರು ನಮಗೆ ಮಾಡಿಕೊಟ್ಟಂಥ ಒಂದು ವ್ಯವಸ್ಥೆ. ಇದರಿಂದ ಈ ಶಬ್ದ ದೇವತಾ ಪಕ್ಷಕ್ಕೆ ಯಾವುದೇ ಹಾನಿ ಇಲ್ಲ. ಅಥವಾ ನೀವು ಶಬ್ದ ದೇವತಾ ಪಕ್ಷ ಅಂತ ಅಂಗೀಕಾರ ಮಾಡಿದರೂ ಕೂಡ ಈ ಒಂದು ಆಗಮೋಕ್ತವಾದಂಥದ್ದು ಅಥವಾ ಪುರಾಣೋಕ್ತವಾದಂಥ ದೇವತಾ ವಿಗ್ರಹಕ್ಕೆ ಅದರಿಂದ ಏನೂ ಬಾಧಕ ಇಲ್ಲ. ಆದರೆ ಇನ್ನೊಂದು ಈ ಶಬ್ದ ದೇವತಾ ಪಕ್ಷದಲ್ಲಿ ಅಂದರೆ ಮೀಮಾಂಸಕರ ಒಂದು ದೊಡ್ಡ ಕೊಡುಗೆ ಅಂದರೆ ಅಪೂರ್ವ ಎಂಬಂಥದ್ದು ಒಂದು ಪದಾರ್ಥವನ್ನು ಅಂಗೀಕಾರ ಮಾಡಿದರು. ಇದು ಮೀಮಾಂಸಾ ಶಾಸ್ತ್ರದ ಒಂದು ಯೋಗದಾನ ಅಂತ ಹೇಳಬೇಕು. ಇವತ್ತು ದರ್ಶನ ಪ್ರಪಂಚಕ್ಕೆ ಮೀಮಾಂಸಾ ಶಾಸ್ತ್ರದ ಕೊಡುಗೆ ಏನು ಕೇಳಿದರೆ ಅಪೂರ್ವ. ಅಂದರೆ ನಾವು ಪೂಜೆಯನ್ನು ಮಾಡ್ತೇವೆ, ಯಜ್ಞವನ್ನು ಮಾಡ್ತೇವೆ. ಯಜ್ಞ ಮಾಡಿದರೆ ಯಜ್ಞ ನಾಶ ಆಗಿಬಿಡುತ್ತೆ. ಯಜ್ಞ ನಾಶ ಆಯಿತು, ಅದರಿಂದ ಬಂದಂಥ ಫಲ ಏನು ಕೇಳಿದರೆ ಸ್ವರ್ಗಾದಿ ಫಲ, ಕಾಲಾಂತರದಲ್ಲಿ ಅನುಭವಿಸುವಂಥ ಫಲ. ಹಾಗಾದರೆ ಹೇಗೆ ಸಾಧ್ಯ? ಇದು ಲೋಕಕ್ಕೆ ಅಂದರೆ ಈ ಯುಕ್ತಿಗೆ ವಿರುದ್ಧವಾದಂಥದ್ದು. ಯಾಕೆಂದರೆ ಎಲ್ಲಿ ದಂಡ, ಚಕ್ರ, ಕುಲಾಲ ಇತ್ಯಾದಿ ಕಾರಣ ಇದೆಯೋ ಅಲ್ಲೇ ಕಾರ್ಯ ಅಂತ ಹೇಳೋದು ನಮಗೆ ಲೋಕದಲ್ಲಿ ಪ್ರತ್ಯಕ್ಷವಾಗಿ ತೋರ್ತಾ ಇದೆ. ಇದು ಪ್ರತ್ಯಕ್ಷ ವಿರುದ್ಧವಾಯಿತು, ಯುಕ್ತಿ ವಿರುದ್ಧವಾದಂಥದ್ದು ಇದು ಅಂತ. ಹಾಗಾದರೆ ಇದಕ್ಕೆ ಹೇಗೆ ಪರಿಹಾರ ಅಂತ ಕೇಳಿದ್ರೆ ಅದಕ್ಕಾಗಿ ಏನು ಮಾಡಿದ್ರು ಅಂದರೆ ಈ ಸಮಸ್ಯೆಯನ್ನು ಪರಿಹಾರ ಮಾಡೋದಕ್ಕಾಗಿ ಒಂದು ಅಪೂರ್ವಂ ಅಂತ ಅಂಗೀಕಾರ ಮಾಡಿದರು. ಅಂದರೆ ಈ ನಾವು ಪೂಜೆಯನ್ನು ಮಾಡಿದರೆ ಅಥವಾ ಯಾವುದೇ ಒಂದು ಅನುಷ್ಠಾನವನ್ನು ಮಾಡಿದರೆ, ಯಜ್ಞವನ್ನು ಮಾಡಿದರೆ ಅದರಿಂದ ಹುಟ್ಟುವಂಥದ್ದು ಒಂದು ಫಲ ಅಂತ ಹೇಳೋದು ಅದೃಷ್ಟ ರೂಪದಲ್ಲಿ ಅಂದರೆ ಸಂಸ್ಕಾರ ರೂಪದಲ್ಲಿ ಆ ಯಜಮಾನನ ಆತ್ಮನಲ್ಲಿ ಇರ್ತದೆ. ಆ ಅದೃಷ್ಟ ರೂಪವಾದಂಥ ಆ ಅಪೂರ್ವ ಅಂತ ಹೆಸರು ಅದಕ್ಕೆ. ಅದು ಕಾಲಾಂತರದಲ್ಲಿ
ಅನುಭವಿಸುವಂತಹ ಫಲಕ್ಕೆ ಅದು ಕಾರಣ ಆಗಿರುತ್ತೆ. ಅದು ಅಲ್ಲಿವರೆಗೆ ಸ್ಥಿರವಾಗಿರುತ್ತೆ ಅಂಥೇಳಿ ಅದಕ್ಕೆ ಆ ಕರ್ಮ ಸಿದ್ಧಾಂತದ ಸಮನ್ವಯವನ್ನು ಮಾಡಿದರು. ಇದು ಈ ಶಬ್ದದೇವತಾ ಪಕ್ಷದ ಮೂಲಭೂತವಾದಂಥ ಒಂದು ತತ್ವ. ಈಗ ಉಪನಿಷತ್ತಿನ ಬಗ್ಗೆ ಅಥವಾ ಈ ಸ್ವರ್ಗ ಮತ್ತು ನರಕ ಅಥವಾ ಈ ಪುರಾಣ ಪ್ರಸಿದ್ಧವಾದಂಥ ದೇವತೆಗಳ ಬಗ್ಗೆ ಈಗ ಮುಂದೆ ವಿಚಾರ ಆಗಲಿಕ್ಕಿದೆ. ಮತ್ತು ಮಧ್ಯಾಹ್ನ ನಂತರನೂ ಕೂಡ ಅದು ಅನುವೃತ್ತಿ ಇದೆ. ಈಗಾಗಲೇ ಸಮಯ ಆಗ್ತಾ ಇದೆ. ಈ ಒಟ್ಟಿನಲ್ಲಿ ಈ ಶಬ್ದದೇವತಾ ಪಕ್ಷ ಅಂದರೆ ಏನು ಅಂತ ನಮ್ಮ ಕಲ್ಪನೆ ಇರಬೇಕು ಅಷ್ಟೇ. ಅಂದ್ರೇನು, ಈ ಶಬ್ದವೇ ದೇವತೆ ಅಂತ ಹೇಳೋ ಅಂಗೀಕಾರ ಮಾಡದಿದ್ದರೆ ನಮಗೆ ವೈದಿಕವಾದಂಥ ಕರ್ಮವನ್ನು ಅನುಷ್ಠಾನ ಮಾಡೋದೇ ಕಷ್ಟ. ಹಾಗಾಗಿ ಶಬ್ದದೇವತಾ ಪಕ್ಷವನ್ನು ನಾವು ಅಂಗೀಕಾರ ಮಾಡಿದ್ದೇವೆ, ಅದನ್ನು ಮಾಡಲೇಬೇಕು. ಇದನ್ನೇ ನಮ್ಮ ಈ ವೇದ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡಿದಂಥ ಕುಮಾರಲ ಭಟ್ಟಪಾದಾದಿ ಎಲ್ಲ ಮಹರ್ಷಿಗಳು ಕೂಡ ಇದನ್ನು ಅಂಗೀಕಾರ ಮಾಡ್ಕೊಂಡು ಬಂದಿದ್ದಾರೆ. ಇದನ್ನು ಇವತ್ತು ನಮ್ಮಲ್ಲೂ ಕೂಡ ಒಂದು ಶಿಷ್ಟ ಪರಂಪರೆಯಲ್ಲಿ ಇವತ್ತು ಯಥಾಶಕ್ತಿ ನಮ್ಮ ವೈದಿಕ ಪರಂಪರೆ ಅದನ್ನು ಉಳಿಸಿಕೊಂಡು ನಡೆಸ್ಕೊಂಡು ಬರ್ತಾ ಇದೆ. ಈ ಸಂದರ್ಭದಲ್ಲಿ ಅಂದರೆ ಈ ಮಹಾಶಿವರಾತ್ರಿಯ ಶುಭ ಸಂದರ್ಭದಲ್ಲಿ ಈ ದೇವತಾಭಿಷೇಕವಾಗಿ ಒಂದು ಚಿಂತನೆ ಎಂಬಂಥ ಈ ವಿಷಯದಲ್ಲಿ ನಾನು ಯಥಾಮತಿ ಕಾಲದ ಮಿತಿಯಲ್ಲಿ ನಾನು ಈಗಾಗಲೇ ತಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ. ವಸ್ತುತಃ ಇವತ್ತು ಶಿವರಾತ್ರಿ, ನನಗೆ ಬರೋದು ಕಷ್ಟ ಅಂತ ಹೇಳಿದೆ. ನಮ್ಮ GN ಭಟ್ರವರು, ನಮ್ಮ ಹಿರಿಯರು, ಅವರು ತುಂಬ ಆಗ್ರಹ ಪಡಿಸಿದರು. ಹಾಗಾಗಿ ಅವರ ವಿಶ್ವಾಸದ ಹಿನ್ನೆಲೆಯಲ್ಲಿ ನಾನಿವತ್ತು ಈ ಕಾರ್ಯಕ್ರಮಕ್ಕೆ ಶಿವರಾತ್ರಿಯ ನನ್ನ ದೈನಂದಿನ ಅಂದರೆ ನನ್ನ ವಾರ್ಷಿಕವಾದಂಥ ಅಥವಾ ಈ ಶಿವರಾತ್ರಿ ಪ್ರಯುಕ್ತವಾದಂಥ ನನ್ನ ಈ ವ್ರತಾದಿಗಳನ್ನು ಅಥವಾ ನನ್ನ ಕೆಲವು ನಿತ್ಯ ಕರ್ಮಗಳನ್ನೆಲ್ಲ ಬಿಟ್ಟು ಇಲ್ಲಿ ಬರಲೇಬೇಕಾಯಿತು. ಆದರೆ ಇದು ದೇವತಾಭಿಷೇಕವಾಗಿರೋದ್ರಿಂದ ಇದು ಅದಕ್ಕಿಂತಲೂ ಪುಣ್ಯತಮ ಅಂಥೇಳಿ ನಾನು ತಿಳ್ಕೊಂಡಿದ್ದೇನೆ. ಈ ಸಂದರ್ಭದಲ್ಲಿ ಇಲ್ಲಿ ವ್ಯವಸ್ಥಾಪಕರು ಅಂದರೆ ಇಲ್ಲಿಯ ಈ ಸಂಸ್ಕೃತ ಶೋಧ ಸಂಸ್ಥಾನ ಹಾಗೂ ಅಖಿಲ ಕರ್ನಾಟಕ ಸಂಸ್ಕೃತ ಪರಿಷತ್ತು ಮತ್ತು ನಮ್ಮ ಶ್ರೀಯುತ ಗೋಖಲೆಯವರು, ಮರಾಠೆಯವರು, ಈ ಎಲ್ಲ ಬಂಧುಗಳಿಗೂ ಕೂಡ ತಮ್ಮೆಲ್ಲರಿಗೂ ಕೂಡ ನನ್ನ ವೈಯಕ್ತಿಕವಾದಂಥ ವಂದನೆಯನ್ನು ತಿಳಿಸುತ್ತಾ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಪ್ರೊಫೆಸರ್ ಸುಬ್ರಾಯ ಭಟ್ ಅವರಿಗೆ. ಶಬ್ದದೇವತಾ ಪಕ್ಷ ಮತ್ತು ಇತರ ವಿಚಾರಗಳ ಬಗ್ಗೆ ನಮಗೆ ವಿಶೇಷವಾದಂತಹ ಮಾಹಿತಿಯನ್ನು ನೀಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇದೀಗ ಉಪನ್ಯಾಸವನ್ನು ಮುಂದುವರಿಸುತ್ತಾ ವಿದ್ವಾನ್ ಅಷ್ಟಾವಧಾನಿ ಜಿ ಸುಬ್ರಹ್ಮಣ್ಯ ಭಟ್ ಅವರು ಇದೇ ವಿಷಯ, ಮುಖ್ಯವಾಗಿ ಪುರಾಣ ಗ್ರಂಥಗಳಲ್ಲಿ ದೇವಾಸುರ, ಸ್ವರ್ಗ ನರಕ, ಪುನರ್ಜನ್ಮದ ಕಲ್ಪನೆಗಳ ಕುರಿತು ನಮಗೆ ಬೆಳಕು ಚೆಲ್ಲಬೇಕು ಎಂಬುದಾಗಿ ನಾನು ವಿದ್ವಾನ್ ಅಷ್ಟಾವಧಾನಿ ಜಿ ಸುಬ್ರಹ್ಮಣ್ಯ ಭಟ್ ಅವರನ್ನ ಕೇಳಿಕೊಳ್ತಾ ಇದ್ದೇನೆ. ನಮಃ ಶಿವಾಯ ಚ ಶಿವತರಾಯ ಚ. ವೇದಿಕೆಯ ಮೇಲಿರುವಂತಹ ಎಲ್ಲ ಜ್ಯೇಷ್ಠ ವಿದ್ವಾಂಸರೇ, ಮುಂಭಾಗದಲ್ಲಿರುವಂತಹ ಎಲ್ಲ ವಿದ್ವಜ್ಜನರೇ, ಹಿರಿಯರೇ, ಶಿವರಾತ್ರಿಯ ಈ ಸಂದರ್ಭದಲ್ಲಿ ಪ್ರಾಚೀನ ಶಾಸ್ತ್ರಗಳಲ್ಲಿ ನಮ್ಮ ಋಷಿಗಳು ಕಂಡುಕೊಂಡವು, ನಮಗೆ ಹಸ್ತಾಂತರ ಮಾಡಿದ ಅನೇಕ ಪಾರಿಭಾಷಿಕವಾದ ಶಬ್ದಗಳ ಮತ್ತು ವಿಷಯಗಳ ಬಗ್ಗೆ ಅವರ ಕಲ್ಪನೆ ಅಥವಾ ಅವರು ಹೇಳಿದ ವಿಷಯಗಳು ಹೇಗೆ, ನಾವು ಅದನ್ನು ಹೇಗೆ ಕೆಲವು ಅಂಶದಲ್ಲಿ ಪರಿಷ್ಕಾರ ಮಾಡಿಕೊಂಡು ಬಂದಿದ್ದೇವೆ ಅಥವಾ ಅದನ್ನು ಕೆಲವು ಸ್ವೀಕಾರ ಮಾಡಿ ಕೆಲವು ಬಿಟ್ಟು ನೋಡ್ತಾ ಇದ್ದೇವೆ ಅಂತ ತಿಳ್ಕೊಳ್ತಾ ಇದ್ದೇವೆ. ಅನೇಕ ವಿಷಯಗಳು ಬಂದವು. ಈಗಷ್ಟೇ ಮೀಮಾಂಸಾ ಶಾಸ್ತ್ರದಲ್ಲಿ ತುಂಬ ಪ್ರಸಿದ್ಧವಾದ ಅತ್ಯಂತ ಗಹನವಾದ ಶಬ್ದದೇವತಾ ಪಕ್ಷದ ಬಗ್ಗೆ ವಿದ್ವಾಂಸರಾದ ಸುಬ್ರಾಯ ಭಟ್ರು ಅದನ್ನು ಹೇಳಿದರು. ಅವರೇ ಅದನ್ನು ಹೇಳ್ತಾ ಖಂಡದೇವರ ಮಾತನ್ನೇ ಉಲ್ಲೇಖ ಮಾಡಿ, ಇದು ಜೈಮಿನಿ ಮಹರ್ಷಿಗಳ ಮತ ಹೀಗೆ, ಆದರೆ ನಾನು ಪೂರ್ತಿಯಾಗಿ ಅದನ್ನು ಹೇಳಲಿಕ್ಕಾಗುವುದಿಲ್ಲ, ಜೈಮಿನಿ ಮಹರ್ಷಿಗಳ ಮತ ಅಂತ ಹೇಳ್ತೇನೆ. ನಾನು ಯಾಕೆ ಅಂತಂದರೆ ನಾನು ಈ ಲೋಕದಲ್ಲಿ ಇದ್ದೇನೆ, ಪರಿಷ್ಕೃತನಾಗಿದ್ದೇನೆ, ಹಾಗಾಗಿ ನನಗೆ ಮೂರ್ತವಾದಂಥ ಒಂದು ವಸ್ತುವನ್ನು ಆ ಶಬ್ದಕ್ಕೆ ಒಪ್ಪದೆ ವಿಧಿ ಇಲ್ಲ ಅಂತ. ಅಂದರೆ ಅನೇಕ ಸಮಯಗಳು, ಅನೇಕ ದರ್ಶನಗಳು ಆ ಋಷಿಗಳದನ್ನು ಕಂಡು ಅದನ್ನು ನೋಡಿ ಅನುಸಂಧಾನ ಮಾಡಿದ ರೀತಿಯಲ್ಲಿ ಅದು ತೆರೆಕೊಳ್ತದೆ. ಮತ್ತೆ
ಆ ಪ್ರಪಂಚವನ್ನೇ ನಾವು ನೋಡಿದರೆ ವೇದದಿಂದ ಆರಂಭ ಮಾಡಿ ಪುರಾಣಗಳವರೆಗೆ, ಈಗಷ್ಟೇ ಅವರು ಹೇಳಿದ ಹಾಗೆ ತಂತ್ರದವರೆಗೆ, ಆಗಮದವರೆಗೆ ಅದನ್ನೆಲ್ಲ ನೋಡ್ತಾ 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 ಬಂದರೆ ಮತ್ತಷ್ಟು ಮೂರ್ತವಾಗುತ್ತಾ ಬರ್ತದೆ. ಆಗಮಕ್ಕೆ ಪ್ರವೇಶ ಮಾಡಿದರೆ ಮೂರ್ತವಾದ ವಸ್ತುವನ್ನು ಪೂರ್ಣ ಎಷ್ಟು ಮೂರ್ತ ಆಗ್ತದೆ. ಶಿಲ್ಪದ ಪರಿಭಾಷೆಯಲ್ಲಿ ಹೇಳುವುದಾದ್ರೆ ಗಾಂಧಾರದ ಶಿಲ್ಪಶೈಲಿಯಿಂದ ಆರಂಭಿಸಿ ಹೊಯ್ಸಳರ ಶಿಲ್ಪಶೈಲಿಯವರೆಗೆ ಅಂತ. ಹೊಯ್ಸಳರದ್ದು ಪೂರ್ತಿಯಾಗಿ ಮೂರ್ತ, ಅದು ಅದಕ್ಕೆ ಆಹಾರ್ಯಗಳು ತುಂಬ, ಅದರಲ್ಲಿ ಆಭರಣಗಳು ತುಂಬ, ಮೂಲ ಮೂರ್ತಿಯ ಕಾಣದಷ್ಟು ಆಭರಣಗಳನ್ನು ಅದರ ಮೇಲೆ ಹೊರಿಸಿಬಿಟ್ಟು ಆಮೇಲೆ ಮತ್ತೆ ತಂತ್ರ ಅಷ್ಟು ಮೂರ್ತವಾದನ್ನು ಕೊಟ್ಟು ಮತ್ತೆ ಪುನಃ ಅಂತರ್ಯಾಗಕ್ಕೆ ಹೋಗ್ತದೆ, ಅಮೂರ್ತತ್ವದ ಒಳಗೆ ಹೋಗ್ತದೆ. ತಂತ್ರದ ಉದ್ದೇಶ ಬಹಿರ್ಯಾಗವನ್ನು ಮಾಡಬೇಕು ಅಂತ ಯಾರಿಗೆ ಮನಸ್ಸುಂಟೋ, ಯಾರು ಹೊರಗಿನಿಂದ ಭಗವಂತನ ಅರ್ಚಿಸಬೇಕು ಅಂತ ಮನಸ್ಸುಂಟೋ ಅವ ಅದಕ್ಕೆ ರಿಹರ್ಸಲ್ ಆಗಿ ಅಂತರ್ಯಾಗವನ್ನು ಮಾಡಿಕೊಳ್ಬೇಕು ಅಂತ. ಆಮೇಲೆ ಅಂತರ್ಯಾಗವನ್ನು ಮಾಡಿಕೊಂಡ ಮೇಲೆ ಬಹಿರ್ಯಾಗಕ್ಕೆ ಬರಬೇಕು. ಬಹಿರ್ಯಾಗ ಪೂರ್ಣ ಆಗುವುದು ಯಾವಾಗ ಅಂತ ಕೇಳಿದ್ರೆ, ಬಹಿರ್ಯಾಗವನ್ನು ಒಂದು ಹಂತದಲ್ಲಿ ಬಿಟ್ಟು ಮತ್ತೆ ಅಂತರ್ಯಾಗವನ್ನೇ ಮಾಡಲಿಕ್ಕೆ ಶಕ್ತನಾದಾಗ ಶ್ರೇಷ್ಠನಾದ ತಾಂತ್ರಿಕನಾಗ್ತಾನೆ ಅಂತ. ಹಾಗೆ ಶಬ್ದ ದೇವತಾ ಪಕ್ಷ ಎನ್ನುವಂಥದ್ದು ಅದರ ಬೀಜ. ಅದನ್ನು ಅರಿತುಕೊಳ್ಳಿಕ್ಕೆ ನಮ್ಗೆ ಮತ್ತೆ ಮೂರ್ತ ಸ್ವರೂಪಗಳ ಅನುಸಂಧಾನ ಬೇಕು. ಪೂರ್ಣವಾಗಿ ಆ ದೇವತೆಯ ಸ್ವರೂಪವನ್ನು ನೋಡಬೇಕು. ಅದಾಗಿ ಸಂಸ್ಕಾರ ಆದ್ಮೇಲೆ ಪುನಃ ಆಚೆ ಹಿಂದಿರುಗಿ ಹೋಗ್ಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರದ ಸತ್ಯ ಅಂತ ಭಾವಿಸ್ತೇನೆ. ಆ ದೃಷ್ಟಿಯಿಂದ ಈ ಎರಡು ರೀತಿಯಲ್ಲೂ ಚಿದ್ವಸ್ತುವನ್ನು, ಪರಬ್ರಹ್ಮವನ್ನು ನೋಡ್ಲಿಕ್ಕೆ ಬರ್ತದೆ ಅಂತ. ಸರ್ವಾಯವ ಸುಂದರವಾಗಿಯೂ ಅದನ್ನು ನೋಡ್ಲಿಕ್ಕೆ ಬರ್ತದೆ, ಆಹಾರ್ಯಗಳನ್ನೆಲ್ಲ ಕಳಚಿಯೋದನ್ನು ನೋಡ್ಲಿಕ್ಕೆ ಬರ್ತದೆ ಅಂತ. ವೇದದಲ್ಲಿಯೇ ದೇವರು ಮತ್ತು ಅಸುರರ ಬಗ್ಗೆ ಹೇಳಬೇಕು ಅಂತ ವಿಷಯ ಹೇಳಿದ್ದು. ಪುಣ್ಯ ಪಾಪಗಳ ಬಗ್ಗೆ ಅದರೊಟ್ಟಿಗೆ ಬರ್ತದೆ ಒಂದು ಸ್ವಲ್ಪ, ಯಾಕೆಂದ್ರೆ ಸ್ವರ್ಗ ನರಕಗಳು ಬರುವುದರಿಂದ ಅಂತ, ಅದಕ್ಕೆ ಕಾರಣವಾಗಿರುವುದರಿಂದ. ಇವುಗಳ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು, ಪೂರ್ಣವಾಗಿ ಅಲ್ಲದಿದ್ದರೂ ಸ್ವಲ್ಪ ಸ್ವಲ್ಪ ವಿಚಾರಗಳನ್ನು ಹೇಳ್ತೇನೆ. ಸಂಹಿತೆಯನ್ನು, ಬ್ರಾಹ್ಮಣವನ್ನು ಇಟ್ಟುಕೊಂಡ್ರೆ ಅನೇಕ ಕಡೆಗಳಲ್ಲಿ ದೇವರ ಸ್ವರೂಪವು ಬರ್ತದೆ. ಈಗಷ್ಟೇ ಸುಬ್ರಾಯ ಭಟ್ರು ಹೇಳಿದ ಹಾಗೆ ಇಂದ್ರಹ ಅಂತ ಹೇಳುವಾಗ ವಜ್ರಹಸ್ತ ಅಂತ ಒಂದು ವಿಶೇಷಣ ಉಂಟು. ಅವ ಇಂದ್ರೋ ವೃತ್ರಾಯ ವಜ್ರಂ ಉದಯಚ್ಛತು ಅಂತ ಹೇಳುವಾಗ ವೃತ್ರನನ್ನು ಕೊಂದಿದ್ದಾನೆ ಅಂತ. ಅವ ಹೇಗಿದ್ದಾನೆ, ಅವನ ವಾಹನ ಯಾವುದು, ಅವನ ಸ್ವರೂಪ ಯಾವುದು ಅಂತಲೂ ಎಲ್ಲ ಹೇಳಿದ್ದಾರೆ. ಹಾಗಾಗಿ ನಾವು ಅದನ್ನು ಹೇಗೆ ನೋಡ್ತೇವೆ ಅಂತಂದ್ರೆ, ಯಜ್ಞ ಎನ್ನುವಂಥದ್ದು ಆ ಅಪವರ್ಗ ಸಾಧನೆಗೆ ಅಥವಾ ಸ್ವರ್ಗದ ಸಾಧನೆಗೆ ಅದು ಮಾಧ್ಯಮ ಅಂತಾದ್ದರಿಂದ ಯಜ್ಞ ಮಾಡುವಾಗ ಬೇಕಾಗುವ ಎಲ್ಲ ಯಜ್ಞ ಪಾತ್ರೆಗಳು ಮೂರ್ತವಾದ್ದು, ಕುಂಡಾದಿಗಳು ಮೂರ್ತವಾದ್ದು. ಅಗ್ನಿ ಎನ್ನುವಂಥದ್ದು ಅದು ಕಣ್ಣಿಗೆ ಕಾಣುವಂಥದ್ದು. ಅದೇ ರೀತಿಯಲ್ಲಿ ಋತುಗಳು, ಯಜ್ಞಶಾಲೆ ಇತ್ಯಾದಿ ಎಲ್ಲವೂ ಕೂಡ ಅದು ಮೂರ್ತವಾದದ್ದೇ. ಅಂದರೆ ದೇಶಕಾಲಗಳ ಒಳಗಿರುವಂಥದ್ದು ಮತ್ತು ನಮ್ಮ ಇಂದ್ರಿಯಗಳಿಗೆ ಗೋಚರವಾಗುವಂಥದ್ದು. ಹೆಚ್ಚಿನ ಅಂಶ ಪ್ರತ್ಯಕ್ಷವಾಗಿಂದ್ರೆ ಇಂದ್ರಿಯ ಪ್ರತ್ಯಕ್ಷ ಅಂತ ಮಾತ್ರ ಅಲ್ಲ, ಕಣ್ಣಿಗೆ ಗೋಚರವಾಗುವಂಥದ್ದು ಅಂತ. ಪ್ರತ್ಯಕ್ಷ ಅಂತಂದ್ರೆ ಶಾಸ್ತ್ರ ಹೇಳುವಂಥದ್ದು ಇಂದ್ರಿಯಕ್ಕೆ ಗೋಚರ ಆಗುವಂಥದ್ದು ಎಲ್ಲವೂ ಕೂಡ. ಗಾಳಿಯು ನಮಗೆ ಪ್ರತ್ಯಕ್ಷವೇ, ಆಕಾಶವೂ ಪ್ರತ್ಯಕ್ಷವೇ, ಅಥವಾ ಗಂಧವೂ ಪ್ರತ್ಯಕ್ಷವೇ. ಆ ದೃಷ್ಟಿ ಅಲ್ಲದೆ ಕೇವಲ ಕಣ್ಣಿಗೆ ಮಾತ್ರ ಗೋಚರವಾಗುವಂಥದ್ದು ಎನ್ನುವ ದೃಷ್ಟಿಯಲ್ಲೂ ನಮ್ಗೆ ಮೂರ್ತ ಅಂತ ಹೇಳುವಾಗ ನಮ್ಗೆ ಹಾಗೆ ಕಾಣ್ತದೆ. ಆ ದೃಷ್ಟಿಯಿಂದಲೂ ನೋಡಿದರೆ ಎಲ್ಲವೂ ಕೂಡ ಒಂದು ದೇಶಕಾಲಗಳ ಒಳಗೆ ಒಂದು ಮಿತಿಯನ್ನು ಇಟ್ಟುಕೊಂಡು ಅದನ್ನು ನೋಡಿದ ವ್ಯವಸ್ಥೆ. ಹಾಗಾಗಿ ದೇವತೆಗಳನ್ನು ಆ ರೀತಿಯಲ್ಲಿ ಸಂಕಲ್ಪ ಮಾಡಿದರು ಅಂತ. ದೇವತಾ ಮತ್ತು ದೇವ ಎನ್ನುವ ಎರಡು ಶಬ್ದಗಳಿಗೆ ಸ್ವಲ್ಪ ವ್ಯತ್ಯಾಸ ಉಂಟು. ದೇವತಾ ಅಂತ ಅಂದ್ರೆ ಮಂತ್ರ ಪ್ರತಿಪಾದ್ಯವಾದ ದೇವತೆ ಅಂತ. ಆ ದೃಷ್ಟಿಯಿಂದ ಕೆಲವು ಬಾರಿ ಒಂದು ಸ್ವಲ್ಪ ಅದರ ಬಗ್ಗೆ ಆಲೋಚನೆ ಮಾಡುವ ವಿಷಯ. ಋಗ್ವೇದದಲ್ಲಿ ಅಸುರರು ದೇವತೆಗಳಾಗ್ತಾರೆ. ಒಂದು ನಾಯು ಋಷಿ ಆಗ್ತದೆ, ಸರ್ವಾ ದೇವಶುನಿ ಋಷಿಕಾ ಅಂತ. ಪಣಯ ಅಸುರಾಹ ದೇವತಾ ಅಂತ ಆ ಮಂತ್ರಕ್ಕೆ ಪಣಯ ಅಸುರಾಹ ದೇವತಾ ಅಂತ ಅನುಕ್ರಮಣಿಕೆ ನಾವು ಹೇಳ್ತೇವೆ. ಆಮೇಲೆ ಈ ಅಸುರರನ್ನು ಕೂಡ ದೇವತಾ ಶಬ್ದದಿಂದ ಉಪದೇಶ ಮಾಡಿದ್ದುಂಟು, ಅಲ್ಲಿ ಪ್ರತಿಪಾದ್ಯರು ಎನ್ನುವ ದೃಷ್ಟಿಯಿಂದ. ಹಾಗೆ ದೇವ ಮತ್ತೆ ಅಸುರ ಎನ್ನುವ ಶಬ್ದವನ್ನು ಇಟ್ಟುಕೊಂಡ್ರೆ, ದೇವತಾ ಶಬ್ದವನ್ನು ಬಿಟ್ಟು ದೇವ ಮತ್ತು ಅಸುರ ಎನ್ನುವ ಶಬ್ದವನ್ನು ಇಟ್ಟುಕೊಂಡ್ರೆ ವೇದದಲ್ಲಿಯೇ ಬರುವ ಹಾಗೆ ದೇವಾಸುರ ಸಂಯತ್ತ ಆಸನ್ ಅಂತ ದೇವರ ಮತ್ತೆ ಅಸುರದ ವಿಷಯದಲ್ಲಿ ಒಂದಷ್ಟು ಕಥೆಗಳು, ಆಖ್ಯಾಯಿಕೆಗಳು ಕೂಡ ಬ್ರಾಹ್ಮಣಗಳಲ್ಲಿ ಬರ್ತದೆ. ಪರಸ್ಪರ ಜಿಗೀಷುಗಳಾಗಿ ಪರಸ್ಪರ ಒಬ್ಬರನ್ನೊಬ್ಬರು ಜಯಿಸಬೇಕು ಎನ್ನುವ ಕಾರಣದಿಂದ ನಿರಂತರ ಪ್ರಯತ್ನವನ್ನು ಮಾಡುವ ವಿಷಯಗಳು ಪುರಾಣದಲ್ಲಿ ವ್ಯಕ್ತವಾಗಿ ಕಾಣುವಂಥದ್ದು ವೇದದಲ್ಲೂ ಕಾಣ್ತದೆ. ಅದಕ್ಕೋಸ್ಕರವೇ ಅಸುರರ ಮೇಲೆ ಯಾವತ್ತೂ ದೇವತೆಗಳು ವಿಜಯವನ್ನು ಸಾಧಿಸಿದರು. ಕೆಲವು ಬಾರಿ ಅಸುರರು ಕೂಡ ವಿಜಯವನ್ನು ಸಾಧಿಸಿದರು. ಅವರು ಯಾವುದರಿಂದ ವಿಜಯಿಗಳಾದರು ಅಂತ ದೇವತೆಗಳು ಮತ್ತೆ ನೋಡಿ ಅದನ್ನು ಮತ್ತೆ ತಾವು ಅವರಿಗಿಂತ ಅಧಿಕವಾಗಿ ಅದನ್ನು ಉಪಾಸನೆ ಮಾಡಿ ವಿಜಯವನ್ನು ಸಾಧಿಸಿದರು ಇತ್ಯಾದಿ ಅನೇಕ ವಿಷಯಗಳು ಬರ್ತದೆ, ಬ್ರಾಹ್ಮಣಗಳಲ್ಲಿ ಬರ್ತದೆ.
ಏನು ವಿಜಯ ಅಥವಾ ಇದು ಯಾಕೆ ತಾಕಲಾಟ ಅಂತ ನೋಡಿದರೆ ಸೂಕ್ಷ್ಮವಾಗಿ ಗೊತ್ತಾಗುವಂಥದ್ದು ಅಸುರರು ಯಾಕೆ ಬಿದ್ದರು, ವೇದವನ್ನೇ ನೋಡಿದರೆ ಅಸುರರು ಯಾಕೆ ಸೋಲನ್ನು ಅನುಭವಿಸಿದರು, ದೇವತೆಗಳು ಯಾಕೆ ವಿಜಯವನ್ನು ಹೊಂದಿದ್ರು ಅಂತ ನೋಡಿದರೆ ನಮಗೆ ಆತ್ಯಂತಿಕವಾಗಿ ಗೊತ್ತಾಗುವುದು ಏನು ಅಂತಂದ್ರೆ, ಯಾವುದನ್ನು ವೇದ ಸತ್ಯ ಅಂತ ಹೇಳಿದೆಯೋ, ಯಾವುದನ್ನು ವೃತ ಅಂತ ಹೇಳಿದೆಯೋ, ಯಾವುದನ್ನು ಒಳ್ಳೆಯ ಮಾರ್ಗ ಅಂತ ನಿರ್ದೇಶನ ಮಾಡಿದೆಯೋ ಅದರಲ್ಲಿ ನಡೆದವರು ದೇವರು ಅವರು ವಿಜಯವನ್ನು ಪ್ರಾಪ್ತಿ ಮಾಡಿಕೊಂಡ್ರು. ಯಾವುದನ್ನು ಮಾಡಬಾರದು ಅಂತ ಹೇಳಿದೆಯೋ ಅದರಲ್ಲಿ ಹೋಗಿ ಅವರು ಕೆಳಗೆ ಬಿದ್ದರು ಅಂತ ಗೊತ್ತಾಗ್ತದೆ. ಹಾಗಾಗಿ ಆತ್ಯಂತಿಕವಾಗಿ ಏನು ಅಂತಂದ್ರೆ, ಯಾವುದು ಲೋಕ ಉತ್ತಮ ಅಂತ ಸ್ವೀಕಾರ ಮಾಡಿದೆ, ಋಷಿಗಳು ಯಾವುದನ್ನು ಉತ್ತಮ ಅಂತ ಹೇಳಿದ್ದಾರೆ, ಯಾವುದನ್ನು ಅನುಷ್ಠೇಯ ಅಂತ ಹೇಳಿದ್ದಾರೆ, ಅದನ್ನು ಅನುಷ್ಠಾನ ಮಾಡಿದರೆ ಆ ಕರ್ಮ ಪೂರ್ತಿ ಆಗ್ತದೆ, ಅದನ್ನು ವಿಜಯ ಅಂತ ಕರೆಯುವಂಥದ್ದು. ನಮಗೆ ಬೇಕಾದ ಸಿಗ್ತದೆ ಅಂತ. ಯಾವುದನ್ನು ಮಾಡಬಾರದು, ಅದರಿಂದ ತೊಂದರೆ ಆಗ್ತದೆ ಅಂತ ವೇದವೇ ಹೇಳಿದೆಯೋ ಅದನ್ನು ಅನುಷ್ಠಾನ ಮಾಡಿದರೆ ನಮಗೆ ಬೇಕಾದು ಸಿಗದೆ ಅನರ್ಥ ಆಗ್ತದೆ, ಅದನ್ನು ಸೋಲು ಅಂತ ಹೇಳುವಂಥದ್ದು. ಹಾಗಾಗಿ ಈ 4 ಪುರುಷಾರ್ಥಗಳು ಅಂತ ಬಂತಲ್ವಾ, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಇದರಲ್ಲಿ ಧರ್ಮಾರ್ಥ ಕಾಮಗಳು ಮೋಕ್ಷ ಎನ್ನುವಂತಹ 4ನೇ ಪುರುಷಾರ್ಥವನ್ನು ಸಾಧಿಸಲಿಕ್ಕೆ ಇರುವಂಥದ್ದು ಅಂತ. ಹಾಗಾಗಿ ಅದು ಪೂರ್ಣ ಆಗುವುದು ಅಂತಂದ್ರೆ ಅಲ್ಲಿಗೆ ನಿಂತುಕೊಂಡ್ರೆ ಕೊನೆ ಸಿಗುವುದಿಲ್ಲ ಅಂತ ಅರ್ಥ. ಅದನ್ನು ಒಂದೊಂದನ್ನು ಆಚರಿಸಿಕೊಂಡು ನಾವು ಮುಂದೆ ಹೋದ ಹಾಗೆ ಮೋಕ್ಷ ಎನ್ನುವಂತಹ ಪುರುಷಾರ್ಥ ಅದು ನಮಗೆ ಆಗಮದಿಂದ ಮಾತ್ರ ಗಮ್ಯವಾದ್ದು. ಅದು ನಾವು ನೋಡ್ಲಿಕ್ಕೆ ಸಿಗೋದಿಲ್ಲ, ಅಥವಾ ಇನ್ನು ಹಿಂದೆ ನಾವು ನೋಡಿದ್ದೇವೆ ಅಂತ ಹೇಳಲಿಕ್ಕೂ ಇಲ್ಲ. ಹಾಗಾಗಿ ಆಗಮದಿಂದ ಅದನ್ನು ಅರಿತುಕೊಂಡು ಅದಕ್ಕೋಸ್ಕರ ಮಾಡುವ ಪ್ರವೃತ್ತಿ, ಇದು 3 ಕೂಡ ನಮಗೆ ನೋಡ್ತಾ ಪ್ರವೃತ್ತಿ ಮಾಡ್ಲಿಕ್ಕೆ ಆಗ್ತದೆ, ಧರ್ಮಾರ್ಥ ಕಾಮಗಳನ್ನು. ಅದರ ಮೋಕ್ಷವನ್ನು ಈ ಹಿಂದೆ ನಾವು ನೋಡಲಿಲ್ಲ, ಅದರ ಅನುಭವ ನಮಗಿಲ್ಲ. ಹಾಗಾಗಿ ಆ ಅನುಭವ ಇದ್ದವರು ಹೇಳಿದ ವಚನಗಳನ್ನು ಅಥವಾ ವೇದ ಹೇಳಿದ ವಚನಗಳನ್ನು ಇಟ್ಟುಕೊಂಡು ಅದಕ್ಕೆ ಪ್ರವೃತ್ತಿ ಮಾಡಲಿಕ್ಕೆ ನಮಗೆ ಸುಲಭ ಆಗ್ತದೆ. ದೇವತೆಗಳ ಅಸುರರ ಮಧ್ಯದ ವ್ಯವಸ್ಥೆಯನ್ನು ನೋಡಿದರೂ ಕೂಡ ಈ ಒಂದು ಪ್ರವೃತ್ತಿ ಕಾಣ್ತದೆ. ಇದಕ್ಕೋಸ್ಕರ ಯಜ್ಞವನ್ನು ವಿಧ್ವಂಸ ಮಾಡುವಂಥದ್ದು, ಯಜ್ಞವನ್ನು ರಕ್ಷಣೆ ಮಾಡುವಂಥದ್ದು ಕಾಣ್ತದೆ. ಬಂಧ ಮತ್ತೆ ಮೋಕ್ಷ ಎನ್ನುವಂತಹ ಪರಿಕಲ್ಪನೆಯಲ್ಲಿ ಅಥವಾ ಜೀವನ ಮತ್ತೆ ಮರಣ ಎನ್ನುವಂತಹ ವ್ಯವಸ್ಥೆಯಲ್ಲೂ ಕೂಡ ದೇವಾಸುರರ ಪಾತ್ರ ಉಂಟು. ಒಂದು ಮಂತ್ರ ಉಂಟು, ಯದಿಕ್ಷಿತಾಯುರ್ಯದಿವಾ ಪರೇತಃ ಇದು ಮೃತ್ಯೋರಂತಿಕನ್ನೀತ ಏವ ತಮಾಹರಾಮಿ ನಿವೃತ್ತೆ ರೂಪಸ್ಥಾತ್. ಅಸುರ ಎನ್ನುವ ಶಬ್ದಕ್ಕೆ ಅನೇಕ ವ್ಯಾಖ್ಯಾನಗಳುಂಟು. ಸತ್ಯ ಹೇಳಬೇಕು ಅಂತಂದ್ರೆ ಅಸುರ ಎನ್ನುವಂಥದ್ದು ಕೇವಲ ರಾಕ್ಷಸ ಎನ್ನುವಂತಹ ನಾವು ಪುರಾಣದಲ್ಲಿ ನೋಡುವ ಕೊಂಬಿರುವಂತಹ ಕೋರದಾಡ ಇರುವಂತಹ ವ್ಯವಸ್ಥೆ ಅಂತ ಅಲ್ಲ. ಅಸುರ ಎನ್ನುವ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದ್ದಾರೆ. ಕ್ಷಯನ್ ಅಸ್ಮಭ್ಯಂ ಅಸುರ ಪ್ರಚೇತೋ ರಾಜನ್ನೇನಾಂಸಿ ಶಿಶ್ರತ ಕೃತಾನಿ ಅಂತ ಹೇಳುವಾಗ ವರ್ಣನನ್ನು ಅಸುರ ಅಂತ ಸಂಬೋಧನೆ ಮಾಡಿದ್ದಾರೆ. ವರುಣ ಅಸುರ ಅಲ್ಲ, ವರುಣ ದೇವ ಅಂತ ನಾವು ಹೇಳುವಂಥದ್ದು, ಅಲ್ಲಿ ಅಸುರ ಅಂತ ಸಂಬೋಧನೆ ಮಾಡಿದ್ದಾರೆ. ಅಲ್ಲಿ ಅಸುರ ಶಬ್ದಕ್ಕೆ ಅರ್ಥವೇನು ಮಾಡಬೇಕು, ಈ ರೀತಿಯಲ್ಲಿ ಆ ಶಬ್ದ ಉಂಟು. ಸುರಭಿನ್ನ ಎನ್ನುವ ದೃಷ್ಟಿಯಿಂದ ಅಸುರ ಅಂತ ಸಾಮಾನ್ಯವಾದ ಒಂದು ವ್ಯವಸ್ಥೆ ಇಟ್ಟುಕೊಂಡದ್ದು, ಅದು ಪೂರ್ಣವಾದ್ದಲ್ಲ ಎನ್ನುವ ದೃಷ್ಟಿಯಲ್ಲಿ ನೋಡಿದರೆ ಅಸುರ ಅಥವಾ ಸುರ ಎನ್ನುವಂಥದ್ದು ಅದು ಗೊತ್ತಾಗ್ತದೆ. ಹೀಗೆ ದೇವಾಸುರರ ಮಧ್ಯದ ತಾಕಲಾಟ ಅಥವಾ ಯುದ್ಧ ಎನ್ನುವಂಥದ್ದು ಅದು ಧರ್ಮದ ಯುದ್ಧ ಅಂತ ಗೊತ್ತಾಗ್ತದೆ. ಧರ್ಮಕ್ಕೋಸ್ಕರ ಅಂತಂದ್ರೆ ಆ ದೃಷ್ಟಿಯಿಂದ ಅದನ್ನು ನೋಡಬೇಕು ಅಂತ ಒಂದು. ಮತ್ತೊಂದು ಬಂಧ ಮತ್ತೆ ಮೋಕ್ಷ ಎನ್ನುವಂಥದ್ದು 2. ನಾವು ಸಂಸಾರದಲ್ಲಿ ಅಥವಾ ಈ ಲೋಕದಲ್ಲಿ ಇದ್ದು ಮಾಡುವ ಪ್ರವೃತ್ತಿ ಎನ್ನುವಂಥದ್ದು ಅದು ಬಲಾತ್ ನಾವು ಮಾಡುವಂಥದ್ದು, ನಮ್ಮ ಸ್ವಾತಂತ್ರ್ಯದಿಂದ ಅಲ್ಲ ಅಂತ ಗೊತ್ತಾಗ್ತದೆ ಎಲ್ಲರೂ ಕೂಡ. ಹಾಗಾಗಿ ಅದನ್ನು ಬಂಧ ಅಂತ ಕರೆದದ್ದು. ಇದರಿಂದ ಬಿಡುಗಡೆ ಹೊಂದಬೇಕು ಅಂತ ಎನ್ನುವ ಯಾವ ಪ್ರವೃತ್ತಿ ಉಂಟು ಅದು ಮೋಕ್ಷಕ್ಕಿರುವಂತಹ ಪ್ರವೃತ್ತಿ. ಅದು ಆಮೇಲೆ ಸಿಗುವಂಥದ್ದು ಮೋಕ್ಷ ಅಂತ ಇಟ್ಟುಕೊಂಡ್ರೆ ವೇದದಲ್ಲಿಯೇ ಕೂಡ ವರ್ಣನನ್ನು ಪಾಶದಿಂದ ಮೋಚನೆ ಮಾಡುವ ಅಂತ ಹೇಳುವ ತುಂಬ ಮಂತ್ರಗಳಿದ್ದಾವೆ. ವರುಣ ಪ್ರಧಾನವಾಗಿ ನಮ್ಮನ್ನು ಕಟ್ಟಿ ಹಾಕಿದ ಪಾಶಗಳಿಂದ ಮುಕ್ತಿಗೊಳಿಸ್ತಾನೆ ಅಂತ, ವರುಣ ಮುಮೋಚತ ಅಂತ ಅನೇಕ ಮಂತ್ರಗಳು ವರ್ಣವನ್ನು ಪ್ರಾರ್ಥನೆ ಮಾಡುವಂಥದ್ದು, ನಮ್ಮನ್ನು ಪಾಶಗಳಿಂದ ಮುಕ್ತಿಗೊಳಿಸು ಅಂತ ಎನ್ನುವ ಮಂತ್ರಗಳು ಕಾಣುತ್ತದೆ. ಹಾಗಾಗಿ ಬಂಧ ಮತ್ತು ಮೋಕ್ಷ ಎನ್ನುವಂಥದ್ದು ಅದು ಒಂದರ್ಥದಲ್ಲಿ ಬಂಧ ಎನ್ನುವಂಥದ್ದು ಇಲ್ಲಿ ಇರುವಾಗ ಅದು ನರಕ ಅಂತ ಕರೆಯಲ್ಪಡುವುದಿಲ್ಲ, ಅದು ನಮ್ಮ ಲೋಕದಲ್ಲಿರುವಂತಹ ಬಂಧ. ಈ ಬಂಧವೇ ಅದು ಹೆಚ್ಚಾದರೆ, ನಾವು ಮಾಡಿದ ಪಾಪಗಳಿಂದ ಆ ಬಂಧ ಮತ್ತಷ್ಟು ಹೆಚ್ಚಾದರೆ ಅದು ಪೂರ್ಣವಾಗಿ ನರಕ ಅಂತ ಕರೆಯಲ್ಪಡ್ತದೆ, ನಿರಯ ಅಂತ ಕರೆಯಲ್ಪಡ್ತದೆ. ಹಾಗಾಗಿ ನಿರಯ ಎನ್ನುವ ಶಬ್ದ ಅದು ವೇದದಲ್ಲಿ ಬಂದಿದೆ. ಈ ದೃಷ್ಟಿಯಿಂದ ನರಕ ಮತ್ತು ಸ್ವರ್ಗ ಎನ್ನುವಂಥದ್ದು ಯಜ್ಞದಿಂದ ಸಾಧ್ಯವಾದ್ದು ಅಂತ. ಸ್ವರ್ಗ ಅದಕ್ಕೆ ಪ್ರತಿಕೂಲವಾದಂತಹ ಕೆಲಸ ಮಾಡಿದರೆ ಅವ ನರಕಕ್ಕೆ ಹೋಗ್ತಾನೆ, ನರಕ ಸಿಗುತ್ತದೆ ಅಂತ. ಸ್ವರ್ಗ ಯಜ್ಞದಿಂದ ಸಿಗುತ್ತದೆ ಅಥವಾ ಯಜ್ಞದಿಂದಲೇ ಸಿಗಬೇಕು ಎನ್ನುವುದಕ್ಕೆ ಯಾಗದ ಸಂಕಲ್ಪವೇ ಹಾಗೆ, ಬೇರೆ ಸಂಕಲ್ಪ ಇರುವುದಿಲ್ಲ. ಸೋಮೇನ ಯಕ್ಷೆ ಸ್ವರ್ಗ ಕಾಮಃ ಇಷ್ಟೇ ಸಂಕಲ್ಪ. ಮತ್ತೆ ಧರ್ಮಾರ್ಥ ಕಾಮ ಮೋಕ್ಷಾಖ್ಯ ಇತ್ಯಾದಿ ನಾವು ಇವತ್ತು ಹೇಳುವಂತಹ ಪೌರಾಣಿಕ ಸಂಕಲ್ಪ ಅಥವಾ ಇವತ್ತು ಸ್ಮಾರ್ಥ ಸಂಕಲ್ಪಗಳು ಅಂತ ಏನಿದ್ದಾವೆ ಅದು ಯಾವುದನ್ನು ಮಾಡದೆ ಒಂದೇ ಸಂಕಲ್ಪ. ಯಾವತ್ತೂ ಕೂಡ ಒಂದು ಕ್ರಿಯೆ ಎನ್ನುವಂಥದ್ದು ಅದು
ಶೀಘ್ರವಾಗಿ ಪೂರ್ಣವಾಗುವಂಥದ್ದು ಐಕಾಗ್ರಿಯಿಂದ ಅಂತ ಹೇಳ್ತೇವೆ. ಒಂದು ವಸ್ತುವನ್ನು ಮಾತ್ರ ಇಟ್ಟುಕೊಂಡ್ರೆ ಅದು ಪೂರ್ಣವಾಗಿ ನಮಗದು ಲಭ್ಯವಾಗ್ತದೆ. ಒಂದು 25 ವಸ್ತುಗಳನ್ನ ಅದರೊಟ್ಟಿಗೆ ಇಟ್ಟುಕೊಂಡ್ರೆ ಯಾವುದೂ ಸಿಗಬೇಕು ಅಂತಿಲ್ಲ, ಸಿಕ್ಕಿದ್ರು ಅರ್ಧಂಬರ್ಧ ಸಿಕ್ಕಿದ್ರು ಅಂತ. ಅದಕ್ಕೋಸ್ಕರ ಮೀಮಾಂಸಕರ ದೃಷ್ಟಿ ಏನು ಅಂತಂದ್ರೆ ಒಂದನ್ನು ಇಟ್ಕೊಂಡದಷ್ಟೇ, ಸ್ವರ್ಗವನ್ನು ಮಾತ್ರ, ಬೇರೆ ಯಾವುದನ್ನಲ್ಲ. ಹಾಗಾಗಿ ಅವರ ಸಂಕಲ್ಪ ತುಂಬಾ ಸಣ್ಣದು. ನಾವು ಎಣಿಸ್ತೇವೆ ಸೋಮಯಾಗ ತುಂಬಾ ದೊಡ್ಡದು, ಹಾಗಾಗಿ ಸಂಕಲ್ಪವೂ ದೊಡ್ಡದಿರಬೇಕು ಅಂತ. ಇಲ್ಲ, ಸೋಮಯಾಗ ತುಂಬಾ ದೊಡ್ಡದು ಹೌದು, ಸಂಕಲ್ಪ ತುಂಬಾ ಸಣ್ಣದು ಅಂತ ಅರ್ಥ. ಒಂದೇ ಸಂಕಲ್ಪದಿಂದ ಅದನ್ನು ಮುಗಿಸ್ತಾರೆ. ಯಜ್ಞದಿಂದ ಸ್ವರ್ಗ ಎನ್ನುವಂಥದ್ದು ಪ್ರಾಪ್ತಿ ಆಗ್ತದೆ ಅನ್ನುವಂಥದ್ರಲ್ಲಿ ನಿರ್ವಿವಾದ. ಎಲ್ರಿಗೂ ಅಷ್ಟೇ. ಸ್ವರ್ಗದ ಸ್ವರೂಪ ಹೇಗಪ್ಪ ಅಂತಂದ್ರೆ, ಸ್ವರ್ಗದ ಸ್ವರೂಪ ಅದು ಆನಂದ ಅಂತ. ಲೋಕದಲ್ಲಿರುವಂತಹ ಯಾವ ಕಷ್ಟ ಉಂಟು ಆ ಎಲ್ಲ ಕಷ್ಟವನ್ನು ಮರೆಸಿ ಅದು ಯಾವುದೂ ಇಲ್ಲದೆ ಶುದ್ಧವಾದಂತಹ ಆನಂದದ ಅನುಭೂತಿ ಅನ್ನೋದು ಸ್ವರ್ಗ. ಆದರೆ ಸ್ವರ್ಗಕ್ಕೂ ಉಪನಿಷತ್ತು ಹೇಳುವಂತಹ ಮೋಕ್ಷಕ್ಕೂ ಸಣ್ಣ ವ್ಯತ್ಯಾಸ ಏನು ಅಂತಂದ್ರೆ, ಅದು ನಚ ಪುನರಾವರ್ತದೆ ಅಂತ ಹೇಳ್ತದೆ. ಇದರಲ್ಲಿ ಪುನರಾವೃತ್ತಿ ಉಂಟಷ್ಟೇ. ಯಜ್ಞವನ್ನು ಮಾಡಿದ್ರೆ ಸ್ವರ್ಗ ಸಿಗ್ತದೆ. ಆ ಸ್ವರ್ಗ ಎಲ್ಲಿವರೆಗೆ ಅಂತಂದ್ರೆ, ಅವನ ಪುಣ್ಯ ಎನ್ನುವಂಥದ್ದು ಎಲ್ಲಿವರೆಗೆ ಉಂಟೋ, ಅವನ ಸುಕೃತ ಎನ್ನುವಂಥದ್ದು ಎಲ್ಲಿವರೆಗೆ ಉಂಟೋ ಅಲ್ಲಿವರೆಗೆ ಸ್ವರ್ಗ ಉಂಟು. ಸುಕೃತ ಎನ್ನುವಂಥದ್ದು ನಾಶ ಆದ ಮೇಲೆ ಮತ್ತೆ ಪುನಃ ಬರಬೇಕು, ಇಲ್ಲಿಗೆ ಕರ್ಮ ಮಾಡಬೇಕು, ಮತ್ತೆ ಸುಕೃತವನ್ನು ಸಂಪಾದಿಸಿಕೊಳ್ಬೇಕು, ತನ್ಮೂಲಕ ಪುನಃ ಸ್ವರ್ಗಕ್ಕೆ ಹೋಗಬಹುದು. ಆದರೆ ಉಪನಿಷತ್ತು ಹೇಳುವ ಮೋಕ್ಷ ಎನ್ನುವಂಥದ್ದು ಯಾವುದುಂಟು ಅದು ಈ ಪುಣ್ಯದಿಂದಲೇ ಲಭ್ಯವಾಗುವಂಥದ್ದು. ಆದರೆ ಪುಣ್ಯದ ಅತಿಶಯ ಬೇಕು, ಅದು ತುಂಬಾ ಸಾಂದ್ರವಾಗಬೇಕು. ಉಪನಿಷತ್ನ ವ್ಯವಸ್ಥೆ ಹೇಗೆ ಉಂಟು ಅಂತಂದ್ರೆ, ಕೊನೆಗಾಗುವಾಗ ಪಾಪವೂ ಇರಬಾರ್ದು, ಪುಣ್ಯವೂ ಇರಬಾರ್ದು. ನಾವು ಎಣಿಸ್ಕೊಂಡಿದ್ದೇವೆ ಮೋಕ್ಷಕ್ಕೆ ಒಂದಿಷ್ಟು ಪುಣ್ಯ ಬೇಕು, ಪುಣ್ಯ ಮಾಡಿದ್ರೆ ಮೋಕ್ಷ ಸಿಗ್ತದೆ ಅಂತ. ಹಾಗಲ್ಲ, ಅಲ್ಲಿ ಆಗುವಾಗ ಎರಡೂ ಇಲ್ಲ ಅಂತ. ಪುಣ್ಯವೂ ಪಾಪವೂ ಎರಡೂ ಇಲ್ಲದ ಸ್ಥಿತಿ ಬಂದ್ರೆ ಆಗ ಮೋಕ್ಷ ಅನ್ನೋದು ಲಭ್ಯವಾಗುವಂಥದ್ದು. ಹಾಗಾಗಿ ಪುಣ್ಯ ಪಾಪೇ ವಿಧೂಯ ಅಂತ ಎರಡನ್ನೂ ಕೂಡ ನಾಶ ಮಾಡಿಕೊಳ್ಬೇಕು. ಅದಿಲ್ಲದಿದ್ರೆ ಮೋಕ್ಷ ಸಿದ್ಧಿಯಾಗುವುದಿಲ್ಲ. ಪುಣ್ಯವೂ ಕೂಡ ಮೋಕ್ಷಕ್ಕೆ ಬಂಧಕವಾಗ್ತದೆ ಅಂತ ಎನ್ನುವ ದೃಷ್ಟಿಯಿಂದ ನೋಡಿದರೆ ಸ್ವರ್ಗಕ್ಕೆ ಪುಣ್ಯ ಕಾರಣವಾಗ್ತದೆ ಅಂತ ಗೊತ್ತಾಗ್ತದೆ. ಈ ಸ್ವರ್ಗ ಅದು ಆನಂದಮಯವಾದ್ದು, ಅದನ್ನು ಪಡೀಲಿಕ್ಕೆ ಯಜ್ಞ ಬೇಕು ಅಂತ. ಈ ದೇವತೆಗಳು ಕೂಡ ಸ್ವರ್ಗದಲ್ಲಿ ಸ್ಥಿರವಾಗಿದ್ದಾರೆ ಅಂತಂದ್ರೆ ವೇದವೇ ಹೇಳುವ ಹಾಗೆ ಅವರು ಯಜ್ಞವನ್ನು ಮಾಡಿದ್ರು ಅಂತ. ಅವರು ರಹಸ್ಯವನ್ನು ಅರಿತುಕೊಂಡ್ರು, ಈ ರೀತಿಯಲ್ಲಿ ಯಜ್ಞವನ್ನು ಮಾಡಿದ್ರು, ಆಮೇಲೆ ಅವರು ಕೂಡ ಸ್ವರ್ಗದಲ್ಲಿ ಸ್ಥಿರವಾಗಿ ನಿಂತರು ಅಂತ ವೇದವೇ ಹೇಳ್ತದೆ. ಹಾಗಾಗಿ ಅಂತಹ ಲೋಕ ಅವರಿಗೆ ಸಿಗಬೇಕು ಅಂತಂದ್ರೆ ಅವರು ಯಜ್ಞವನ್ನು ಮಾಡಿದ್ದಾರೆ ಅಂತ. ಹಾಗಾಗಿ ಮನುಷ್ಯರಿಗೆ ಮಾತ್ರ ಎನ್ನುವ ದೃಷ್ಟಿಯಲ್ಲ, ದೇವತೆಗಳಿಗೂ ಯಜ್ಞ ಉಂಟು ಅಂತ ಗೊತ್ತಾಗ್ತದೆ. ಅವರು ಮಾಡಿದ ಯಜ್ಞಗಳ ಬಗ್ಗೆ ವೇದ ಒಂದಷ್ಟು ಹೇಳ್ತದೆ. ಈ ರೀತಿಯಲ್ಲಿ ಸ್ವರ್ಗದ ಸಾಧನೆಯನ್ನು ಮಾಡಿ ಮನುಷ್ಯನಾದವ ಮತ್ತೆ ಸ್ವರ್ಗವನ್ನು ಸೇರ್ಲಿಕ್ಕೆ ಆಗ್ತದೆ, ಪಡೀಲಿಕ್ಕೆ ಆಗ್ತದೆ ಅನ್ನುವಂಥದ್ದು ಈ ಕಲ್ಪನೆ ವೇದದಲ್ಲಿ ಬಂದದ್ದು. ಅದಾದ ಮೇಲೆ ಪುನರ್ಜನ್ಮದ ಕಲ್ಪನೆಯು ಕೂಡ ಪುರಾಣದಲ್ಲಿ ಬಂದಷ್ಟು ಸ್ಪಷ್ಟವಾಗಿ ಅಲ್ಲದಿದ್ದರೂ ಕೂಡ ಅನೇಕ ರೀತಿಯಲ್ಲಿ ವೇದದಲ್ಲಿ ಕಂಡು ಬರ್ತದೆ. ಅನೇಕ ಜನ್ಮಗಳನ್ನು ಪಡೆದದ್ದು ಅಂತ ಉಪನಿಷತ್ತುಗಳಲ್ಲೂ ತುಂಬ ಕಥೆಗಳು ಅಂತದ್ದು ಬರ್ತದೆ. ಪುರಾಣದಲ್ಲಾಗುವಾಗ ಸ್ಪಷ್ಟವಾಗಿ ಪುನರ್ಜನ್ಮದ ವ್ಯವಸ್ಥೆ, ಒಂದು ಅನೇಕ ಜನ್ಮ ಉಂಟು ಅಂತ, ಮೋಕ್ಷ ಪ್ರಾಪ್ತಿಯವರೆಗೆ ಸಾಧನೆ ಮಾಡಲೇಬೇಕು ಅಂತ. ಆದ್ದರಿಂದ ಸ್ವರ್ಗಕ್ಕೆ ಹೋದ ಮೇಲೂ ಪುನಃ ಮತ್ತೆ ಬಂದು ಇಲ್ಲಿ ಸಾಧನೆ ಮಾಡಬೇಕು ಅಂತ ಹೇಳಿದ್ರಿಂದ ಪುನರ್ಜನ್ಮ ಎನ್ನುವಂಥದ್ದು ಅದು ವ್ಯವಸ್ಥಿತ ಅಂತ ಅರ್ಥ. ಎಲ್ಲಿವರೆಗೆ ಅಂತಂದ್ರೆ, ನಮ್ಮ ಈ ಶರೀರ ಬಿದ್ದು ಹೋಗುವವರೆಗೆ ಅಥವಾ ನಮಗೆ ಮೋಕ್ಷ ಸಿಗುವವರೆಗೆ ಮತ್ತೊಂದು ಜನ್ಮ ಅದು ಉಂಟು ಅಂತ ಅರ್ಥ. ಆ ದೃಷ್ಟಿಯಿಂದ ಪುನರ್ಜನ್ಮದ ವ್ಯವಸ್ಥೆ ಪುರಾಣಗಳಲ್ಲಿ ತುಂಬಾ ಸ್ಪಷ್ಟವಾಗಿ ಅದು ವಿಸ್ತಾರವಾಗಿ ಉಂಟು. ಅಲ್ಲಾಗುವಾಗ ಈ ಎಲ್ಲ ವಸ್ತುಗಳು ಮೂರ್ತವಾಗಿ ನಮಗೆ ಒಂದೊಂದು ಪಾತ್ರವಾಗಿ ಕಂಡು ಬರೋದ್ರಿಂದ ಪುನರ್ಜನ್ಮಕ್ಕೆ ಬೇಕಾದ್ರೆ ಆ ಲಿಸ್ಟ್ ಅನ್ನು ಕೊಡ್ಬೋದು, ಎಷ್ಟೆಷ್ಟು ಜನ್ಮ ಆಯ್ತು, ಯಾರ್ಯಾರಿಗೆ ಹೇಗೆ ಹೇಗೆ ಸಾಧನೆ ಮಾಡಿದ್ರು ಅಂತ. ಸಣ್ಣ ಉದಾಹರಣೆ ಕೊಡಬೇಕಾದ್ರೆ ಭಾಗವತದಲ್ಲಿ ಬರುವಂತಹ ಭರತೋಪಾಖ್ಯಾನ, ಜಡಭರತನ ಉಪಾಖ್ಯಾನ, ಅದು ಅನೇಕ ಜನ್ಮಗಳನ್ನು ಅದು ಹೇಳ್ತದೆ. ಒಮ್ಮೆ ಅವ ಬ್ರಾಹ್ಮಣ ಕುಮಾರನಾಗಿ ಹುಟ್ಟುತ್ತಾನೆ, ಆಮೇಲೆ ಸಾಧನೆ ಮಾಡ್ತಾ, ಅದಕ್ಕಿಂತ ಪೂರ್ವದಲ್ಲಿ ಅವ ರಾಜನಾಗಿರ್ತಾನೆ, ಆಮೇಲೆ ಒಂದು ಜಿಂಕೆಯನ್ನು ನೋಡ್ತಾನೆ, ಜಿಂಕೆಯನ್ನು ನೋಡಿ ಕೊನೆಗೆ ಜಿಂಕೆಯನ್ನೇ ಎಣಿಸಿಕೊಂಡು ತಪಸ್ಸು ಮಾಡುವಾಗಲೂ ಕೂಡ ಕೊನೆಗೆ ತಾನು ಅದನ್ನೇ ಪರಿಚರ್ಯ ಮಾಡಿ ಮತ್ತೊಂದು ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟುತ್ತಾನೆ. ಅದು ಎಂಎಂವಾಗಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ಎನ್ನುವ ಕೃಷ್ಣನ ಮಾತಿನ ಹಾಗೆ ಅದನ್ನು ಸ್ಮರಣೆ ಮಾಡಿಕೊಂಡು ಮತ್ತೆ ಜಿಂಕೆ ಆಗಿ ಹುಟ್ಟುತ್ತಾನೆ. ಆಮೇಲೆ ಮತ್ತೆ ಪ್ರಾಗ್ಜನ್ಮದ ನೆನಪು ಇದ್ದದ್ರಿಂದ ಪುನಃ ಸಾಧನೆ ಮಾಡ್ತಾನೆ. ಆಮೇಲೆ ಬ್ರಾಹ್ಮಣನ ಕುವರನಾಗಿ ಹುಟ್ಟುತ್ತಾನೆ, ಅಲ್ಲಿ ಮತ್ತೆ ಅವಧೂತನಾಗಿ ಸಾಧನೆ ಮಾಡ್ತಾನೆ ಅಂತ. ಹೀಗೆ ಅನೇಕ ಕಥೆಗಳು ಪುರಾಣದಲ್ಲಿ ತುಂಬಾ ಕಥೆಗಳು ಪುನರ್ಜನ್ಮದ ಉಂಟು. ಈ ವ್ಯವಸ್ಥೆ ಅದು ಪರಿಪುಷ್ಟವಾಗಿ ಪುರಾಣದಲ್ಲಿ ಬಂದದ್ದು. ಮೂರ್ತವಾದ ಸ್ವರೂಪದ ಬಗ್ಗೆ ಹೇಳಿದರೆ, ವೇದದಲ್ಲಿ ಎಲ್ಲ ದೇವತೆಗಳಿಗೆ ಒಂದೊಂದು ಸ್ವರೂಪ ಅಥವಾ ಆಯುಧಗಳು ಇತ್ಯಾದಿಗಳು ಉಂಟು. ಚತ್ವಾರ ಶೃಂಗ ಎನ್ನುವಂತಹ ಮಂತ್ರ ಅದು
ವೇದದಲ್ಲಿ ಇರುವ ವ್ಯವಸ್ಥೆ, ಆಮೇಲೆ ಮತ್ತೆ ಅದಕ್ಕೆ ಭಾಷ್ಯಕಾರರು ಅದಕ್ಕೆ ಮಾಡಿದ ವ್ಯಾಖ್ಯಾನ ಬೇರೆ, ಆಮೇಲೆ ಮತ್ತೆ ಪುರಾಣದಲ್ಲಿ ಬರುವಂತಹ ವ್ಯಾಖ್ಯಾನ ಬೇರೆ, ತಾಂತ್ರಿಕರು ಕೊಟ್ಟ ವ್ಯಾಖ್ಯಾನ ಬೇರೆ. ಹೀಗೆ ಅದನ್ನು ಬೇರೆ ಬೇರೆ ರೀತಿಯಾಗಿ ಒಂದೇ ಮಂತ್ರವನ್ನು, ಚತ್ವಾರ ಶೃಂಗ ಎನ್ನುವಂತಹ ಮಂತ್ರವನ್ನು ಕೊನೆಗೆ ಶಿಲ್ಪಶಾಸ್ತ್ರಜ್ಞರು ಬರುವಾಗ ಅದನ್ನು ಪೂರ್ಣವಾಗಿ ಅದೇ ಶಬ್ದಕ್ಕೆ ಅದೇ ಅರ್ಥ ಇಟ್ಟುಕೊಂಡು, ನಮ್ಮಲ್ಲಿ ಪ್ರಸಿದ್ಧವಾದ ಶಬ್ದ ಯಾವುದುಂಟು, ಶೃಂಗ ಅಂದ್ರೆ ಕೊಂಬು ಅಂತಲೇ ಇಟ್ಟುಕೊಂಡು ಹಾಗೇ ಅದನ್ನು ಶಿಲ್ಪವಾಗಿ ನಾವು ಕೆತ್ತಿದ್ ನೋಡ್ತೇವೆ. ಅಲ್ಲಿವರೆಗೆ ಅದರ ಹರಹು ಬಂದಿದೆ. ಹಾಗಾಗಿ ವೈದಿಕವಾಗಿ ಒಂದು ಬೀಜರೂಪವಾಗಿದ್ದದ್ದನ್ನು ಪುಷ್ಟಿಗೊಳಿಸ್ತಾ ಬಂದು ಕೊನೆಗಾಗುವಾಗ ಆ ಶಿಲ್ಪದ ದೃಷ್ಟಿಯಿಂದ ಅದನ್ನು ನೋಡಿದರೆ ಪೂರ್ಣವಾಗಿ ಪುಷ್ಟವಾಗಿ ತ್ರಯೋಸ್ಯಪಾದಾಹ ಅಂತಂದ್ರೆ ಮನುಷ್ಯನಿಗೆ ಇಲ್ಲದ ಹಾಗೆ 3 ಕಾಲನ್ನೇ ಮಾಡಿ ಆ ಶಿಲ್ಪವನ್ನು, ಅಗ್ನಿಯ ಶಿಲ್ಪವನ್ನು ಮಾಡಿದ್ದಾರೆ. ದ್ವೇಷಶೀರ್ಷಿ ಅಂತ ಹೇಳುವಾಗ 2 ತಲೆಯನ್ನೇ ಇಟ್ಟಿದ್ದಾರೆ. ಸಪ್ತಹಸ್ತಾಹದ ಅಂತ ಹೇಳುವಾಗ ಜಿಹ್ವೆಗಳನ್ನೇ 7 ಮಾಡಿಬಿಟ್ಟಿದ್ದಾರೆ ಅಂತ. ಈ ರೀತಿಯಲ್ಲಿ ಆ ಸ್ವರೂಪ ಚತ್ವಾರ ಶೃಂಗ ಎನ್ನುವಂತಹ ಮಂತ್ರ ಏನು ಹೇಳಿದೆ ಆ ಸ್ವರೂಪವನ್ನು ಮತ್ತೆ ಪರಿಷ್ಕಾರ ಮಾಡಿ ತಾಂತ್ರಿಕರು ಮತ್ತೆ ಶಾಸ್ತ್ರಜ್ಞರು ಅದನ್ನು ಈ ರೀತಿಯಲ್ಲಿ ಮಾಡಿದ್ದನ್ನು ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಎಲ್ಲ ಇಂದ್ರಾದಿ ವೇದದಲ್ಲಿ ಹೇಳಿದ ಎಲ್ಲ ದೇವತೆಗಳು ಕೆಲವು ಬಾರಿ ಕೆಲವು ದೇವತೆಗಳ ಸುದ್ದಿಗೆ ಹೋಗಲಿಲ್ಲ ಅಂತ ಕಾಣ್ತದೆ. ಉದಾಹರಣೆಗೆ ಇದಕ್ಕೆ ಕುಹು, ಸಿನಿವಾಲಿ, ರಾಕ, ಅನುಮತಿ, ನಿರ್ಋತಿ ಇತ್ಯಾದಿಗಳ ಸ್ವರೂಪ ಇಲ್ಲ. ನಿರ್ಋತಿ ಅಂತ ಹೇಳುವಂಥದ್ದು ನಾವು ಇವತ್ತು ಪುರುಷ ದೇವತೆಯನ್ನು ಹೇಳ್ತಾ ಇದ್ದೇವೆ. ಪುರುಷನನ್ನು ಅವ ನರವಾಹನನಾಗಿರುವಂತಹ ನಿರ್ಋತಿ ನೈಋತ್ಯ ದಿಕ್ಕಿನ ಅಭಿಮಾನಿ ಅಥವಾ ರಕ್ಷಕ ಎನ್ನುವ ದೃಷ್ಟಿಯಿಂದ ವೇದದಲ್ಲಿ ನಿರ್ಋತಿ ಅನ್ನೋದು ಸ್ತ್ರೀಲಿಂಗದಲ್ಲಿ ಬರ್ತದೆ. ಅದು ಸ್ತ್ರೀ ದೇವತೆಯನ್ನು ಹೇಳುವಂತಹದ್ದು. ಆ ದೃಷ್ಟಿಯಲ್ಲಿ ನಿರ್ಋತಿ ಅಂತ ಉಂಟು. ಆ ನಿರ್ಋತಿಯ ಕಲ್ಪನೆ ನಮ್ಮಲ್ಲಿಲ್ಲ. ತಾಂತ್ರಿಕರು ಅಥವಾ ಪೌರಾಣಿಕರು ಕೂಡ ನಿರ್ಋತಿ ಎನ್ನುವ ಸ್ತ್ರೀಯ ಕಲ್ಪನೆಯನ್ನು ಎಲ್ಲೂ ಮಾಡಿದ್ದು ಕಾಣುವುದಿಲ್ಲ. ನಿರ್ಋತಿ ಎನ್ನುವಂಥದ್ದು ಕೇವಲ ಪುರುಷನನ್ನಾಗಿ ಸ್ವರೂಪವನ್ನು ಖಂಡರಿಸಿದ್ದು ಕಾಣುತ್ತದೆ. ಈ ರೀತಿಯಲ್ಲಿ ವೇದದಲ್ಲಿ ಹೇಳಿದಂತಹ ಅನೇಕ ದೇವತೆಗಳನ್ನು ಶಿಲ್ಪದಲ್ಲಿ ತರಲಿಕ್ಕೆ ಆಗಲಿಲ್ಲ. ಇಲ್ಲಿವರೆಗೂ ತರಲಿಲ್ಲ. ಅಂದ್ರೆ ಪುರಾಣಗಳಲ್ಲಿ ಕೆಲವು ಬಾರಿ ಹೇಳಿರ್ಬೋದು, ಆದರೆ ಅಪ್ರಸಿದ್ಧವಾಗಿರುವಂತಹ, ಅಂದ್ರೆ ವೈದಿಕರಿಗೆ ಮಾತ್ರ ಪ್ರಸಿದ್ಧವಾಗಿರುವಂತಹ ಕುಹು, ಸಿನಿವಾಲಿ, ರಾಕ, ಅನುಮತಿ ಇತ್ಯಾದಿ ದೇವತೆಗಳ ಬಗ್ಗೆ ಸ್ಪಷ್ಟವಾಗಿ ಎಲ್ಲಿಯೂ ಕೂಡ ಶಿಲ್ಪಗಳ ನಿರ್ದೇಶನ ನಮಗೆ ಕಾಣುವುದಿಲ್ಲ. ಹಾಗಾಗಿ ನಮಗೆ ಪ್ರಸಿದ್ಧವಾದಂತಹ ದಿಕ್ಪಾಲಕರು, ಆಮೇಲೆ ವಿಷ್ಣು, ರುದ್ರ ಇತ್ಯಾದಿ ಎಲ್ಲ ದೇವತೆಗಳ ಸ್ವರೂಪಗಳನ್ನು ಒಂದೊಂದು ಹಂತದಲ್ಲಿ ವಿಕಾಸ ಮಾಡ್ತಾ ಬಂದದ್ದು ಕಾಣುತ್ತದೆ. ಯಜುರ್ವೇದದಲ್ಲಿ ಶಿವನಿಗೆ ಪಿನಾಕ ಎನ್ನುವ ಧನುಸ್ಸನ್ನೇ ಹೇಳಿದ್ದು, ಧನುಸ್ಸು ಮತ್ತು ಇಶುವನ್ನೇ ಪ್ರಧಾನವಾಗಿ ಆಯುಧವನ್ನಾಗಿ ಹೇಳಿದ್ರೆ ಪುರಾಣದಲ್ಲಿ ಮತ್ತದು ಶೂಲವಾಗ್ತದೆ. ಆಮೇಲೆ ಮತ್ತೆ ಅದರೊಟ್ಟಿಗೆ ಡಮರು ಆಗ್ಬಹುದು, ಖಡ್ಗ ಆಗ್ಬಹುದು, ಕಪಾಲ ಆಗ್ಬಹುದು, ಎಲ್ಲವೂ ಸೇರಿಕೊಂಡು ವೈದಿಕವಾದ ಪ್ರಶ್ನದಲ್ಲಿ ಬರುವಂತಹ, ರುದ್ರ ಪ್ರಶ್ನದಲ್ಲಿ ಬರುವಂತಹ ಉತೋತ ಇಶವೇ ನಮಃ ಅಥವಾ ಧನ್ವನೆ ಎನ್ನುವಂತಹ ಧನುರ್ಬಾಣಗಳು ಕೊನೆಯ ಶಿಲ್ಪಗಳು ಪರಿಷ್ಕರಣೆ ಆಗ್ತಾ ಬರುವಾಗ ಧನುರ್ಬಾಣಗಳು ಶಿವನ ಆಯುಧಗಳ ಪಟ್ಟಿಯಿಂದಲೇ ಬಿಟ್ಟು ಹೋದಾಗ ಕಾಣ್ತದೆ. ಅಲ್ಲಿವರೆಗೂ ಕೂಡ ಒಂದು ರೀತಿಯ ಚಿಂತನೆಗಳು ನಮಗೆ ಕಾಣ್ತದೆ. ಈ ದೃಷ್ಟಿಯಿಂದ ವೈದಿಕವಾದ ದೇವತೆಗಳ ರೂಪ ಪರಿಷ್ಕರಣೆ ಅನ್ನುವಂಥದ್ದು ಅದು ಆದದ್ದು ಕಾಣ್ತದೆ. ಪ್ರಧಾನವಾಗಿ ದೇವತೆಗಳನ್ನು 3 ವಿಭಾಗ ಮಾಡಿ ಆದಿತ್ಯರು, ರುದ್ರರು ಮತ್ತೆ ವಸುಗಳು ಅಂತ ಮಾಡಿ, ಅಂತಹ ವಸುರುದ್ರಾದಿತ್ಯರ ಸ್ವರೂಪವು ಕೂಡ ಸ್ಪಷ್ಟವಾಗಿ ಇಂಥದ್ದೇ ಎನ್ನುವಂಥದ್ದು ನಮಗೆ ಸಿಗುವುದಿಲ್ಲ. ಅದನ್ನು ದೇವತಾ ಗಣ ಎನ್ನುವಂತಹ ವ್ಯವಸ್ಥೆಯಲ್ಲಿ ನಾವು ಮಾಡಿಕೊಂಡಿದ್ದೇವೆ. ಅವರು ನಮ್ಮನ್ನು ಪೂರ್ತಿಯಾಗಿ ಪಾಲಿಸಲಿ ಎನ್ನುವಂತಹ ಮಂತ್ರದಲ್ಲೂ ಕೂಡ ಅವರ ಸ್ವರೂಪ ಎನ್ನುವಂಥದ್ದಿಲ್ಲ. ಕೇವಲ ಗಣ ಎನ್ನುವ ನಿರ್ದೇಶ ಮಾತ್ರ ಇರುವಂಥದ್ದು. ಸ್ವರ್ಗಕ್ಕೆ ನಮ್ಮನ್ನು ಕರ್ಕೊಂಡು ಹೋಗು ಅಥವಾ ನಮ್ಮ ಪಾಪಗಳನ್ನು ನಾಶ ಮಾಡುವಂತಹ ಪ್ರಾರ್ಥನೆಯಲ್ಲಿ ಅದರ ವ್ಯವಸ್ಥೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಸ್ವರ್ಗ ನರಕಗಳ ವ್ಯವಸ್ಥೆ ಗೋಚರಿಸುತ್ತದೆ. ಅಗ್ನೇನಯ ಇತ್ಯಾದಿ ಮಂತ್ರಗಳನ್ನು ನೋಡುವಾಗ ಯೋಧಿ ಅಸ್ಮಾತ್ ಎನ್ನುವಂತಹ ಏನಹ ಎನ್ನುವಂತಹ ಜುಹುರಾಣ ಮೇನಹ ಎನ್ನುವಂತಹ ಮಾತುಗಳಲ್ಲಿ ನಮ್ಮನ್ನು ಪಾಪಗಳನ್ನು ನಾಶ ಮಾಡಿ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗು, ಅದಕ್ಕೋಸ್ಕರ ನಮಸ್ಕಾರ ಮಾಡ್ತೇವೆ ಅಂತ ಅಗ್ನಿಯನ್ನು ಪ್ರಾರ್ಥನೆ ಮಾಡುವಂಥದ್ದು. ಮತ್ತೆ ನನಗೆ ಬೇಕಾದ ವಸ್ತುಗಳನ್ನು ತಂದು ಕೊಡುವಂಥ ಜಾತವೇದೋ ಮಹಾವಹ ಎನ್ನುವಂತಹ ಮಂತ್ರಗಳಲ್ಲಿ, ಅಥವಾ ಅಗ್ನಿ ಸೂಪಾಯನೋ ಭವ ಸನಃಪಿದೇವ ಸೂನವೇ ಇತ್ಯಾದಿ ಮಂತ್ರಗಳಲ್ಲಿ ಮೂರ್ತವಾಗಿಯೇ ಕಂಡು ಬರ್ತದೆ. ಸಾಮಾನ್ಯವಾದ ಅರ್ಥವನ್ನು ನೋಡುವುದಾದರೂ ಕೂಡ ಒಬ್ಬ ತಂದೆ ಮಗನಿಗೆ ವಸ್ತುಗಳನ್ನು ತಂದು ಕೊಡುವಂತೆ ನನಗೆ ಒಳ್ಳೆಯ ವಸ್ತುಗಳನ್ನು ನೀನು ಕೊಡು ಅಂತ ಕೇಳುವಂತಹ ಪ್ರಾರ್ಥನೆಯ ಮಂತ್ರಗಳು ನಮಗೆ ಕಂಡು ಬರ್ತದೆ. ಇಡೀ ವೇದವನ್ನು ಸಾಮಾನ್ಯ ದೃಷ್ಟಿಯಿಂದ ನೋಡಿದರೆ ಈಗಷ್ಟೇ ಸುಬ್ರಾಯ ಭಟ್ರು ಹೇಳಿದಂತಹ
ಕೇವಲ ಅರ್ಥದೇವತಾ ಪಕ್ಷ ಎನ್ನುವಂಥದ್ದು, ಶಬ್ದದೇವತಾ ಪಕ್ಷ ಎನ್ನುವಂಥದ್ದು ಅದು ಶಾಸ್ತ್ರವನ್ನು ಓದಿಯೇ ಅರ್ಥ ಮಾಡಿಕೊಳ್ಬೇಕಾದ್ರೆ ಸಾಮಾನ್ಯ ಮನುಷ್ಯರಿಗೆ ಅದು ಅರ್ಥವಾಗುವಂಥದ್ದು. ಸಾಮಾನ್ಯ ವೇದದ ಮಂತ್ರಗಳನ್ನು ನೋಡುವವರಿಗೆ, ಭಾಷ್ಯವನ್ನು ಆ ದೃಷ್ಟಿಯಲ್ಲಿ ನೋಡುವವರಿಗೆ ಅದು ಅರ್ಥ ಆಗುವುದಿಲ್ಲ. ಅದಕ್ಕಿಂತ ಮೇಲಿನ ಸ್ತರದಲ್ಲಿ ವಿಚಾರ ಮಾಡಿದರೆ ಮಾತ್ರ ಆ ಮಟ್ಟಿಗೆ ಮುಟ್ಟಬಹುದು ಅಷ್ಟೇ ಹೊರತು ಕೇವಲ ಶಬ್ದದ ಅನುಪೂರ್ವಿಯನ್ನು ಮಾತ್ರ ಅದರ ದೇವತೆ ಅಷ್ಟೇ ಅದರ ಅರ್ಥ ಅಂತ ತಿಳ್ಕೊಳ್ಳುವಂಥದ್ದು ತುಂಬಾ ಕಷ್ಟದ ಕೆಲಸ ಅಂತಂದ್ರೆ ನಾವು ಅಷ್ಟು ಮಾನಸಿಕವಾಗಿ ಆ ಎತ್ತರಕ್ಕೆ ಏರಲಿಲ್ಲ ಅಂತ ಅಷ್ಟೇ ಅರ್ಥ, ಅದು ಇಲ್ಲ ಅಂತ ಅರ್ಥ ಅಲ್ಲ. ಆ ದೃಷ್ಟಿಯಿಂದ ಅದನ್ನು ನೋಡಬಹುದು. ಮತ್ತೆ ಯಜ್ಞವನ್ನು ಮಾಡಿಯೇ ಈ ಎಲ್ಲ ಫಲಗಳನ್ನು ಪಡೆಯಬೇಕು, ಯಜ್ಞಗಳನ್ನು ಮಾಡದೆ ಇದು ಸಾಧ್ಯ ಇಲ್ಲ ಎನ್ನುವಂಥದ್ರ ಒಟ್ಟಿಗೆ ಯಜ್ಞವನ್ನು ಮಾಡದೇ ಇದ್ದವನಿಗೆ ಈ ಫಲಗಳು ಯಾವುದೂ ಸಿಗುವುದಿಲ್ಲ ಅಷ್ಟೇ ಅಲ್ಲ, ಅವನು ಸ್ವಲ್ಪ ಕೆಳಮಟ್ಟಕ್ಕೂ ಹೋಗುತ್ತಾನೆ ಎನ್ನುವಂಥ ಒಂದಷ್ಟು ಮಂತ್ರಗಳು ನಮ್ಮನ್ನು ಫಲದಿಂದ ವಿಮುಖರನ್ನಾಗಿಸದೇ ಇರಲಿಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಕಾರಣ ಆಗ್ತದೆ. ನಿವೃತ್ತಿಯನ್ನು ಈ ದುಷ್ಕೃತ್ಯಗಳು ನಮ್ಮಿಂದ ದೂರ ಆಗಲಿ ಅಂತ ಹೇಳುವ ಮಂತ್ರ ಹೇಳುವಾಗ ಪಾಪಗಳ ಹತ್ರ ಹೇಳುವಂಥದ್ದುಂಟು. ಅಸುನ್ವಂತಂ ಅಯಜಮಾನಮಿಚ್ಛಸ್ವ ಅಂತ. ಯಾರು ಸೋಮವನ್ನು ಸುತ್ಯ ಅದರ ಹಿಂಡುವಿಕೆಯನ್ನು ಯಾರು ಮಾಡುವುದಿಲ್ವೋ, ಯಾರು ಸೋಮಯಾಗವನ್ನು ಮಾಡುವುದಿಲ್ವೋ, ಅಥವಾ ಯಾರು ಯಜಮಾನನಲ್ಲವೋ ಅಂಥವರನ್ನು ಹೋಗಿ ಸೇರು. ಯಾರು ವೇದಗಳನ್ನು ಅಧ್ಯಯನ ಮಾಡಿ ಸೋಮಯಾಗ ಮಾಡ್ತಾನೋ ಅಥವಾ ಅದರಲ್ಲಿ ಹೇಳಿದಂತಹ ವೈದಿಕವಾದ ಕರ್ಮಗಳನ್ನು ಅವಲಂಬಿಸಿಕೊಂಡು ದೇವತೆಗಳ ತೃಪ್ತಿಯನ್ನು ಯಾರು ಮಾಡ್ತಾನೋ ಅವನ ಹತ್ರ ಹೋಗಬೇಡ ಅಂತ ಹೇಳಿ, ಅವನನ್ನು ಬಾಧಿಸಬೇಡ ಅಂತ ರೋಗಾದಿಗಳನ್ನೇ ಪ್ರಾರ್ಥನೆ ಮಾಡುವಂತಹ ಮಂತ್ರಗಳಿದ್ದಾವೆ. ಆ ದೃಷ್ಟಿಯಿಂದ ಇವುಗಳೆಲ್ಲವೂ ಕೂಡ ಸ್ವರ್ಗಕ್ಕೆ ಕಾರಣ ಆಗ್ತದೆ. ಅತಿಶಯವಾಗಿ ಉಪಾಸನೆ ಮಾಡಿದರೆ ಅಪವರ್ಗಕ್ಕೆ, ಮೋಕ್ಷಕ್ಕೆ ಕಾರಣ ಆಗ್ತದೆ ಅಂತ ಗೊತ್ತಾಗ್ತದೆ. ದೇವತೆಗಳ ವಿಗ್ರಹದ ವಿಷಯಕ್ಕೆ ಬಂದರೆ, ಸಾಮಾನ್ಯವಾಗಿ ಸ್ವರೂಪ ನಿರ್ಣಯಕ್ಕೆ ಬಂದರೆ, ಮೂಲ ಒಂದು ಸ್ವರೂಪವನ್ನು ಇಟ್ಟುಕೊಂಡು, ಉದಾಹರಣೆಗೆ ಇಂದ್ರನ ಕೈಯಲ್ಲಿ ವಜ್ರ ಎನ್ನುವ ಆಯುಧ ಉಂಟು ಎನ್ನುವಂಥ ವ್ಯವಸ್ಥೆ ವೇದದಲ್ಲಿ ಹೇಳಿದ್ದನ್ನು ಇಟ್ಟುಕೊಂಡು ಆಮೇಲೆ ಅದನ್ನು ವಿಕಾಸ ಮಾಡಿ ವಜ್ರದ ಸ್ವರೂಪವನ್ನು ಕೂಡ, ವೇದ ವಜ್ರದ ಸ್ವರೂಪವನ್ನು ಸಿಡಿಲು ಅಂತ ಹೇಳ್ತದೆ, ಅಶನಿ ಅಂತ ಹೇಳ್ತದೆ. ಅದು ಅದಕ್ಕೊಂದು ಸ್ವರೂಪ ಇಲ್ಲ, ಸಿಡಿಲು ಹೇಗೆ ಬರ್ತದೆ ಅಂತ ಗೊತ್ತಿಲ್ಲ. ಅದನ್ನು ನೋಡುವಾಗ ಒಂದು ಆಕಾರ ಕಾಣಬಹುದು ಅಷ್ಟೇ, ಅದು ಒಂದು ಬೆಳಕಿನ ಆಕಾರ ಮಾತ್ರ. ಆದರೆ ಶಿಲ್ಪಕ್ಕೆ ಬರುವಾಗ ಅವರಿಗೆ ಒಂದು ಕಲ್ಲು ಬೇಕು, ಅದಕ್ಕೆ ಒಂದು ಉದ್ದ ಅಗಲ ಎತ್ತರ ಉಂಟು, ಆ ಎತ್ತರದೊಳಗೆ ಶಿಲ್ಪವೂ ಮುಗಿಬೇಕು, ಶಿಲ್ಪದ ಕೈಯಲ್ಲಿರುವಂತಹ ಆಯುಧವೂ ಮುಗಿಬೇಕು ಅಂತ ಆದ್ರಿಂದ ಆಗ ಅವರ ಆಯುಧಕ್ಕೂ ಒಂದು ಸ್ವರೂಪವನ್ನು ಹೀಗೆ ನಿರ್ಣಯ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಶಿಲ್ಪದ ದೃಷ್ಟಿಯಿಂದ ಅದನ್ನು ನೋಡಿದರೆ ಅವರು ಪ್ರತಿಯೊಂದಕ್ಕೂ ಒಂದು ಮೂರ್ತವಾದ ಸ್ವರೂಪವನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಅದೇ ಅರ್ಥವೋ ಅಷ್ಟೇ ಒಂದು ಕೇಳಿದ್ರೆ ಅಷ್ಟಲ್ಲ, ಅದು ಅದರ ಜ್ಞಾಪಕ ಅಂತ. ಈಗಷ್ಟೇ ಅವರು ಹೇಳಿದ ಹಾಗೆ ಆ ಲಿಪಿಗೂ ಮತ್ತೆ ವರ್ಣಕ್ಕೂ ಇರುವ ವ್ಯತ್ಯಾಸವನ್ನು ಅವರು ಸ್ಪಷ್ಟಪಡಿಸಿದರು. ಆ ಎನ್ನುವಂಥದ್ದು ವರ್ಣ, ಅದು ಆ ವರ್ಣವನ್ನು ಯಾವ ಭಾಷೆಯಲ್ಲೂ ನಾವು ಉಚ್ಚಾರಣೆ ಮಾಡ್ಬೋದು, ಆ ಅಂತಲೇ ಉಚ್ಚಾರಣೆ ಮಾಡ್ತೇವೆ. ಯಾಕೆಂತಂದ್ರೆ ಅದಕ್ಕೆ ಕಾರಣವಾಗುವಂಥದ್ದು ನಮ್ಮ ವರ್ಣೋತ್ಪತ್ತಿ ಸ್ಥಾನಗಳು. ಮನುಷ್ಯ ಮಾತ್ರನಾದವನಿಗೆ, ಎಲ್ಲ ಮನುಷ್ಯರಿಗೆ ವರ್ಣೋತ್ಪತ್ತಿ ಸ್ಥಾನಗಳು ಸಾಮಾನ್ಯ ಒಂದೇ ರೀತಿ ಇರ್ತದೆ. ಆ ವರ್ಣಗಳನ್ನು ಉಚ್ಚಾರಣೆ ಮಾಡುವ ಶಕ್ತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ಅಷ್ಟೇ ಹೊರತು ಅಕಾರವನ್ನು ಎಲ್ಲರೂ ಆ ಅಂತಲೇ ಉಚ್ಚಾರ ಮಾಡ್ತಾರೆ. ಆದರೆ ಅಕಾರವನ್ನು ಬರೆಯುವುದು ಮಾತ್ರ ಒಂದೊಂದು ರೀತಿಯಲ್ಲಿ. ಹಾಗಾಗಿ ಬರೆಯುವಂತಹ ರೇಖೆ ಎನ್ನುವಂಥದ್ದು ಅದು ಆ ಅಕಾರದ ಪೂರ್ಣ ಪರಿಚಯವನ್ನು ಮಾಡಿಸುವುದಲ್ಲ. ಅಕಾರದ ಪೂರ್ಣ ಪರಿಚಯ ಆಗಬೇಕು ಅಂತಂದ್ರೆ ಆ ಅಂತ ನಾವು ವರ್ಣವನ್ನು ಉಚ್ಚಾರ ಮಾಡಬೇಕು. ಅದು ಶ್ರೋತ್ರೇಂದ್ರಿಯ ಗ್ರಾಹ್ಯವಾದ್ರಿಂದ ಅವರು ಆ ವಿಷಯವನ್ನು ಹೇಳಿದ್ರು, ನಾನು ಅದನ್ನು ಸ್ವೀಕಾರ ಮಾಡ್ತೇನೆ. ಆ ಎನ್ನುವಂಥದ್ದು ಕೇವಲ ಶ್ರೋತ್ರೇಂದ್ರಿಯ ಗ್ರಾಹ್ಯವಾದ್ರಿಂದ ನೀವು ಶ್ರೋತ್ರ ಪ್ರತ್ಯಕ್ಷದಿಂದಲೇ ಅಕಾರವನ್ನು ನೋಡಬೇಕಲ್ಲದೆ ಚಾಕ್ಷುಷ ಪ್ರತ್ಯಕ್ಷದಿಂದ ಅಲ್ಲ ಅಂತ. ಹಾಗಾಗಿ ಎಷ್ಟೋ ನಾವು ತಿಳಿಬೇಕಾದ ಇನ್ನಷ್ಟು ವಿಷಯಗಳಿದ್ದಾವೆ. ಯಾವ ಇಂದ್ರಿಯದಿಂದ ಮಾತ್ರವೇ ಅದು ಗ್ರಾಹ್ಯವಾಗ್ತದೋ ಅದನ್ನು ಆ ಇಂದ್ರಿಯದಿಂದಲೇ ನಾವು ಗ್ರಹಣ ಮಾಡಬೇಕಷ್ಟೇ ಹೊರತು ಶ್ರೋತ್ರದಿಂದ ಗ್ರಾಹ್ಯವಾಗುವಂಥದ್ದನ್ನು ಚಾಕ್ಷುಷದಿಂದ ಗ್ರಾಹ್ಯ ಮಾಡುವುದು ಅಥವಾ ಆ ಎನ್ನುವ ಲಿಪಿಯನ್ನು ನೆಕ್ಕಿ ಅದು ರುಚಿ, ಅದರದ್ದು ಉಪ್ಪು ಉಂಟೋ ಖಾರ ಉಂಟೋ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಅದಕ್ಕೆ ರುಚಿ ಉಂಟೋ ಇಲ್ವೋ ಅಂತಲೂ ವಾದ ಮಾಡುವುದ್ರಲ್ಲಿ ಅರ್ಥ ಇಲ್ಲ ಅಂತ ಆಗ್ತದೆ. ಈ ದೃಷ್ಟಿಯಿಂದ ಇವೆಲ್ಲ ವಸ್ತುಗಳು ಕೂಡ ಒಂದೊಂದು ಇಂದ್ರಿಯಕ್ಕೆ ಗ್ರಾಹ್ಯವಾಗುವ ಅರ್ಹತೆಯನ್ನು ಪಡೆದಿದ್ರೆ ಆಯಾ ವಸ್ತುಗಳನ್ನು ಅದದೇ ಇಂದ್ರಿಯಿಂದ ಗ್ರಾಹ್ಯ ಮಾಡಬೇಕು ಅಂತ. ಕೆಲವು ವಸ್ತುಗಳು ಮನಸ್ಸಿನಿಂದ ಗ್ರಾಹ್ಯವಾದವುಗಳು, ಕೆಲವು ವಸ್ತುಗಳು ಬುದ್ಧಿಯಿಂದ ಗ್ರಾಹ್ಯವಾದವುಗಳಿದ್ದಾವೆ. ಹಾಗಾಗಿ ಅಂತಹ ವಸ್ತುಗಳನ್ನು ಅದರಿಂದಲೇ ಗ್ರಹಣ ಮಾಡಬೇಕು ಅಂತ ಅರ್ಥ. ಆ ದೃಷ್ಟಿಯಿಂದ ಪುಣ್ಯ ಪಾಪವನ್ನು, ಸ್ವರ್ಗ ನರಕವನ್ನು ಆ ರೀತಿಯಲ್ಲೇ ಆಲೋಚನೆ ಮಾಡಬೇಕಷ್ಟೇ ಹೊರತು ನಮ್ಮ ಕಣ್ಣಿಗೆ ಅದು ಕಾಣುವುದಿಲ್ಲ, ಹಾಗಾಗಿ ಅದು ಇಲ್ಲ, ಅಥವಾ ಅದು ಇದ್ರೆ ಆ ಕಲ್ಪನೆ ತಪ್ಪು ಎನ್ನುವಂಥದ್ದು ಅದು ಬಾಲಿಶ ಅಂತ ಭಾವಿಸ್ತೇನೆ. ಈ ದೃಷ್ಟಿಯನ್ನು ಇಟ್ಟುಕೊಂಡು ಪುರಾಣದ ವ್ಯವಸ್ಥೆಯಲ್ಲಿ ದೇವತೆಗಳ ಮತ್ತೆ ಅಸುರರ, ಸ್ವರ್ಗದ ನರಕದ, ಅದರೊಟ್ಟಿಗೆ ಪುಣ್ಯ ಪಾಪಗಳ ಮತ್ತು ಬಂಧ ಮೋಕ್ಷ ಈ ಎಲ್ಲ ವಿಷಯಗಳು ನಮ್ಮನ್ನು ಒಂದು ಹಂತದಲ್ಲಿ
ವೇದವನ್ನೇ ಆರಂಭ ಮಾಡಿ ನೋಡ್ತಾ ಹೋದರೆ ಒಂದಷ್ಟು ಬೆಳೆಸಿ ಪುರಾಣದ ಹತ್ರ ಬರುವಾಗ ಅಥವಾ ತಂತ್ರದ ಹತ್ರ ಬರುವಾಗ, ಪುರಾಣಕ್ಕಿಂತ ನಂತರದ ಸ್ಥಾನ ತಂತ್ರಕ್ಕೆ ಬರುವಂಥದ್ದು ಪೂರ್ಣವಾಗಿ ಪುರಾಣದಲ್ಲಿ ಹೇಳಿದಂಥದ್ದು ಉಪಾಸನೆ ಮಾಡ್ತದೆ. ಕರ್ಮಕಾಂಡದ ಲೆವೆಲ್ಗೆ ನಾವು ಬಂದರೆ ಮತ್ತು ಅದನ್ನು ಅನುಷ್ಠಾನ ಮಾಡುವಲ್ಲಿ ಬಂದರೆ, ಇಂದ್ರನನ್ನು ನೋಡಬೇಕು ಅಥವಾ ಇಂದ್ರನ ಬಗ್ಗೆ ಕೇಳಿತು, ವೇದದಲ್ಲಿ ನಾವು ಕೇಳಿದೆವು. ಇಂದ್ರನ ಸ್ವರೂಪ ನಿಶ್ಚಯ ಮಾಡಿಕೊಳ್ಬೇಕು, ಪುರಾಣದ ಕಥೆಗಳನ್ನು ಕೇಳಿ ಇಂದ್ರ ಹೀಗಿದ್ದಾನೆ ಅಂತ ಎಣಿಸ್ಕೊಂಡೆವು. ಇಂದ್ರನಿಗೆ ಮಾತ್ರ ಅಲ್ಲ, ಎಲ್ಲರಿಗೆ. ಆಮೇಲೆ ಆ ಇಂದ್ರನ ಉಪಾಸನೆ ಮಾಡಬೇಕು ಅಂತಾಯ್ತು. ಆ ಹೊತ್ತಿಗೆ ಒಂದು ವಿಗ್ರಹವನ್ನು ನಾವು ತಯಾರು ಮಾಡಿ ಅದರ ಎದುರಿಗೆ ಕೂತ್ಕೊಂಡು ಅದನ್ನು ಪೂಜಿಸಬೇಕು ಅಂತಂದ್ರೆ ನಾವು ಮತ್ತಷ್ಟು ಪರಿಷ್ಕೃತರಾಗಬೇಕಾಗ್ತದೆ. ಆ ದೃಷ್ಟಿಯಿಂದ ತಂತ್ರದ ಹಂತಕ್ಕೆ ನಾವು ಬಂದರೆ ಅಥವಾ ಆರಾಧನೆಯ ಹಂತಕ್ಕೆ ಬಂದರೆ, ಆಗಮಗಳಿಗೆ ನಾವು ಪ್ರವೇಶ ಮಾಡಿದೆವು ಅಂತಂದ್ರೆ ಆ ವಸ್ತು ಅದು ಪೂರ್ತಿ ಪರಿಷ್ಕೃತವಾಗಿದೆ. ಅದರ ಎದುರಿಗೆ ಕೂತ್ಕೊಂಡು ನಾನು ನೇರವಾಗಿ ಅದರೊಟ್ಟಿಗೆ ಸಂವಹನ ಮಾಡುವ ಹಾಗೆ ಅಷ್ಟೇ ಅಲ್ಲ, ಅದರ ಬಗ್ಗೆ ಗ್ಯಾರಂಟಿಯನ್ನು ಆಗಮ ಕೊಡ್ತದೆ. ವೇದ ಕೊಡುವ ಗ್ಯಾರಂಟಿಗೂ ಆಗಮ ಕೊಡುವ ಗ್ಯಾರಂಟಿಗೂ ವ್ಯತ್ಯಾಸ ಉಂಟು. ವೇದ ಹೇಳ್ತದೆ ಸೋಮಯಾಗ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಯಜಮಾನ ಅಂತ. ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಎಷ್ಟು ಸಮಯದಲ್ಲಿ ಹೋಗ್ತಾನೆ ಅಂತ ಕೇಳಿದ್ರೆ ಸಮಯದ ವ್ಯವಸ್ಥೆ ಹೇಳುವುದಿಲ್ಲ. ಅವನ ದೇಹಪಾತ ಆದ ಕೂಡಲೇ ಅವನು ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಆದರೆ ಆಗಮ ಅಥವಾ ತಂತ್ರ ಹೇಳುವಂಥದ್ದು ಒಂದು ಅನೇಕ ಪ್ರಕ್ರಿಯೆಗಳಿದ್ದಾವೆ. ಲಾಜೇರ್ ದಧಿಯುತೇರ್ ಹೋಮಾತ್ ಮಂತ್ರಿ ಕನ್ಯಾಮೋ ಆಪ್ನಿಯಾತ್ ಕನ್ಯಾಪಿ ವರಮಾಪ್ನೋತಿ ಮಾಸಾದೂರ್ಧ್ವಂ ನ ಸಂಶಯ. ಒಂದು ತಿಂಗಳಲ್ಲಿ ನಿಮ್ಮ ಕೆಲಸ ಆಗ್ತದೆ ಅಂತ ಕೆಲವು ಗ್ಯಾರಂಟಿ ಕೊಟ್ಟುಬಿಡ್ತದೆ. ಅಂದರೆ ಈ ನಮ್ಮನ್ನು ಅದರ ಬಗ್ಗೆ ಹೀಗೆ ನಿಮಗೆ ಸಿಗುತ್ತದೆ ಬೇಕಾದ್ದು ಅಂತ ದೃಢವಾದಂತಹ ಒಂದು ಆಶ್ವಾಸನೆ ಕೊಡುವ ಮಟ್ಟಿಗೆ ವೇದಕ್ಕಿಂತಲೂ ಪುರಾಣಕ್ಕಿಂತ ತಂತ್ರಗಳು ಶೀಘ್ರವಾಗಿ ಹೇಳ್ತದೆ. ಹಾಗಾಗಿ ತಂತ್ರ ಮತ್ತೆ ಆಯುರ್ವೇದಗಳನ್ನು ಹೇಳುವಾಗ ಬೇರೆ ಶಾಸ್ತ್ರಗಳು ಅದು ಹೇಗೆ ಅಂತ ಗೊತ್ತಿಲ್ಲ, ಪ್ರತ್ಯಕ್ಷಕ್ಕೆ ಅಷ್ಟು ಗೋಚರ ಆಗ್ತದೆ ಇಲ್ಲ, ಅದರ ಬಗ್ಗೆ ಸಂಶಯ ಉಂಟು. ಆದರೆ ಚಿಕಿತ್ಸಿದ ವೈಷಜ್ಯ ಮತ್ತೆ ತಂತ್ರಶಾಸ್ತ್ರ ಎನ್ನುವಂಥದ್ದು ಅದು ಪದೇ ಪದೇ ಪ್ರತ್ಯಯ ಮಾವಹಂತಿ ಅಂತ. ಚಿಕಿತ್ಸಿತ ಅಂದ್ರೆ ಆಯುರ್ವೇದ, ಅದೇ ರೀತಿಯಲ್ಲಿ ವೈಷಜ್ಯ ಆಯುರ್ವೇದ, ಆಮೇಲೆ ಜ್ಯೋತಿಷ ತಂತ್ರವಾದ, ಚಿಕಿತ್ಸಿತ ಜ್ಯೋತಿಷ ತಂತ್ರವಾದ ಪದೇ ಪದೇ ಪ್ರತ್ಯಯ ಮಾವಹಂತಿ ಅಂತ ಹೇಳಿ ಈ ಮೂರು ಶಾಸ್ತ್ರಗಳು ಒಂದೊಂದು ಪದದಲ್ಲೂ ಕೂಡ ನಮಗೆ ನಂಬಿಕೆಯನ್ನು ಹುಟ್ಟಿಸ್ತದೆ ಎನ್ನುವಂಥ ಭಾವನೆಯೂ ಕೂಡ ಅನಂತರ ಕಾಲದಲ್ಲಿ ಬಂದ ಶಾಸ್ತ್ರಜ್ಞರು ಆಮೇಲೆ ಶಾಸ್ತ್ರ ಗ್ರಂಥಗಳು ನಮಗೆ ಕೊಡ್ತವೆ. ಆ ದೃಷ್ಟಿಯಿಂದ ವೇದದಲ್ಲಿ ಅಮೂರ್ತವಾಗಿದ್ದದ್ದು ಪುರಾಣ ಮತ್ತೆ ತಂತ್ರಗಳಲ್ಲಿ ಅದು ಮೂರ್ತವಾದಂತಹ ವ್ಯವಸ್ಥೆಗೆ ಬಂದಿದೆ ಅಂತ ಕಾಣುತ್ತದೆ ಅಂತ ಹೇಳ್ತಾ ಒಂದಷ್ಟು ವಿಷಯಗಳನ್ನು ಈ ನೆರಳಿನಲ್ಲಿ ನಾನು ಇಲ್ಲಿ ಶಾಸ್ತ್ರದ ದೃಷ್ಟಿಯಿಂದ ಅನುವಾದ ಮಾಡಿದ್ದೇನೆ. ಅದನ್ನು ಸಜ್ಜನರು ಸ್ವೀಕಾರ ಮಾಡಬೇಕು, ದೋಷಗಳಿದ್ದರೆ ಕ್ಷಮಿಸಬೇಕು ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಅಷ್ಟಾವಧಾನಿ ಜಿ ಸುಬ್ರಹ್ಮಣ್ಯ ಭಟ್ ಅವರು ಪೌರಾಣಿಕ ಗ್ರಂಥಗಳಲ್ಲಿ ದೇವ, ಅಸುರ, ಸ್ವರ್ಗ, ನರಕ, ಪುನರ್ಜನ್ಮದ ಕಲ್ಪನೆಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ನೀಡಿದ್ದಾರೆ. ಅವರ ಮಾಹಿತಿಗಳಿಗೆ ತುಂಬ ಧನ್ಯವಾದಗಳು. ಇದೀಗ ಅಧ್ಯಕ್ಷೀಯ ನುಡಿಗಳಿಗಾಗಿ ಡಾಕ್ಟರ್ ಜಿ ಎನ್ ಭಟ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ನಮಃ. ಇದರ ಮೇಲೆ ಕೆಲವರಿಗೆ ವಿಚಾರ ಹಂಚಿಕೊಳ್ಬೇಕು ಅಥವಾ ಪ್ರಶ್ನೆಗಳೆಲ್ಲ ಇರಬಹುದು. ಆದರೆ ಶಿವರಾತ್ರಿ ಉಪವಾಸ ಹೌದು, ಆದರೆ ನಾವು ಒಪ್ಪಿಕೊಳ್ತೇವೆ ತಾತ್ವಿಕವಾಗಿ ಕೆಲವು ಸಲ ಫಲಾಹಾರಗಳು, ಉಪಾಹಾರಗಳು, ಆಹಾರಗಳನ್ನು ನಾವು ಸೇರಿಸುವಂಥವ್ರು ವೈವಿಧ್ಯವಾಗಿ ಇದ್ದೇವೆ. ಹಾಗಾಗಿ ಅದನ್ನು ನಾವು ನಿರಾಕರಿಸೋದಿಲ್ಲ. ಅದಕ್ಕೆ ತಯಾರಾಗಬೇಕು. ಮತ್ತು 2 ಗಂಟೆಗೆ ಭಾಗವತ ಉಪನ್ಯಾಸ ಪ್ರವಚನಗಳಿಗೆ ಸಂಬಂಧಪಟ್ಟಿದ್ದು ಇದೆ. ಅದರ ನಂತರ ನಮಗೆ 3:30 ನಂತರ ಈ ವಿಚಾರ ಸಂಕಿರಣ ಆದ್ದರಿಂದ ಹಂಚಿಕೊಳ್ಳಿಕ್ಕೆ ಅವಕಾಶ ಇದೆ ಅಂತ ತಮ್ಮಲ್ಲಿ ನಿವೇದಿಸ್ಕೊಳ್ತಾ, ಸಮೀಕ್ಷೆ ಅಂತೆಲ್ಲ ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಇದರ ನಮ್ಮ ದೃಷ್ಟಿ ಏನಿತ್ತು ಅಂತ ಹೇಳ್ತೀವಿ. ಇದು ಪ್ರಾರಂಭ ಅಷ್ಟೇ. ಇದರ ಮೇಲೆ ಇನ್ನೂ ದೀರ್ಘವಾಗಿ ವ್ಯಾಪಕವಾಗಿ ಈ ಚಿಂತನವನ್ನು ನಾವು ಮುನ್ನಡೆಸಿ 1-2 ವರ್ಷದಲ್ಲಿ ಅದಕ್ಕೊಂದು ರೂಪವನ್ನು, ಸ್ವರೂಪವನ್ನು ಕೊಡಬೇಕು ಅನ್ನುವ ದೃಷ್ಟಿ ಇದೆ. ಆ ಹಿನ್ನೆಲೆಯಲ್ಲಿ ಪ್ರಾರಂಭ ಮಾಡಿದೆ. ಯಾಕೆಂದ್ರೆ ನಾವು ಬೆಳಗ್ಗೆ ಏನು ವಿಶ್ವನಾಥ ಹಂಪೇಹೊಳಿ ಬಗ್ಗೆ ಹೇಳಿದೆ, ಅವ್ರ ಹತ್ರ ಮಾತಾಡ್ತಾನೂ ಹೋಗಿದ್ವಿ. ಯಾಕೆ ಅವರು ಬೆಳಗ್ಗೆ ಹೇಳಿದ ಹಾಗೆ ಈ ಭಾಗವತ ಹಲವರು ಅಂದರೆ ಪೂಜೆ ಮಾಡ್ತಾರೆ, ಆದರೆ ನಿಜವಾಗಿ ನಮ್ಮ ಲಕ್ಷ್ಮೀ ಸ್ತೋಪಾಡಿಯವಂಥವರು ನಿಜವಾಗಿ ಪೂಜೆ ಮಾಡ್ತಾರೆ. ನಾನು ಅವ್ರು ಹೇಳಿದ್ದು ಬರೀ ಲಕ್ಷ್ಮೀ ಸ್ತೋಪ ಅಷ್ಟೇ ಅಲ್ಲ, ಬೆಂಗಳೂರಿನಲ್ಲಿ ನಾನು ಕೇಳಿದ್ದೆ. ಮತ್ತು ಸಂಪಿಗೆಯಲ್ಲೆಲ್ಲ ನಾವು ಓದಿದ್ದೇವೆ. ಹಾಗೆ ಹಂಪೇಹೊಳಿಯವರು ಕೂಡ 100 ಮೇಲೆ ಪ್ರವಚನಗಳನ್ನು ಮಾಡೋದು ಮಾತ್ರ ಅಲ್ಲ, ಅದರ ಒಳಗಡೆಯ ತತ್ವಗಳನ್ನು ದೇವತೆಗಳು ಅಥವಾ ಅಲ್ಲಿರುವ ಕಥಾಖ್ಯಾನಗಳನ್ನು ಉಲ್ಲೇಖಿಸಿಯೇ ಹೇಳ್ತಾ ಇದ್ರು. ಅದನ್ನು ಮೀರಿ ತೋಳ್ಪಾಡಿಯವರು ಹೇಳ್ತಾರೆ. ಆ 2ಕ್ಕೂ ಸಂಯೋಜನೆಯನ್ನು ಇಟ್ಕೊಂಡೇ ನಾವು ಇದನ್ನು ಮಧ್ಯಾಹ್ನ ಮೇಲೆ ಭಾಗವತದ ಬಗ್ಗೆ ಇಟ್ಕೊಂಡಿದ್ದು. ಈ ದೇವಾಸುರ ಪರಿಕಲ್ಪನೆಯನ್ನು ಕೂಡ ನಾವು ತೆಗೆದುಕೊಂಡಿರೋದು.
ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ದೃಷ್ಟಿ ಏನು ಅಂತಂದರೆ, ಈಗ ಬಹಳ ಶಾಸ್ತ್ರೀಯವಾಗಿ ಮೀಮಾಂಸದಲ್ಲಿ ಈ ಶಾಬ್ದ ದೇವತಾ ಅದನ್ನು ಹೇಳಿದ್ದಾರೆ. ಬಹಳ ಶಾಸ್ತ್ರೀಯವಾಗಿ ಅವರು ಹೇಳಿದ್ದಾರೆ. ಯಾಕೆಂದರೆ ಶಾಸ್ತ್ರೀಯವಾಗಿ ಹೇಳುವವರು ತಾನೇನೋ ಇದಮಿತ್ತಂಬನ್ನು ಅಧಿಕೃತವಾಗಿ ಓದಿದೇನೋ ಅದರ ಬಗ್ಗೆ ಹೆಚ್ಚು ಒತ್ತುವನ್ನು ಕೊಟ್ಟಿರ್ತಾರೆ, ಅದು ಹಾಗೆ ನಡೆಸಿದ್ದಾರೆ. ವೇದದಲ್ಲಿ ಸಹಜವಾಗಿ ಅಲ್ಲದೆ ಬರ್ತದಿಲ್ಲ, ಪರೋಕ್ಷ ಪ್ರಿಯ ಇವ ಹಿ ದೇವಾ. ಅವರಿಗೆ ಈ ರೂಪ ಎಲ್ಲ ಇಷ್ಟ ಇಲ್ಲ, ಅವರಿಗೆ ಅವರು ಪ್ರತ್ಯಕ್ಷ ಆದರು ಅಂತ ಬರ್ತದೆ. ಹಾಗೆ ರೂಪ ಪ್ರತ್ಯಕ್ಷ ಆಗಿದಾರಲ್ಲ, ಧ್ರುವನಿಗೋ ಪ್ರಹ್ಲಾದನಿಗೋ ಮತ್ತು ಬೇರೆ ಪುರಾಣಗಳಲ್ಲಿ ಬರ್ತದೆ ಅಂತಂದರೆ ಹಾಗಲ್ಲ ಅರ್ಥ. ಅದು ಅವರಿಗೆ ಇಷ್ಟ ಹಾಗೆ, ಆದರೆ ಭಕ್ತನಿಗೆ ಇಷ್ಟ ಆಗೋ ಹಾಗೋ ಅವರು ಬರ್ತಾರೆ. ಅದು ಬಹಳ ಬೇರೆ ರೀತಿಯಿಂದ ನಾವು ಹೇಳ್ಬೋದು. ಅದರಿಂದ ಅವರನ್ನು ಹಾಗೆ ಹೇಳ್ಬೋದು ಅಂತ. ಇನ್ನೊಂದು ರೀತಿ ಬರ್ತದೆ, ನನಗಾಗ ನೆನಪಿಗೆ ಬಂತು, ವಿದ್ವಾನ್ ಸುಬ್ರಾಯ ಭಟ್ರು ಹೇಳಬೇಕಿದ್ರೆ, ನಿನ್ನೆ ಅಷ್ಟೇ ಇಲ್ಲಿ ನವಗ್ರಹ ಎಲ್ಲ ಇತ್ತು, ಮತ್ತು ಮಹಾರುದ್ರ ಹವನೂ ಇತ್ತು. ನನ್ನನ್ನೇ ಆಧ್ವರ್ಯಕ್ಕೆ ಕೂತ್ಕೊಂಡು ಬಿಡಿ ಅಂತ ಹೇಳ್ತಾ ಇದ್ರು. ನನಗೆ ಪ್ರಯೋಗ ಎಲ್ಲ ಓದಿದ್ದೇನೆ, ಆದರೆ ಪ್ರಯೋಗದಲ್ಲಿ ಪರಿಣತ ಅಲ್ಲ, ನಿರತನೂ ಅಲ್ಲ. ಹಾಗಾಗಿ ಅದು ಸರಿನೂ ಆಗೋದಿಲ್ಲ ಅಂತ ಅನಿಸಿತ್ತು. ಹಾಗಾಗಿ ಬ್ರಹ್ಮತ್ವಕ್ಕೆ ಅಂತಂದು ನನಗೊಂದು ಒಳ್ಳೇದಾಯಿತು. ಇಡೀ ಯಜುರ್ವೇದ ಹೌದು, ಅದರದ್ದು ಹಿರಣ್ಯಕೇಶಿ ಪ್ರಯೋಗದ್ದು ಮಹಾನ್ಯಾಸ ಹಿರಣ್ಯಕೇಶಿ ಅವರಿದ್ದು ಇದು ತಗೊಂಡು ಹೋಗ್ತಾ ಇರುವಂತಹದ್ದು. ನಮ್ಮದು ನೋಡಿ, ನಾವು ರಾವಣನ ಬಗ್ಗೆ ತುಂಬ ಮಾತಾಡ್ತೇವೆ, ಆದರೆ ನಮಗೆ ಗೊತ್ತಿರುವ ಮಹಾನ್ಯಾಸ ಈ ರಾವಣ ಪ್ರಣೀತ. ಈ ಸುರ ಅಸುರ ಅದು ಯಾವ ಥರದ ಆಲೋಚನೆಯನ್ನು ನೋಡಿ. ಈ ನಾವು ಕೈಲಾಸಕ್ಕೆ ಹೋದರೆ ಅಲ್ಲಿ ಮಾನಸ ಸಾಗರ ನಾನು ನೋಡ್ಕೊಂಡು ಬಂದಿದ್ದು. ಈ ಕಡೆ ಸಾಗರ ಇದು ಏನು ಮಾನಸ ಸರೋವರ ಇದೆ, ಆ ಕಡೆನೂ ಇದೆ. ಅದನ್ನು ಕೇಳಿದರೆ ಅವರ ಭಾಷೆ ಅದು ರಕ್ಕ ಅಂತ ಹೇಳ್ತಾರೆ. ಅದು ರಕ್ಕಸ್ ಸರೋವರ, ಅದು ಮುಟ್ಟೋದೂ ಇಲ್ಲ. ಯಾಕೆಂದ್ರೆ ಅದು ರಾವಣ ಸ್ನಾನ ಮಾಡಿದ್ದಾನೆ ಅಂತ. ಅಷ್ಟೊಂದು ನಿಷಿದ್ಧ. ಆದರೆ ವೇದಕ್ಕೆ ಸಂಬಂಧಪಟ್ಟವನು ಎಷ್ಟು ದೊಡ್ಡ ಮನುಷ್ಯ, ವಿಜ್ಞಾನಿ, ವಿದ್ವಾಂಸ ಅಂತ. ಸತ್ತಾಗ ಹಾಗಾಗಿ ಸಾಯಲಿಕ್ಕೆ ಸ್ವಲ್ಪ ನಿಮಿಷ ಇದ್ದಾಗ ಅವನ ಹತ್ರ ಉಪದೇಶ ಆಗೋ ಅಂತೇಳಿ ರಾಮ ಲಕ್ಷ್ಮಣನಿಗೆ ಹೇಳಿದ್ದಾನೆ. ನಮ್ಮಲ್ಲಿ ಈಗಿನ ಕಲ್ಪನೆಯ ಈ ರಾಕ್ಷಸೀಯ ಮನೋಭಾವದ ಸಾಕ್ಷರರಿದ್ದಾರಲ್ಲ, ಆ ರೀತಿಯಾಗಿ ಕಥಾನಕಗಳು ಬಂದು ಗಂಭೀರ ಆಗಿಬಿಟ್ಟಿದೆ. ಅದು ನಮ್ಮ ತಲೆಯಲ್ಲಿತ್ತು. ಆದ್ದರಿಂದ ನಾವು ಪುರಾಣ ಏನು ಅಂತಲೂ ಚೆನ್ನಾಗಿ ತಿಳ್ಕೊಳ್ಬೇಕು, ವೇದ ಏನು ಹೇಳ್ತದೆ ಅಂತೂ ತಿಳ್ಕೊಳ್ಬೇಕು, ದೇವರು ಅಂದರೆ ಪರೋಕ್ಷ ಪ್ರಿಯರು ಅನ್ನೋದು ತಿಳ್ಕೊಳ್ಬೇಕು. ಈಗಾಗಲೇ ಹೇಳಿದ ಹಾಗೆ ಆಗಮ, ತಂತ್ರ, ಮಂತ್ರ ಇದೆಲ್ಲ ಒಟ್ಟಿಗೆ ಸೇರಿಕೊಂಡು ನಮ್ಮ ಹಿರಿಯರು, ಸೂತ್ರಕಾರರು, ಪ್ರಯೋಗದವರು ಮತ್ತು ಬಾಕಿ ಹಿರಿಯರು ತೈತ್ತರೀಯ ಉಪನಿಷತ್ನಲ್ಲಿ ಏನು ಗುರುಪದೇಶದಲ್ಲಿ ಕೊಟ್ಟರು, ಅಲ್ಲೇ ಇದ್ದವ್ರನ್ನು ಕೇಳ್ಕೊಂಡು ಹೋಗು, ಮತ್ತೆ ನೀನು ಸರಿ ಆಯ್ತೋ ಇಲ್ವೋ ಸಂದೇಹ ಇದ್ದರೆ ಗುರುಕುಲಕ್ಕೆ ಬರಬೇಡ ಅಂತ ಹೇಳಿದರು. ಹಾಗೆ ಆ ರೀತಿಯ ಒಂದು ಗೌರವ ಮತ್ತು ಸಾಮೀಪ್ಯ ಸಮನ್ವಯವನ್ನು ಹೇಳಿದಂತಹದ್ದುಂಟಲ್ಲ ಈ ಮೂರ್ತಕ್ಕೆ, ಅಮೂರ್ತದಿಂದ ಮೂರ್ತಕ್ಕೆ, ಅದರ ಚಿಂತನೆಯನ್ನು ಪೂರ್ತಿಯಾಗಿ ಮಾಡಬೇಕು ಅಂತಿತ್ತು. ನನಗೆ ಸಮಯ ಇಲ್ಲ, ಆದರೂ ಒಂದು 5 ನಿಮಿಷದಲ್ಲಿ ನಾನು ಮುಗಿಸ್ಬಿಡ್ತೇನೆ. ಸುಬ್ರಹ್ಮಣ್ಯ ಭಟ್ರು ಒಂದು ಹೇಳಿದ್ರು, ಈ ದೇವತೆಗಳಿಗೆ ನೋಡಿ ಯಾವ ರೀತಿ ಸಿನಿಮಾಲ ಇದು ಅಂತ. ನೋಡಿ, ಬಾಣವೂ ದೇವತೆ. ಸಾಯಣಾಚಾರ್ಯರು 12ನೇ ಶತಮಾನ ನಂತರ ಬಂದವರು, 15, 16. ಆದರೆ ಅದಕ್ಕಿಂತ ಮೊದಲು ಯಾವಾಗಲೂ ಇದ್ದ ವೇದಕ್ಕೆ ಅವರದ್ದು ಭಾಷೆ ಬರದ್ದೇ ಇವತ್ತು ಆಧಾರ. ಅವರನ್ನು ತೆಗಳಲ್ಲಿ ಹೊಗಳಲ್ಲಿ ಯಾವುದೇ ಆಗಲಿ ವಿದೇಶಿದವರು ಕೂಡ ಸೇರಿಕೊಂಡು ಮತ್ತು ಅವರು ತಿದ್ದುಕೊಂಡಿದ್ದಾರೆ. ನಮ್ಮವ್ರು ತಿದ್ದುಕೊಳ್ಳಿಕ್ಕೆ ತಯಾರಿಲ್ಲ. ಅವರು ಒಂದು ಹೇಳಿದ್ದನ್ನು ಹಾಗೆ ಇಟ್ಕೊಳ್ಳಿಲ್ಲ. ಮ್ಯಾಕ್ಸ್ ಮುಲ್ಲರು ಮೋಕ್ಷ ಮುಲ್ಲರ್ ಆದ. ಇವತ್ತಿಗೂ ನೀವು ಮ್ಯಾಕ್ಸ್ ಮುಲ್ಲರ್ ಬಗ್ಗೆ ಮಾತಾಡ್ತಿರಲ್ಲ, ನನಗೆ ಹೇಳಿದವರು ಇದ್ದಾರೆ. ಸ್ವಾಮಿ, ನಾನು ಲಂಡನ್ನಲ್ಲೇ ಕೂತ್ಕೊಂಡು ಆಕ್ಸ್ಫರ್ಡಿಗೂ ಹೋಗಿ, ಇದಕ್ಕೂ ಹೋಗಿ, ಸ್ಕಾಟ್ಲೆಂಡಿಗೂ ಹೋಗಿ ಒಂದಷ್ಟು ನೋಡ್ಕೊಂಡಿದ್ದೇನೆ. ಅವನು ವೇದವನ್ನು ಕೊನೆವರೆಗೂ ಬದ್ಧವಾಗಿ ಇದನ್ನು ತತ್ವಜ್ಞಾನ ಅಂತ ಇಟ್ಕೊಂಡಿದ್ದರಿಂದ, ಅದರ ಬಗ್ಗೆ ಬರೆದಿದ್ದರಿಂದ ಅವನು ಒಂದಷ್ಟು ನಮಗೆ ಒಪ್ಪಿಗೆ ಇಲ್ಲದೆ ಹೋಗಿದ್ದಿರ್ಬೋದು. ಅವನನ್ನು ಬಹಿಷ್ಕಾರ ಮಾಡಿದ್ದಾರೆ, ಅವನನ್ನು ಯೂನಿವರ್ಸಿಟಿಯಿಂದ ಕಿತ್ತು ಹಾಕಿದ್ದಾರೆ. ಅವನು ಊಟಕ್ಕೆ ಬೇಕು ಅಂತ ಜರ್ಮನಿಯಿಂದ ಲಂಡನ್ನಿಗೆ ಬಂದವನು. ಅವನು ಕೆಲವರು ಹೇಳ್ತಾರೆ ಅವನು ಭಾರತಕ್ಕೆ ಬಂದಾಗ ಅಂತ. ಅವನು ಭಾರತಕ್ಕೆ ಬರಲೇ ಇಲ್ಲ. ಮ್ಯಾಕ್ಸ್ ಮುಲ್ಲರ್ ಭಾರತಕ್ಕೆ ಬರಲಿಲ್ಲ ಅವನು. ಸೊ ಆ ರೀತಿಯಾದಾದ್ರಿಂದ ಅವನು ಮೊಟ್ಟ ಮೊದಲು ವೇದವನ್ನು ಲಿಪಿಸ್ಥಗೊಳಿಸಿರೋದು. ಲಿಪಿಯೇ ಇಲ್ಲ. ಲಿಪಿಗೂ ನಾದಕ್ಕೂ ಸಂಬಂಧ ಇಲ್ಲ ನಿಜವಾಗಿ. ಸಂಗೀತದ ನಮ್ಗೆ ಗೊತ್ತಿದೆ. ಆ ಹಿನ್ನೆಲೆಯನ್ನು ನಾವು ನೋಡ್ಕೊಂಡು ಹೋಗಬೇಕು ಅಂತ. ಹಾಗಾಗಿ ಶಬ್ದ ಅಂದ್ಕೊಳ್ಳೆ ಅಕ್ಷರದ್ದು ಅಂತಲೂ ಅಲ್ಲ. ಅಕ್ಷರ ಹೌದು ತಾತ್ವಿಕ ಅರ್ಥದಲ್ಲಿ. ಈ ಲಿಪಿಯ ಅಕ್ಷರ ಅಂತುಂಟಲ್ಲ, ಆ ಅರ್ಥದಲ್ಲಿ ಅಲ್ಲ. ಯಾಕೆಂದ್ರೆ ಅದನ್ನು ಲಿಪಿಸ್ಥ ಮಾಡಬಾರ್ದು ಅಂತ ಈ ದೃಷ್ಟಿಯಿಂದಲೂ ಕೂಡ ಹೇಳಿದರು. ಉದಕ್ ಶಾಂತಿ ನಾವು ಮಾಡ್ತೇವೆ ಯಜುರ್ವೇದಕ್ಕೆ ಸಂಬಂಧಪಟ್ಟು. ಋಗ್ವೇದಗಳು ಅದನ್ನು ಮಾಡ್ತಾರೆ ಶಾಂತಿಗಾಗಿ. ನೋಡಿ, ಅಲ್ಲಿ ಯಾವ ದೇವರೂ ಇಲ್ಲ, ಯಾವ ರೂಪನೂ ಕೊಡೋದಿಲ್ಲ. ನನಗೊಂದು ಜಿಜ್ಞಾಸೆ ಇದೆ, ಅದು ವೇದ ಬ್ರಹ್ಮನೋ ನಮ್ಮ ವಿದ್ವಾನ್ ಚಂದ್ರಶೇಖರ್ ಭಟ್ರು
ಪುರೋಹಿತರು ಇದ್ದಾರೆ, ಮಧ್ಯಾಹ್ನ ಮೇಲೆ ಅವರು ಅದರ ಬಗ್ಗೆ ಒಂದು ಸ್ಪಷ್ಟೀಕರಣವನ್ನು ಕೂಡ ಕೊಟ್ಟರೆ ನಮಗೆ ಬಹಳ ಒಳ್ಳೆಯದಾಗ್ತದೆ. ವೇದ ಬ್ರಹ್ಮ ಆವಾಹಯಾಮಿ ಅಂತ, ವೇದ ಬ್ರಹ್ಮನ ಆವಾಹನೆ ಮಾಡ್ತೇವೋ, ವೇದ ಬ್ರಹ್ಮ ಅಂದ್ರೆ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಾಣಿಯೋ ಅಥವಾ ಬ್ರಹ್ಮ ಬ್ರಹ್ಮಾಣವು ಬ್ರಹ್ಮಾಣ, ಯಾವುದು ವೇದ ಬ್ರಹ್ಮ ಅನ್ನೋದನ್ನು ನಾವು ಸ್ವಲ್ಪ ಯೋಚನೆ ಮಾಡಬೇಕು ಅಂತ ಬಂತು. ಯಾಕೆಂದ್ರೆ ಮೊದಲನೇದು ಹೇಳಿದರೆ ಹಾಗಾದ್ರೆ ನೀವು ಮುಂದಕ್ಕೆ ಹೋಗ್ಲಿಕ್ಕೆ ಹೇಗೆ ಹೇಳ್ತೀರಿ, ಇದು ಆಗಮೂ ಎಲ್ಲ ಉಂಟಲ್ಲ ಇದು ಅಂತ. ವೇದಗಳೇ ಅದೇನು ಸುಬ್ರಾಯ ಭಟ್ರು ಅದನ್ನ ಹೇಳಿದ್ರು, ಆ ಶಾಸ್ತ್ರದ್ದೇ ನನಗೆ ಸರಿ ಅಂತ ನನಗನ್ಸೋದು. ಅದೇ ಶಬ್ದ ಬ್ರಹ್ಮ ಅಲ್ಲಿ ನಾವು ಆಹ್ವಾನ ಮಾಡೋ ಹೊತ್ತಿಗೆ ವೇದ ಬ್ರಹ್ಮ ಅಂತ ಬರ್ತಾ ಇರೋದು. ಶಬ್ದ ಬ್ರಹ್ಮ ಅದೇ ಶಬ್ದ ಬ್ರಹ್ಮೇತಿ ಮೀಮಾಂಸಕಾಹ, ಸರಿಯದು. ಆದರೆ ಇದು ಹೇಗೆ ಪ್ರಯೋಗದಲ್ಲಿ ಅಂತ ಈ ರೀತಿದು ಬರ್ತದೆ ಎಷ್ಟೋ. ಉಪನಿಷತ್ತು ವೇದಾಂತ ಹೌದು, ಆದರೆ ಉಪನಿಷತ್ನಲ್ಲೇ ಯಜ್ಞ ಆಗಾದಗಳಿಗೆ ಸಂಬಂಧಪಟ್ಟು ಬಂದೇ ಬರ್ತದೆ. ನಾನು ನಿನ್ನೆ ಅಥವಾ ಬೆಳಗ್ಗೆನೂ ಪ್ರಸ್ತಾಪ ಮಾಡಿದೆ, ಅಗ್ನಿಷ್ಠೋಮ ಸಂವತ್ಸರದಲ್ಲಿ ಉದ್ಗೀತ ಹಾಡು ಅಂತ ಬರ್ತದೆ, ಓಂಕಾರಕ್ಕೆ ಸಂಬಂಧಪಟ್ಟ ವಿಶೇಷ ಬರ್ತಾ ಇರೋದು. ನಿನ್ನೆ ಪ್ರಸ್ತಾಪ ಮಾಡಿದ್ದೇನೆ ಇಲ್ಲಿ ಕೆಲವು ಬೇರೆ ರೀತಿ ದೃಷ್ಟಿಯಿಂದ, ಈಗ ಮತ್ತೆ ಹೇಳಲಿಕ್ಕೆ ಸಮಯ ಇಲ್ಲ. ಸುರ ಅಸುರರು ನೋಡಿ, ಮರ್ಮಾಘಾತ ಕೊಟ್ಟು ಸುರರನ್ನು ಹೊಡಿತಾರೆ ಅಸುರರು. ಎಲ್ಲಿ ಅಂತ ಕೇಳಿದಾಗ ಹೇಳಿದೆ, 12 ಸ್ತೋತ್ರಗಳದ್ದು ಪವಮಾನಕ್ಕೆ ಸಂಬಂಧಪಟ್ಟು ಬಂದರೆ 3, 9 ಈ ಎಲ್ಲ ಇಂದ್ರಿಯಗಳು ಮೊಟ್ಟ ಮೊದಲು ಪ್ರಾರಂಭ ಆಗಿದ್ದೇ ಬಂತು ಆ ವಾಗೇಂದ್ರಿಯದ್ದು. ಹೇಳಲಿಕ್ಕೆ ಹೋದರೆ ಒಳ್ಳೆಯದನ್ನು ಶೋಭನವಾದ್ದು ಅಂತ ಅದಕ್ಕೆ ಅನುವಾದ ಮಾಡ್ತಾರೆ. ಶೋಭನವಾದ ತಾನಿಟ್ಕೊಂಡು ಉಳಿದದ್ದು ಉಳಿದವರಿಗೆ ಕೊಟ್ಟಿದ್ದು. ಇದು ವೀಕ್ನೆಸ್ಸು. ಈ ವೀಕ್ನೆಸ್ ಬಂತು ಅಂತಂದ್ರೆ ಅದು ಅಸುರರಿಗೆ ಅವಕಾಶ. ಅವನು ಎಲ್ಲಿದೆ ಅಂತ ಅರ್ಥಧಾರಿಗಳು ನೋಡ್ತಾರಲ್ಲ, ಇವನು ಎಲ್ಲಿ ಸಿಗ್ತಾನೆ ಅಲ್ಲಿ ಇವನಿಗೆ ಒಂದು ಕೊಡುವ ಅಂಥೇಳಿ ಆ ರೀತಿಯಾಗಿ ಅವರು ಹೊಡಿತಾ ಇದ್ರು. ಅಂದ್ರೆ ಆಯಾ ಇಂದ್ರಿಯದಲ್ಲಿರೋದನ್ನ ಇಂದ್ರಿಯ ಅಭಿಮಾನಿ ದೇವತೆಗಳು. ಮತ್ತೆ ಅದನ್ನು ನಾವು ಏನು ಅದು ಮುಖ್ಯ ಪ್ರಾಣನಿಗೆ ಮಾತ್ರ ಅವ್ರು ಹಿಡ್ಕೊಂಡ್ರು, ಎಲ್ಲವನ್ನೂ ಅಧಿಷ್ಠಾನವಾಗಿ ಅವನು ಮಾತ್ರ ಅಸುರನ್ನ ಅವನು ಅಂತ ಹೇಳಬೇಕೋ ಅದು ಅಂತ ಹೇಳಬೇಕು. ಹೊಡೆದು ಮಣ್ಣಿನ ಹೆಂಟೆ ಅದು ಅಸ್ತ್ರವೇ, ಒಂದು ದರ್ಭೆ ಅಸ್ತ್ರ ಆಗ್ತದೆಯಲ್ಲ ಆ ಅರ್ಥದಲ್ಲಿ. ಮೊದಲೆಲ್ಲ ಅವರು ಇದು ಮಾಡಿದರೆ ಹುಡಿ ಮಾಡಿದರು ಎಲ್ಲ ಇಂದ್ರಿಯಗಳನ್ನು. ಅದರ ಮುಖ್ಯ ಪ್ರಾಣ ಏನು ಮಾಡ್ತಾ ಅಂದ್ರೆ ಆ ಶೋಭನೀಯವಾಗಿರುವಂತಹದನ್ನು ದೇವತೆಗಳಿಗೆ ಕೊಟ್ಟ, ಅಂದರೆ ಸಾತ್ವಿಕದ್ದು ಒಳ್ಳೆಯದವರಿಗೆ ಕೊಟ್ಟ. ಹಾಗಾಗಿ ಅಸುರರ ಶಕ್ತಿ ಪೂರ್ಣ ಹೊರಟೋಯ್ತು. ವೇದೇನ ವೈ ದೇವಾ ಅಸುರಾಣಾಂ ವಿತ್ತಂ ವೇದ್ಯಮವಿಂದಂತ ತದ್ವೇದಸ್ಯ ವೇದತ್ವಂ. ಆಗ ಅವ್ರು ಹೇಳಿದರು, ವೇದವೇ ಅದರೊಳಗೆ ಇರೋದು ದೇವತೆಗಳು ಅಂತ. ದೇವತೆಗಳು ಪ್ರತ್ಯೇಕ ಇಲ್ಲ, ವೇದಗಳು ಹೇಳಿದಾಗ ಅವರು ಶ್ಲೋಕಗಳೆಲ್ಲ ಇದೆ, ಹೇಳಲಿಕ್ಕೆ ಹೋಗುದಿಲ್ಲ ನಾನು. ಚಂಪೋದಲ್ಲೆಲ್ಲ ಬೇಕಷ್ಟೇ, ದೈವಾಧೀನಂ ಜಗತ್ ಸರ್ವಂ ಅಂತೆಲ್ಲ ಇದೆ. ಮಂತ್ರಾಧೀನಂ ತದೈವತಂ ತೇ ಮಂತ್ರ ಬ್ರಾಹ್ಮಣ, ನಾನು ಬ್ರಾಹ್ಮಣ ನಮಸ್ಕಾರ ಮಾಡುವಂಥದ್ದು. ಆ ಬ್ರಾಹ್ಮಣನ ಸುದ್ದಿ ಹೇಳಲೇ ಇಲ್ಲ ಅಲ್ಲಿ ಅವರು. ಯಾವ ಬ್ರಾಹ್ಮಣ ಅಂದರ್ಕಿದ್ರೆ ಅವನು ವೇದವಿಧಿ ಬ್ರಾಹ್ಮಣೇ ವಸಂತಿ ತಸ್ಮಾದ್ ವೇದವಿದ್ಭ್ಯೋ ಬ್ರಾಹ್ಮಣೇಭ್ಯೋ ದಿವೇ ದಿವೇ ನಮಸ್ಕುರ್ವಾತ ರೀಸನಿಂಗ್ ಕೊಟ್ಬಿಟ್ಟಿದ್ದಾರೆ. ಇಂಥ ಬ್ರಾಹ್ಮಣನಿಗೆ ಯಾವುದು ದೇವತೆಗಳು ನೆಲೆಸುವಂತಹ ವೇದಗಳನ್ನು ತಾನು ತಿಳ್ಕೊಂಡಿದ್ದಾನೋ ಅಂತ. ಹಾಗಾಗಿ ಮೀಮಾಂಸಾ ಮತ್ಬಂದ್ರೆ ನಂದು ಒಂದು ಏನಿದೆ ಅಂತಂದ್ರೆ, ನೈಋಕ್ತಕಾರರು ನಿರರ್ಥಕಾಹಿ ಮಂತ್ರ ಕೌತ್ಸ ಹೇಳೋದನ್ನು ಹೇಳಿಕೊಂಡು ಅವ್ರೇನು ಹೇಳ್ತಾರೆ ಅಂದ್ರೆ, ಅವರು ನೈಋತ್ಯಕಾರನಿಗೆ ವೃತ್ರನಿಗೆ ಸಂಬಂಧಪಟ್ಟೆಲ್ಲ ಬರ್ತದೆ, ಅವರು ಐತಿಹಾಸಿಕ ಎಲ್ಲವನ್ನೂ ತಗೊಳ್ತಾರೆ. ಇದನ್ನು ನಾನು ಒಪ್ಪುವುದಿಲ್ಲ ಅನ್ನೋದು ಹೇಳ್ತಾರೆ. ನಮ್ಮಲ್ಲೊಂದು ವೈಶಿಷ್ಟ್ಯ ಇದೆ ತತ್ವಜ್ಞಾನದಲ್ಲಿ. ಡಾಕ್ಟರ್ ರಾಂದೇವರು ಒಂದು ಮಾತನ್ನು ಹೇಳ್ತಾರೆ, ವಿದೇಶಿ ತತ್ವಜ್ಞಾನಗಳು ಇದು ನಮ್ಮ ತತ್ವಜ್ಞಾನದಲ್ಲಿ ಒಂದು ವ್ಯತ್ಯಾಸ ಅಂದರೆ, ಅವರು ನಿನ್ನ ವಿರೋಧ ಪಕ್ಷದವರು ಏನು ಹೇಳ್ತಾರೆ ಅನ್ನೋದು ಹೇಳೋದೇ ಇಲ್ಲ. ಆದರೆ ನಮ್ಮಲ್ಲಿ ಏನು ಅಂದರೆ, ಇನ್ನು ಒಪ್ಪದೇ ವಿಚಾರವನ್ನು ಮೊದಲು ಹೇಳ್ತಾರೆ, ನಾನು ಇದಕ್ಕೆ ಉತ್ತರ ಹೀಗೆ ಕೊಡ್ತೇನೆ ಅಂತ. ನೋಡಿ, ಯುಕ್ತಿಕಾರರು ಅಂತೆಲ್ಲ ಹೇಳಿದ್ರು, ಇದು ವಿಶೇಷ ಅಂತಂದ್ರು. ಮತ್ತೆ ನಮಗೆ ಹಾಗಾಗಿ ಯಾವ್ದಾದ್ರು ಒಂದು ಶಾಸ್ತ್ರನ ಓದ್ಲಿಕ್ಕೆ ಹೋದ್ರು ಎಲ್ಲ ಶಾಸ್ತ್ರಗಳ ಪರಿಚಯ ನಮಗಾಗ್ತದೆ. ಒಪ್ಪೋದು ಬಿಡುವುದು ಎರಡನೇದು, ಎಲ್ಲ ಶಾಸ್ತ್ರಗಳ ಪರಿಚಯ ನಮ್ಮಲ್ಲಿ ಆಗ್ತದೆ. ಈಗ ದ್ವೈತದ ಬಗ್ಗೆ ಒಂದು ಹೇಳುವನು ಸಮರ್ಥನೆ ಮಾಡಬೇಕು ಅಂದ್ರೆ ನಾವು ಅದ್ವೈತದ ಏನು ಅಂತ ಹೇಳ್ಕೊಳ್ತಾನೆ, ಯಾಕೆ ಒಪ್ಪೋದಿಲ್ಲ ಅಂತ ಹೇಳ್ತಾನೆ ಅವನು. ಬಾಕಿ ಅವರ ದೋಷದಿಂದ ವ್ಯಕ್ತಿ ನಿಂದೆಯೋ ಮತೀಯ ನಿಂದೆಯೋ ಆಗ್ತಾ ಹೋಗಬಹುದು, ಆದರೆ ಅದು ಶಾಸ್ತ್ರ ಬೇರೆ. ಶಾಸ್ತ್ರವನ್ನು ಮನ್ನಣೆ ಮಾಡಿ ಯಾವುದೇ ಮಠದವರಾದ್ರೂ ಹಿಂದಕ್ಕಿತ್ತು, ಅದ್ವೈತದವನ್ನು ಕರೆದು ದ್ವೈತದ ಕರೆದು ಗೌರವಿಸಿ ಸನ್ಮಾನಿಸ, ಶಾಸ್ತ್ರ ಸನ್ಮಾನ ಬೇರೆ. ಅದು ಒಪ್ಪಿಕೊಳ್ಳೋದು ಎರಡನೇ ವಿಷಯ, ಒಪ್ಪಿಕೊಳ್ಳದೆ ಹೋಗೋದು ಮತ್ತೊಂದು ವಿಷಯ. ಸೊ ಆ ರೀತಿಯಾಗಿ ನಾವು ಅದನ್ನು ನೋಡ್ಬೋದು. ನೈಋಕ್ತಕಾರ ದೇವತೆಗಳ ಸ್ವರೂಪವನ್ನು ಒಪ್ತಾನೆ, ಅವನು ರೂಪವನ್ನು ಒಪ್ತಾರೆ, ಅವರು ಹಾಕ್ಕೊಂಡಿದ್ದಾರೆ ನೈಋಕ್ತದಲ್ಲಿ. ಮತ್ತು ಇಂತಿಂತಹ ದೇವತೆಗಳು ಇಂತಿಂತಹ ವರ್ಣದವರು ಅನ್ನೋದು ಬರ್ತದೆ, ನಿರುಕ್ತದಲ್ಲಿ ಬರ್ತದೆ.
ದೇವತಾ ವಿಚಾರದ ಬಗ್ಗೆ ಅಧ್ಯಾಯ ಇದೆ. ಅಂತಹ ವಿಶಿಷ್ಟವಾಗಿರುವಂತಹದ್ದು ನಮ್ಮಲ್ಲಿದೆ. ಏನು ಶಬ್ದಬ್ರಹ್ಮ ಅಂತಿದೆ, ಹಾಗೆ ಅರ್ಥವಾದ ಯೋ ಅರ್ಥಜ್ಞ ಸಹಿತ್ ಸಕಲಂ ಭದ್ರಮಶ್ನುತೆ ಅಂತ ಹೇಳೋದು ಅರ್ಥವಾದವನ್ನು ಬಹಳ ಪ್ರತಿಪಾದನೆಯನ್ನ ನಿರುಕ್ತಕಾರ ಮಾಡಿದ್ದಾನೆ. ಹಾಗಂತೇಳಿ ಇದನ್ನು ಖಂಡಿಸ್ಕೊಂಡು ಹೋಗ್ಲಿಲ್ಲ ಅವನು. ಅದು ಎರಡೂ ಇದೆ. ಶಬ್ದ ವಿಚಾರವು ಅಂದರೆ ಶಬ್ದ ದೇವತಾ ವಿಚಾರವು ಶಾಬ್ದವಾಗಿಯೂ ಇದೆ. ಶಬ್ದವಂದ್ರೆ ನಾನು ಲಿಪಿಯ ಸುದ್ದಿ ಹೇಳ್ತಾ ಇಲ್ಲ, ಅರ್ಥವಾದಲ್ಲೂ ಇದೆ, ಆ ಪ್ರಶಂಸೆಗೆ ಸಂಬಂಧಪಟ್ಟು ಇದೆ. ಈ ವಿಚಾರಗಳನ್ನು ನೋಡಿಕೊಂಡು ಮತ್ತೆ ಶಿಲ್ಪದ್ದು ಹೇಳಿದ್ರಲ್ಲ, ಆಕಾರಕ್ಕೆ ಬಂತು ಅಂತ. ಹಾಗಾದ್ರೆ ಶಿಲ್ಪಶಾಸ್ತ್ರ ಈ ಆಕಾರವನ್ನು ನಿರಾಕಾರ ದಯಾನಂದ ಸರಸ್ವತಿಗಳಿದ್ದು ವೇದದ ಬಗ್ಗೆ ಇದೆ, ಅವರಿದು ಯಾವುದೂ ಒಪ್ಪೋದಿಲ್ಲ. ಅದು ಕಾಲಗತಿಗೆ ಸಂಬಂಧಪಟ್ಟು ಅವರು ಆ ರೀತಿ ಅಂತ ಹೇಳಿರ್ಬೋದು. ಹಾಗಂತೇಳಿ ಅದನ್ನ ಒಂದರ್ಥ ಸಲ ತೆಗೆದುಕೊಂಡು ಹೋಗ್ಬೋದು ಕೇವಲ ಬೌದ್ಧಿಕ ತತ್ವ ವಿಚಾರಕ್ಕೆ ಅಂತ. ಆದರೆ ಅದು ಬರಲಿಲ್ಲ, ಪ್ರಾಬಲ್ಯಕ್ಕೆ ಬರಲಿಲ್ಲ. ಯಾಕೆ ಅಂತಂದ್ರೆ ಬಹುಶಃ ವೇದಗಳು ಹಾಗೆ ಹೊರಟೋಗ್ಬಿಡ್ತಿತ್ತು, ಪುರಾಣಗಳಿಲ್ಲದೆ ಹೋದರೆ ಅಂತ ಕಾಣ್ತದೆ. ಹಾಗೆ ಹೊರಟೋಗ್ತಿತ್ತು ಪೂಜೆ ಪುನಸ್ಕಾರಗಳಿಲ್ಲದೆ ಹೋದರೆ, ಹಾಗೆ ಹೊರದಿತ್ತು ಪ್ರತೀಕ ಅಥವಾ ಪ್ರತಿಮಾ ಪೂಜೆಗಳಿಲ್ಲದೆ ಹೋಗಿದ್ರೆ. ಆದರೆ ಪ್ರತಿಮೆಗಳು ಹೌದು, ಅದು ಅಲ್ಪಜ್ಞರಿಗೆ ಅಂತಲೇ ಇಟ್ಕೊಳ್ಳುವ, ಅದು ನಾವೆಲ್ಲ ಅಲ್ಪಜ್ಞೆ ತಾನೇ ಒಪ್ಕೊಳ್ಬೇಕಾಗ್ತದೆ ನಾವು. ಅದಕ್ಕಿಂತ ಮೇಲೆ ಹೋಗಬೇಕು ಅನ್ನೋದು ಮುಖ್ಯ. ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್. ಹಾಗೆಯೇ ಇದರ ಬಗ್ಗೆ ಶಂಕರ ಇದರ ಬಗ್ಗೆ ಬಂದಿದೆ. ಇದನ್ನು ನಾವು ಒಪ್ಪಿಕೊಂಡು ಮತ್ತು ಅದನ್ನು ಮುಂದಕ್ಕೆ ಹೋಗಿ ಈ ಪ್ರತಿಮೆ ರೂಪ, ಪ್ರತಿಮೆ, ಪ್ರತೀಕ ಸಂಕೇತವಾಗಿ ಮತ್ತೆ ಅರ್ಥ ಶಬ್ದಕ್ಕೆ ಹೋಗಿ ಆ ರೀತಿಯಾಗಿ ಉಪನಿಷತ್ತಿನ ವೇದಾಂತದ ಕೊನೆಯದು ಬೇಕಲ್ಲ ಅದು ಅಂತ. ಅದರ ಕಠದಲ್ಲಿಯ ಯಮ ಬೇರೆ, ಈ ರೂಪಕದ ನೋಡಿ, ಅಲ್ಲಿ ಎಂತಹ ದೊಡ್ಡ ತತ್ವಜ್ಞಾನಿ ಅವನು. ಇಲ್ಲಿ ಹೊಡೆಯುವವನು, ಬಡಿಯುವವನು, ಕಡಿಯುವವನು, ಪಾಕ ಮಾಡಿ ಅದರೊಳಗೆ ಕುಂಭಿ ಪಾಕದಲ್ಲಿ ಹಾಕುವವನು ಅಂತೇಳಿ ಪುರಾಣದಲ್ಲಿ ತಗೊಂಡು ಗಡಗಡ ಯಮ ಒಂದು ಸುದ್ದಿ ಹೇಳಬಾರ್ದು ಅನ್ನೋ ಸ್ಥಿತಿಗೆ ಬಂದ್ಬಿಡ್ತೇವೆ ನಾವು. ಆದ್ರೆ ನಚಿಕೇತ ಆಶ್ರಯಿಸಿ ಹೋಗಿ ಅವನಿಗೆ ಆ ಹುಡುಗನಿಗೆ ಯಾವ ಭಯವೂ ಇಲ್ಲ. ಯಾಕೆಂದ್ರೆ ಇನ್ನೊಂದು ವಸ್ತು ಬೇಕಲ್ಲ ಭಯ ಪಡಲಿಕ್ಕೆ ಅಂತ ಬೇರೆ ಉಪನಿಷತ್ತು ಕೂಡ ಹೇಳ್ತದೆ, ಬೃಹದಾರಣ್ಯಕದಲ್ಲೂ ಬರ್ತದೆ ಆ ರೀತಿಯಾಗಿ. ಆದ್ರಿಂದ ಈ ವಿಷಯದ ಬಗ್ಗೆ ಚಿಂತನೆಯನ್ನು ಇನ್ನೂ ವಿಶಾಲ ಮಾಡೋದು ಮತ್ತು ಆಳ ಮಾಡಿ ನಾವು ಅದನ್ನು ಮಂಥನ ಮಾಡಬೇಕು. ನಿನ್ನೆ 10 ಜನನ ಮಂಥನದಲ್ಲೇ ಮಾಡಿದರು ನೋಡಿ, ಅದು ಸಪತ್ನೀಕನಾಗೇ ಇರಬೇಕಾಗ್ತದೆ ಅಂತೇಳಿ. ಯಾವ ರೀತಿ ಇದೆ, ಯಾಕೆ ಸ್ತ್ರೀ ಯಜಮಾನಿ ಆಗಿದ್ದವಳು ಅಗ್ನಿಯನ್ನಲ್ಲಿ ಕೊಂಡು ಹೋಗಬೇಕು ಅಂತ ಅಷ್ಟು ಸಾಂಕೇತಿಕವಾದ ಎಲ್ಲ ಬಂದಿದೆ. ಅದು ರೂಪಕವಾಗಿಯೂ ನಾವು ಅನುಭವಿಸ್ತೇವೆ ಸಂಸಾರದಲ್ಲಿ. ಅದನ್ನೆರಡು ಸಮನ್ವಯಗೊಳಿಸಿದಾಗ ಹೌದು ಇದು ಇದೆ ಅಂತ ಹೇಳೋದು ಸುಳ್ಳು ಅಂತ ಹೇಳಲಿಕ್ಕೆ ಬರುವುದಿಲ್ಲ, ಆಗಲಿಲ್ಲ. ಮಿಥ್ಯಾ ಅಂದರೆ ಅರ್ಥ ಬೇರೆ, ಮಿಥ್ಯಾ ಅಂದರೆ ಸುಳ್ಳು ಅಂತ ಹೇಳಲಿಲ್ಲ ಅದನ್ನು. ಅಯ್ಯೋ ಅದು ವ್ಯಾವಹಾರಿಕವಾಗಿ ಇದ್ದೇ ಇದೆ, ಅದನ್ನು ಒಪ್ಕೊಂಡೇ ಮುಂದಕ್ಕೆ ಹೋಗೋದು, ಮತ್ತು ಬೇರೆ ಪ್ರಶ್ನೆ ಇಲ್ಲ. ಅಂದರೆ ಮುಂದಕ್ಕೆ ಹೋಗಬೇಕು ಅನ್ನೋದನ್ನು ಇಟ್ಕೊಂಡಿರೋದು. ಇದಿಷ್ಟೇ ನಾನೀಗ ಹೇಳ್ತೇನೆ. ನಾವು ಮುಂದಿನದು ಏನು ಅನ್ನೋ ಚಿಂತನೆಯನ್ನು ಒಂದು ಸ್ವಲ್ಪ ಹಂಚಿಕೊಂಡೆ. ರುದ್ರ ಘೋಷ ಮಾಡಬೇಕಿದ್ರೆ ನಂಗೆ ಭಯ ಆಯ್ತು ನಿಜವಾಗಿ. ಅರ್ಥ ತಿಳ್ಕೊಂಡಿದ್ರೆ ಆ ರೀತಿ ಬ್ರಾಹ್ಮಣರು ಘೋಷ ಮಾಡಬಾರ್ದು. ಎಲ್ಲ ಕಡೆಗೂ ರುದ್ರ ನಮಸ್ತೆ ರುದ್ರ ಬನ್ನಿ ಒತ್ತೋದೇಶ ನಮಸ್ತೆ ಇಸ್ತದನ್ವನೆ ಅಯ್ಯೋ ನಮಸ್ಕಾರ ಏನಪ್ಪ ಅಂತ ಕೇಳಿದ್ರೆ ಏನು ಹೇಳ್ಬೇಕು ನಾವು? ಆ ಥರ ಆದ್ರೆ ಬಹಳ ಕಷ್ಟ ಆಗೋದು. ಜಪ ಮಾತ್ರ ಮಾಡಬೇಕು, ಶಾಂತಿಯಿಂದ ಅಭಿಷೇಕ ಮಾತ್ರ ಮಾಡಬೇಕು ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತಾ ಇರೋದು. ಆ ಥರ ಉಳಿದದ್ದು ಘೋಷಗಳನ್ನು ಮಾಡ್ಬೋದು. ಎಲ್ಲ ವೇದ ಮಂತ್ರಗಳು ಯಾಜ್ಞಿಕವಾಗಿ ಇಲ್ಲ, ಅವರವರ ದರ್ಶನ ದೃಷ್ಟಿ ಮಾಡಿದ್ದಾರೆ, ಅದಕ್ಕೆಲ್ಲ ಗೌರವವನ್ನು ಕೊಟ್ಟಿದ್ದಾರೆ. ಆ ಥರದ್ದಿದ್ದೇ ಇದೆ. ಬಹಳ ಕಷ್ಟ ಆಗ್ತದೆ ಅದು ನೋಡ್ಲಿಕ್ಕೆ ಹೋದ ಕೂಡಲೇ. ಮೊದಲು ಪ್ರಾರಂಭವೇ ನಮಸ್ಕಾರ, 2 ಮಂತ್ರಗಳಿಗೆ ಮೊದಲು ಕೊನೆಗೂ ನಮಸ್ಕಾರ ಬಂತು, ಮತ್ತೊಂದಷ್ಟು ನಮಸ್ಕಾರ ಇಲ್ಲ. ಮತ್ತೆ ಅಯ್ಯೋ 2 ಮಂತ್ರಗಳಿಗೆ ಅಂದರೆ 2 ನಾಮಗಳ ರೂಪಗಳಿಗೂ 2 ನಮಸ್ಕಾರ ಬಂತು. ಒಂದು 3 ಅನುವಾಕ, ಹಾಗೆ ಮತ್ತೊಂದು ಅನುವಾಕದಲ್ಲಿ ಮೊದಲು ನಮಸ್ಕಾರ, ಕೊನೆಗೆ ಇರಲಿಲ್ಲ. ಏನಾದ್ರು ಹೆಚ್ಚು ಕಡಿಮೆ ಆದವರನ್ನೆಲ್ಲ ಓ ಜಂಭೆ ದದಾಮಿ. ಮತ್ತೆ ನೀನು ಇಶು ಬಾಣ ಅಂತಂದ್ರೆ ಈ ಪಂಚಭೂತಗಳದ್ದೇ ಇಲ್ಲ ನೀನು ಹೊಕ್ಕೊಂಡಿದೆಯೇ. ಏನು ಖಡ್ಗದ್ದರದ್ದು ವೃಕ ಅಂತ ಇರ್ಬೋದು, ಅಲ್ಲಲ್ಲಿ ಯಾವ್ಯಾವ ನಿಸರ್ಗದಲ್ಲಿ ಏನೇನಿದೆ ಅದ್ರೊಳಗೆ ಕೊಡಕು ಕೆಡಕು ಎಲ್ಲ ಆಯಾ ರೂಪದಲ್ಲಿ ಬಂದಿದೆ ಅಂದರೆ ನೀನು ನಮಗೆ ತೊಂದರೆ ಕೊಡ್ತಾ ಇದ್ದೀಯ ಅಂದರೆ. ತೊಂದರೆ ಯಾಕೆ ಕೊಡ್ತೀಯ ಅಂದರೆ ಹಿಂಸೆ ಯಾಕೆ ಅಂತಂದರೆ ನೀನು ಸರಿ ಇಲ್ಲ ಅಂತ. ನಾನು ಸರಿ ಇದ್ದು ನಿನಗೆ ಶರಣಾಗತೆಯಾಗಿ ನೀನು ಹೇಳಿದಂತೆ ಕೇಳ್ತೇನೆ ಅಂದರೆ ಅವನೇ ಶಿವ ಆಗ್ತಾನೆ. ಆ ಶಿವಸ್ವರೂಪ ಜಾಸ್ತಿಯಾಗಿ ಬಂತು ಕೊನೆಗೆ. ಮತ್ತು ಶಸ್ತ್ರಗಳಿಗೂ ಪ್ರತಿಯೊಂದು ಸಂಕೇತಗಳನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಹೆಚ್ಚು ನಾವು ಜಿಜ್ಞಾಸೆ ಮಾಡಿಕೊಂಡು ತಿಳಿದವರು ಆಯಾ ಕ್ಷೇತ್ರದಲ್ಲಿ ತಿಳ್ಕೊಂಡು ಒಟ್ಟಿಗೆ ಸೇರಿಕೊಂಡು ಅದನ್ನು ಮತ್ತು ವಿಸ್ತಾರವಾಗಿ ಇದರ ಬಗ್ಗೆ ನಾವು ಅನುಸಂಧಾನ ಮತ್ತೆ ಮಾಡ್ತಾ ಇರಬೇಕು. ಕನ್ನಡಿ ಗೊತ್ತಿದ್ದವರು ಗೊತ್ತಿಲ್ಲದೆ ಹೋದವರು 2 ಕನ್ನಡಿ ಒರೆಸ್ಕೊಳ್ಳೇಬೇಕು. ಹಾಗೆ ನಮ್ಮ ಒಳಗಡೆಯ ಹೃದಯ ದರ್ಪಣವನ್ನು ಒರೆಸ್ಕೊಂಡಾಗ ಅದು ಪದ್ಮಕರ್ಣಿಕ
ಸುಮ್ಮನೆ ಈ ಹೊರಗಡೆಯ ಸೌಂದರ್ಯ ಅದು ಲಹರಿಯಲ್ಲಿ ಹೋಗ್ಬಿಡ್ಬೋದು, ಒಳಗಡೆಯ ಸೌಂದರ್ಯಕ್ಕೆ ನಾವು ಹೋಗಲಿಕ್ಕೆ ಸ್ವಲ್ಪ ಪ್ರಯತ್ನ ಪಡುವ ಅನ್ನೋದು ಆಶಯ. ಸಮಯ ಈಗಾಗಲೇ ಮುಗಿದೋಯ್ತು, 5:10 ಹೇಳಿ 15ಕ್ಕೂ ಬಂತು ನಮ್ಮದು. ಈಗ ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ವೆಂಕಟೇಶ್ ಗಿರಿ ಅವರು, ಪದ್ಮನಾಭ ಮರಾಠಿ ಅವರು ಮುಂದಕ್ಕೆ ಈಗ ಉಪವಾಸವನ್ನು ನೀವು ಉಪಾಹಾರವೋ ಅಲ್ಪಾಹಾರವೋ ಎಲ್ಲ ಆಹಾರವೋ ನೀವೇ ಹೇಳಬೇಕು. ನಮಸ್ಕಾರ. ಸರ್ವೇಭ್ಯೋ ನಮಃ. ಈಗ ಕಲವು ಅನ್ನಗತಃ ಪ್ರಾಣಾಹ. ಆದ್ದರಿಂದ ಸಮಯ ಆಗಿದೆ. ಯಾರ್ಯಾರಿಗೆ ಶಿವರಾತ್ರಿಯ ಉಪವಾಸ ಅಥವಾ ಸಾಂಪ್ರದಾಯಿಕವಾಗಿ ಭೋಜನ ಶೈಲಿಯಲ್ಲಿ ಊಟ ಮಾಡುವವರು ಆ ಕಡೆಗೆ ಮನೆಯಲ್ಲಿ ವ್ಯವಸ್ಥೆ ಇದೆ. ಉಳಿದವರಿಗೆ ಇಲ್ಲಿ ಟೇಬಲಲ್ಲಿ ವ್ಯತ್ಯಾಸ ಏನಿಲ್ಲ, ಅಂತೂ ಆ ಇಲ್ಲಿ ಟೇಬಲ್ ವ್ಯವಸ್ಥೆ ಇದೆ. ಹೌದು, ಅನ್ನ ಊಟ ಮಾಡದವರಿಗೆ ಫಲಾಹಾರ ಉಪಾಹಾರದ ವ್ಯವಸ್ಥೆಯೂ ಇದೆ. ಆದ್ದರಿಂದ ಅವರವರ ಅಪೇಕ್ಷೆಗೆ ತಕ್ಕಂತೆ ಈ ಶಿವರಾತ್ರಿ ಆದ್ದರಿಂದ ನಾವೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಎಲ್ಲರಿಗೂ ಸಹ ಅವರು ಭೋಜನ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಅಥವಾ ಉಪಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಹೀಗೆ ಮುಕ್ತಾಯವಾಗ್ತಾ ಇದೆ. ಪ್ರಥಮ ಗೋಷ್ಠಿಯಲ್ಲಿ ಉಪನ್ಯಾಸಕರಾಗಿ ಭಾಗವಹಿಸಿದಂತಹ ವಿದ್ವಾನ್ ಸುಬ್ರಾಯ ಭಟ್ರವರಿಗೆ ನೆನಪಿನ ಕಾಣಿಕೆಯನ್ನು ಪದ್ಮನಾಭ ಮರಾಠಿ ಅವರು ನೀಡ್ತಾ ಇದ್ದಾರೆ. ಹಾಗೆಯೇ ಶ್ರೀ ಸುಬ್ರಹ್ಮಣ್ಯ ಭಟ್ ಅವರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ನಾವು ನೀಡುತ್ತಾ ಇದ್ದೇವೆ. ಇದೀಗ ಮೊದಲ ಗೋಷ್ಠಿ ಮುಕ್ತಾಯವಾಗ್ತಾ ಇದೆ. ಎಲ್ಲರೂ ಕೂಡ ಸ್ವೀಕಾರಕ್ಕಾಗಿ ಆಹಾರ ಸ್ವೀಕಾರಕ್ಕಾಗಿ ತೆರಳು